ಹಾಯ್ ನಮಸ್ತೆ ಎಲ್ಲರಿಗೂ ಕಾಲೇಜು ಶಿಕ್ಷಣ ಇಲಾಖೆಗೆ ವಂದನೆಗಳು. ನಾನು ನಿಮ್ಮ ಹರೇಂದ್ರ ಗೌಡ, ಜಿಯೋಗ್ರಫಿ ಫ್ಯಾಕಲ್ಟಿ. ನಾವು ಇವತ್ತಿನ ಕ್ಲಾಸಲ್ಲಿ ಮೇಜರಾಗಿ ಓಷನೋಗ್ರಫಿ ಬಗ್ಗೆ ಸ್ಟಡಿ ಮಾಡೋಣ. ಅಂದರೆ ಮೇಜರಾಗಿ ಸಮುದ್ರ ಶಾಸ್ತ್ರ ಅಂತ ಕರಿತೀವಿ. ನಾವು ಈ ಒಂದು ಕ್ಲಾಸನ್ನು ಸ್ಟಡಿ ಮಾಡಬೇಕಾದ್ರೆ ಈ ಒಂದು ಓಷನೋಗ್ರಫಿಯಲ್ಲಿ ಅಥವಾ ಸಮುದ್ರದ ಶಾಸ್ತ್ರದಲ್ಲಿ ಯಾವುದನ್ನು ಸ್ಟಡಿ ಮಾಡ್ತೀವಿ ಅಂತ ಒಂದು ಸ್ವಲ್ಪ ಓವರ್ವ್ಯೂ ಕೊಡ್ತಾ ಹೋಗ್ತೀನಿ. ಅದಾದಮೇಲೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ಅಂದರೆ ಲೆಕ್ಚರ್ 1 ಮತ್ತು ಲೆಕ್ಚರ್ 2 ಭಾಳ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಲೆಕ್ಚರ್ 3ಗೆ ಹೋಗೋಣ. ನಾವು ಈ ಲೆಕ್ಚರ್ 3ಅನ್ನು ಸ್ಟಡಿ ಮಾಡಬೇಕಾದ್ರೆ ಯಾವ್ಯಾವ್ದ್ರ ಬಗ್ಗೆ ಸ್ಟಡಿ ಮಾಡ್ತೀವಪ್ಪ ಅಂದರೆ, ಮೊದಲು ಸಮುದ್ರ ತಳ ರಚನೆ ಅಂತ ಕರಿತೀವಿ, ಅಂದರೆ ಓಷನ್ ರಿಲೀಫ್ ಅಂತ ಕರಿತೀವಿ. ಮೊದಲನೇದು ಸಮುದ್ರ ತಳ ರಚನೆ. ನಾವು ಈ ಒಂದು ಓಷನ್ ರಿಲೀಫ್ ಬಗ್ಗೆ ಮಾತಾಡಬೇಕಾದ್ರೆ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಯಾವ್ಯಾವ್ದ್ರ ಬಗ್ಗೆ ಅಂತಂದರೆ, ಕಾಂಟಿನೆಂಟಲ್ ಶೆಲ್ಫ್ ಬಗ್ಗೆ ನೋಡ್ತೀವಿ, ಕಾಂಟಿನೆಂಟಲ್ ಸ್ಲೋಪ್ ಅಂದರೆ ಏನು, ಅದೇ ರೀತಿ ಬರ್ತಕ್ಕಂಥದ್ದು ಡೀಪ್ ಓಷನ್ ಅಂತಂದ್ರೆ ಏನು, ಅದರ ಜೊತೆಗೆ ಮಿಡ್ ಓಷನಿಕ್ ರಿಡ್ಜಸ್, ಟ್ರೆಂಚ್ ಅಂದ್ರೆ ಏನು, ಈ ಎಲ್ಲದ್ರ ಬಗ್ಗೆ ಮೇಜರಾಗಿ ಈ ಒಂದು ಮೊದಲನೇ ಟಾಪಿಕಲ್ಲಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತಿರ್ತೀನಿ. ಎರಡನೇ ಟಾಪಿಕನ್ನು ಸಾಗರ ಪ್ರವಾಹಗಳು ಅಂತ ಕರಿತೀವಿ. ಏನಪ್ಪ ಈ ಪ್ರವಾಹಗಳು ಅಂತಂದರೆ ಓಷನ್ ಕರೆಂಟ್ಸ್ ಅಂತ ಕರಿತೀವಿ. ನೆನಪಿಟ್ಕೋಬೇಕಿಲ್ಲಿ ಸಮುದ್ರದ ಇಟ್ ಇಸ್ ಮೇಜರ್ ಆಗಿ ಸಮುದ್ರ ಇರ್ತಕ್ಕಂಥ ಕರೆಂಟ್ಸ್, ಓಷನ್ ಕರೆಂಟ್ಸ್ ಅಂತ ಕರಿತೀವಿ. ಇದನ್ನ ಎರಡನೇ ಟಾಪಿಕಲ್ಲಿ ಸ್ಟಡಿ ಮಾಡೋಣ. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಇಟ್ ಇಸ್ ಟೈಡ್ಸ್ ಅಂತ ಕರಿತೀವಿ. ಟೈಡ್ಸ್ ಅಂತ ನೋಡೋದಾದ್ರೆ ಇಟ್ ಇಸ್ ಮೇಜರ್ ಆಗಿ ಮೂರನೇ ಟಾಪಿಕ್ಸ್ ಯಾವುದಪ್ಪ ಅಂದರೆ ಟೈಡ್ಸ್ ಬಗ್ಗೆ ನೋಡೋಣ. ನಾವು ನಾಲ್ಕನೇದ್ರ ಬಗ್ಗೆ ನೋಡೋದಾದರೆ ಸಮುದ್ರದಲ್ಲಿರ್ತಕ್ಕಂಥ ಸಂಪನ್ಮೂಲಗಳು, ಅಂದರೆ ಮಿನರಲ್ ರಿಸೋರ್ಸಸ್ ಅಂತ ಕರಿತೀವಿ, ವಿಚ್ ಆರ್ ಪ್ರೆಸೆಂಟ್ ಇನ್ ಓಷನ್. ಈ ಒಂದು ಸಮುದ್ರ ಶಾಸ್ತ್ರದಲ್ಲಿ ಮೊದಲನೇದು ತಳ ರಚನೆ ಬಗ್ಗೆ ನೋಡ್ತೀವಿ, ಅದೇ ರೀತಿ ಸಾಗರದ ಪ್ರವಾಹಗಳು ಅಂದರೆ ಓಷನ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಅದೇ ರೀತಿ ಟೈಡ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ನಾಲ್ಕನೇದ್ರ ಬಗ್ಗೆ ನೋಡೋದಾದರೆ ಮೇಜರ್ ಆಗಿ ಸಮುದ್ರದಲ್ಲಿರ್ತಕ್ಕಂಥ ಸಂಪನ್ಮೂಲಗಳು ಅಂದರೆ ಮೆರೈನ್ ರಿಸೋರ್ಸಸ್ ಅಂತ ಕರಿತೀವಿ. ಕೊನೆ ಟಾಪಿಕ್ ಯಾವುದನ್ನು ಸ್ಟಡಿ ಮಾಡ್ತೀವಪ್ಪ ಅಂದರೆ ಎಲ್ ನೀನೋ ಮತ್ತು ಲಾನಿನೋದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ಓಕೆ ಅಲ್ವಾ? ನಾವು ಈ ಒಂದು ಕ್ಲಾಸ್ ಅಂತಕ್ಕಂಥದ್ದು ಕನ್ನಡ ಮತ್ತು ಇಂಗ್ಲೀಷಲ್ಲಿ 2 ಲ್ಯಾಂಗ್ವೇಜಲ್ಲಿ ಇರುತ್ತೆ. ಮೇಜರಾಗಿ ನಿಮಗೆ ಬೇಸಿಕ್ಸ್ ಅಂತಕ್ಕಂಥದ್ದು ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಎಷ್ಟು ಬೇಕೋ ಅಷ್ಟನ್ನು ನಾನು ನಿಮಗೆ ಟೀಚ್ ಮಾಡ್ತಾ ಹೋಗ್ತಿರ್ತೀವಿ. ಓಕೆ ಅಲ್ವಾ? ಇಷ್ಟನ್ನು ಹೇಳ್ತಾ ಮುಂದೆ ಹೋಗೋಣ. ಮೊದಲನೇ ಟಾಪಿಕ್ ಯಾವುದಪ್ಪ ಅಂದರೆ ಓಷನ್, ಸಮುದ್ರ ಅಂದರೆ ಏನು, ಸಮುದ್ರ ಶಾಸ್ತ್ರ ಅಂದರೆ ಏನು ಅಂತ ಗೊತ್ತಿರಬೇಕು. ಇಲ್ಲಿ ನೀವು ನೆನ್ಪಿಟ್ಕೊಳ್ರಪ್ಪ. ಈಗ ಸಮುದ್ರ ಅಂದರೆ ಏನು, ಸಮುದ್ರ ಅಂದರೆ ಏನಪ್ಪ ಅಂತಂದರೆ ಇಟ್ ಇಸ್ ನೀರಿರ್ತಕ್ಕಂಥದ್ದು. ಸಮುದ್ರದಲ್ಲಿರ್ತಕ್ಕಂಥ ನೀರನ್ನು ಉಪ್ಪು ನೀರು ಅಂತ ಕರಿತೀವಿ. ಆ ಉಪ್ಪು ನೀರು ಎಷ್ಟು ಪರ್ಸೆಂಟೇಜ್ ಇದೆಯಪ್ಪ ಸಮುದ್ರ ಅಂತಕ್ಕಂಥದ್ದಂದರೆ ಇಟ್ ಇಸ್ 71% ಸಮುದ್ರ ಇದೆ. ಇನ್ನು ಮಿಕ್ಕಿರ್ತಕ್ಕಂಥ 29% ಏನಾಗಿದೆಯಪ್ಪ ಅಂತಂದರೆ ಭೂಮಿ ಅಥವಾ ಲ್ಯಾಂಡ್ ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ, ಇಟ್ ಇಸ್ ಓಷನ್ ಅಂದರೆ ಏನು ಅಂತಂದರೆ ಸಮುದ್ರ ಅಂದರೆ ಏನು ಅಂತಂದರೆ ಅಥವಾ ಸಾಗರ ಅಂತ ಕರಿತೀವಿ. ನಾವು ಈ ಸಾಗರಗಳು ಎಷ್ಟಿದಾವಪ್ಪ, ಎಷ್ಟು ಪರ್ಸೆಂಟೇಜು ಅಂತಂದರೆ 71% ಸಾಗರಗಳಿದ್ದಾವೆ, ಓಷನ್ಸ್ ಇದ್ದಾವೆ. ಇನ್ನು ಮಿಕ್ಕಿರ್ತಕ್ಕಂಥದ್ದು 29% ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ನಮ್ಮ ಲ್ಯಾಂಡ್ ಅಂತ ಕರಿತೀವಿ, ಭೂಮಿ ಅಂತ ಕರಿತೀವಿ. ಮೊದಲೇ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಭೂಮಿ ಅಂತ ತಗೊಂಡಾಗ ನಾವು ಮೇಜರಾಗಿ ಇರ್ತಕ್ಕಂಥದ್ದು ಹತ್ರ 71% ಇರ್ತಕ್ಕಂಥದ್ದು ನಮ್ಮ ಸಾಗರಗಳು, ಅಂದರೆ ಮೇಜರಾಗಿ ಓಷನ್ಸ್ ಅಂತ ಕರಿತೀವಿ. ಇನ್ನು ಮಿಕ್ಕಿರ್ತಕ್ಕಂಥ 29% ಏನಪ್ಪ ಅಂತಂದರೆ ಲ್ಯಾಂಡ್ ಅಂತ ಕರಿತೀವಿ. ಓಕೆ ಅಲ್ವಾ? ಇದು ಮೇಜರ್ ಆಗಿ ಫಸ್ಟ್ ಒನ್ ಗೊತ್ತಿರಬೇಕು. ಸರ್, ಈಗ ಸಮುದ್ರ ಅಂದರೆ ಗೊತ್ತಾಯಿತು. ಉಪ್ಪು ನೀರನ್ನು ಏನಂತ ಕರಿತೀವಪ್ಪ ಅಂದರೆ ಸಮುದ್ರ ಅಂತ ಕರಿತೀವಿ. ನಾವು ಈ ಸಮುದ್ರ ಶಾಸ್ತ್ರ ಅಂದರೆ ಏನಪ್ಪ ಅಂತಂದರೆ ಈ ಒಂದು ಸಮುದ್ರಗಳನ್ನು ಸ್ಟಡಿ ಮಾಡ್ತಕ್ಕಂಥದ್ದನ್ನು ಏನಂತ ಕರಿತೀವಪ್ಪ ಅಂದರೆ ಸಮುದ್ರ ಶಾಸ್ತ್ರ, ಓಷನೋಗ್ರಫಿ ಅಂತ ಕರಿತೀವಿ. ಸೈಂಟಿಫಿಕ್ ಸ್ಟಡಿ ಆಫ್ ಓಷನ್ಸನ್ನು ಏನಂತ ಕರಿತೀವಪ್ಪ ಅಂದರೆ ಇಟ್ ಈಸ್ ಓಷನೋಗ್ರಫಿ. ನಾವು ಈ ಒಂದು ಓಷನೋಗ್ರಫಿಯಲ್ಲಿ ಯಾವ್ಯಾವ್ದ್ರ ಬಗ್ಗೆ ಸ್ಟಡಿ ಮಾಡ್ತೀವಪ್ಪ ಅಂದರೆ ಮೇಜರ್ ಆಗಿ ಫಿಸಿಕಲ್ ಫೀಚರ್ಸ್ ಬಗ್ಗೆ. ನಾವು ಫಿಸಿಕಲ್ ಫೀಚರ್ಸ್ ಏನಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಕಾಂಟಿನೆಂಟ್ಸ್ ಬಗ್ಗೆ, ಕಾಂಟಿನೆಂಟಲ್ ಶೆಲ್ಫ್ ಬಗ್ಗೆ ನೋಡ್ತೀವಿ, ಸ್ಲೋಪ್ಸ್ ಬಗ್ಗೆ ನೋಡ್ತೀವಿ, ಅದೇ ರೀತಿಯಲ್ಲಿ ಇರ್ತಕ್ಕಂಥ ಮೇಜರ್ ವಾಲ್ಕೆನೋಸ್ ಬಗ್ಗೆ, ಜ್ವಾಲಾಮುಖಿಯಿಂದ ಕ್ರಿಯೇಟ್ ಆಗಿರ್ತಕ್ಕಂಥ ಬೆಟ್ಟಗಳ ಬಗ್ಗೆ, ಗುಡ್ಡಗಳ ಬಗ್ಗೆ ಎಲ್ಲದರನ್ನು ಕೂಡ ನೀರಲ್ಲಿರಬೇಕು ಅಂಥ ಒಂದು ಪ್ರದೇಶಗಳನ್ನು ಮೇಜರಾಗಿ ಈ ಒಂದು ಕ್ಲಾಸಲ್ಲಿ ಸ್ಟಡಿ ಮಾಡ್ತಾ ಹೋಗ್ತಿರ್ತೀವಿ. ಅದರ ಜೊತೆಗೆ ಮೇಜರಾಗಿ ಕೆಮಿಕಲ್ ಫೀಚರ್ಸ್, ರಾಸಾಯನಿಕದ ಬಗ್ಗೆ ಸ್ಟಡಿ ಮಾಡ್ತೀವಿ, ಜೈವಿಕದ ಬಗ್ಗೆ, ಬಯೋಲಾಜಿಕಲ್ ಬಗ್ಗೆ, ಅದರ ಜೊತೆಗೆ ಮೇಜರಾಗಿ ಜಿಯೋಗ್ರಫಿ ಬಗ್ಗೆ ಕೂಡ ಸ್ಟಡಿ ಮಾಡ್ತಾ ಹೋಗ್ತಿರ್ತೀವಿ.
ಸರ್ ಇಷ್ಟೇ ಸ್ಟಡಿ ಮಾಡ್ತೀವ ಸರ್ ಅಂದರೆ ಇದರ ಜೊತೆಗೆ ನಮಗೆ ನಮ್ಮ ಓಷನ್ಸಿಂದ ಹಲವಾರು ಉಪಯೋಗಗಳಿದಾವೆ, ಹಲವಾರು ಬೆನಿಫಿಟ್ಸ್ ಅಂತ ಕರಿತೀವಿ. ಹಲವಾರು ಬೆನಿಫಿಟ್ಸ್ ಯಾವ್ಯಾವಪ್ಪ ಅಂತಂದರೆ ಮೇಜರ್ ಬೆನಿಫಿಟ್ ಏನಂದ್ರೆ ಅಲ್ಲಿಂದ ಬರ್ತಕ್ಕಂಥ ಮೀನಾಗಿರ್ಬೋದು, ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳಾಗಿರ್ಬೋದು, ಈ ಎಲ್ಲ ಒಂದು ಮೇಜರ್ ಆಗಿ ಮೆಟೀರಿಯಲ್ಸ್ ಅಂತಕ್ಕಂಥದ್ದು ಮಾನವನಿಗೆ ಅತಿ ಹೆಚ್ಚು ಬೆನಿಫಿಟ್ ಆಗ್ತಾ ಬರ್ತಿದ್ದಾವೆ. ನೆನಪಿಟ್ಕೊಳ್ಳಿ, ಇದಲ್ಲದೆ ನಮ್ಮ ಮಾನವ ಅಂತಕ್ಕಂಥದ್ದು ಆರ್ಗ್ಯಾನಿಸಮ್ ಅಂತಕ್ಕಂಥದ್ದು ಎಲ್ಲಿಂದ ಹುಟ್ಟಿದಪ್ಪ ಅಂತಂದರೆ ಮೇಜರ್ ಆಗಿ ನಮ್ಮ ನೀರಿನಿಂದ, ಸಮುದ್ರದಿಂದ ಅಂತ ಹೇಳ್ತಾ ಮೇಜರ್ ಆಗಿ ಇಷ್ಟು ಬೆನಿಫಿಟ್ಸ್ ಇದಾವೆ. ಓಷನ್ ಅಂದರೆ ಗೊತ್ತಿರಬೇಕಿಲ್ಲಿ ಉಪ್ಪು ನೀರು ಅಂತಕ್ಕಂಥದ್ದನ್ನು ನಮ್ಮ ಮೇಜರ್ ಆಗಿ ಲಾರ್ಜರ್ ಏರಿಯಾದಲ್ಲಿದ್ದರೆ ಅದನ್ನು ಓಷನ್ಸ್ ಅಂತ ಕರಿತೀವಿ. ಈ ಒಂದು ಓಷನ್ಸನ್ನು ಸ್ಟಡಿ ಮಾಡ್ತಕ್ಕಂಥ ಸಬ್ಜೆಕ್ಟನ್ನು ಏನಂತ ಕರಿತೀವಪ್ಪ ಅಂದರೆ ಸಮುದ್ರ ಶಾಸ್ತ್ರ. ಸಾಗರಗಳ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದನ್ನು ಸಮುದ್ರ ಶಾಸ್ತ್ರ ಅಂತ ಕರಿತೀವಿ. ಗೊತ್ತಿರಲಿ, ನಾವು ಎಷ್ಟು ಪರ್ಸೆಂಟ್ ಸಮುದ್ರ ಇದೆಯಪ್ಪ ಅಂತಂದರೆ 71% ನಮ್ಮ ಮೇಜರ್ ಆಗಿ ನಮ್ಮ ಮೇಜರ್ ಅರ್ಥಲ್ಲಿ 71% ಇಟ್ ಇಸ್ ಓಷನ್ಸ್ ಆ್ಯಂಡ್ ಇನ್ನು ಮಿಕ್ಕಿರ್ತಕ್ಕಂಥದ್ದು 29% ಏನಿದೆಯಪ್ಪ ಅಂದರೆ ಲ್ಯಾಂಡ್ ಅಂತ ಕರಿತೀವಿ ನಾವು. ಇದು ಹಲವಾರು ಬೆನಿಫಿಟ್ಸ್ ಇದ್ದಾವೆ, ಗೊತ್ತಿರಲೇಬೇಕು. ಅದರ ಜೊತೆಗೆ ಯಾವ್ಯಾವ ಕಾನ್ಸೆಪ್ಟನ್ನು ಸ್ಟಡಿ ಮಾಡಬೇಕು ಅಂತಂದರೆ ಓಷನ್ಸ್ ಕರೆಂಟ್ ಬಗ್ಗೆ ಸ್ಟಡಿ ಮಾಡಬೇಕಾಗತ್ತೆ. ಅದ್ರ ಜೊತೆ ಟೈಡ್ಸ್ ಬಗ್ಗೆ ನೋಡೋಣ, ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳ ಬಗ್ಗೆ ಒಂದೊಂದಾಗಿ ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿಂದ ಎಷ್ಟು ಬೇಕೋ ಅಷ್ಟನ್ನು ಸ್ಟಡಿ ಮಾಡ್ತಾ ಹೋಗೋಣ. ಓಕೆ ಅಲ್ವಾ? ಅಂದರೆ ನೆಕ್ಸ್ಟ್ 1 ಅವರಲ್ಲಿ ಮೇಜರ್ ಎಷ್ಟು ಬೇಕೋ ಅಷ್ಟು ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತಿರ್ತೀನಿ. ಇಟ್ ಈಸ್ ಅಲರ್ಟ್ ಆಗಿರಿ, ಎಕ್ಸಾಮ್ ಪರ್ಸ್ಪೆಕ್ಟಿವ್ ಎಷ್ಟು ಬೇಕೋ ಅಷ್ಟು ಮಾತ್ರ ಅಷ್ಟೇ. ಓಕೆ ಅಲ್ವಾ? ಇಷ್ಟು ಬೇಸಿಕ್ ಆಗಿರುತ್ತೆ. ನಾವು ಇದಾದ್ಮೇಲೆ ಬರ್ತಕ್ಕಂಥದ್ದು ನಮ್ಮ ಮೇಜರ್ ಆಗಿ ಸಮುದ್ರಗಳಲ್ಲಿ ಸಾಗರದ ತಳದಲ್ಲಿರ್ತಕ್ಕಂಥ ಭೂ ಸ್ವರೂಪಗಳು ಅಂತ ಕರಿತೀವಿ. ಅಂದರೆ ಮೇಜರಾಗಿ ಏನಪ್ಪ ಅಂತಂದರೆ ಮೇಜರ್ ಓಷನ್ ರಿಲೀಫ್ಸ್ ಅಂತ. ಸರ್ ಈಗ ಮೇಜರಾಗಿ ನೋಡೋದಾದರೆ ಸಾಗರಗಳ ತಳದಲ್ಲಿರ್ತಕ್ಕಂಥ ಭೂ ಸ್ವರೂಪಗಳು ಯಾವ್ಯಾವು ಅಂತ ನೋಡೋಣ. ಮೊದಲು ಒಂದು ಇಮೇಜ್ ನೋಡೋಣ, ಅದಾದ್ಮೇಲೆ ಬರ್ತಕ್ಕಂಥದ್ದು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಕೂಡ ನಾನು ನಿಮಗೆ ಈ ಒಂದು ಭೂ ಸ್ವರೂಪಗಳ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರ್ತೀನಿ. ಓಕೆ ಅಲ್ವಾ? ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎಂಜಾಯ್ ಮಾಡ್ತಿರೋ ಕ್ಲಾಸನ್ನು ಜಸ್ಟ್ ಒಂದು ಲೈಕ್ ಕೊಡಿ ಸಾಕು. ಎಸ್, ನಾವು ಯಾವ್ಯಾವ್ದ್ರ ಬಗ್ಗೆ ಓದ್ತೀವಪ್ಪ ಇಲ್ಲಿ ಅಂತಂದರೆ ಹಲವಾರು ಫೀಚರ್ಸ್ ಇದನ್ನು ಆಲ್ರೆಡಿ ನಿಮಗೆ ಹೇಳಿದೆ. ಬಟ್ ಇದನ್ನೊಂದು ಸ್ವಲ್ಪ ನೋಡಿ ಅರ್ಥ ಮಾಡ್ಕೊಳ್ಳಿ. ಇದು ಅರ್ಥ ಮಾಡ್ಕೊಂಡ್ರೆ ಮೋರ್ ದೆನ್ ಸಫಿಷಿಯಂಟ್. ಈ ಒಂದು ಮೇಜರ್ ಇಟ್ ಇಸ್ ಪಾರ್ಟ್ 1 ಅಂತಕ್ಕಂಥದ್ದು ಮುಗಿಯುತ್ತೆ ಈ ಒಂದು ಸಮುದ್ರ ಶಾಸ್ತ್ರದ ಅಂಡರಲ್ಲಿ. ನಾವು ಇಂಟ್ರೊಡಕ್ಷನ್ ಟು ಓಷನ್ ರಿಲೀಫ್ಸ್ ಬಗ್ಗೆ ನೋಡೋದಾದರೆ ಸಾಗರ ತಳೆದಿರತಕ್ಕಂಥ ಭೂ ಸ್ವರೂಪಗಳ ಬಗ್ಗೆ ಮಾತಾಡ್ತೀವಿ. ನಾವು ಈ ಒಂದು ಭೂ ಸ್ವರೂಪಗಳ ಬಗ್ಗೆ ಮಾತಾಡಬೇಕಾದ್ರೆ ಯಾವ್ಯಾವ್ದ್ರ ಬಗ್ಗೆ ಗೊತ್ತಿರಬೇಕಪ್ಪ ಅಂದರೆ ಮೊದಲನೇದು, ಇವಾಗ ನೀವೇ ನೋಡಿ, ಈ ಒಂದು ಲ್ಯಾಂಡ್ ಅಂತಕ್ಕಂಥದ್ದು ಇದೆ, ನಮ್ಮ ಭೂಮಿ ಅಂತಕ್ಕಂಥದ್ದು ಇದೆ. ನಮ್ಮ ಭೂಮಿಯಿಂದ ಎಕ್ಸ್ಟೆಂಡ್ ಆಗ್ತಕ್ಕಂಥ ಫೀಚರ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ಮೇಜರ್ ಆಗಿ ಏನು ಅಂತಂದರೆ ಇಟ್ ಈಸ್ ಭೂಮಿ ಇದೆ, ಕಾಂಟಿನೆಂಟಲ್ ಲ್ಯಾಂಡ್ ಮಾಸ್ ಇದೆ, ಭೂಖಂಡ ಅಂತ ಕರಿತೀವಿ ನಾವು. ಲ್ಯಾಂಡ್ ಇದೆ, ಆ ಲ್ಯಾಂಡಿನ ಎಕ್ಸ್ಟೆಂಡ್ ಆಗ್ತಕ್ಕಂಥದ್ದನ್ನು ಏನಂತ ಕರಿತೀವಪ್ಪ, ನೀರಲ್ಲಿ ಎಕ್ಸ್ಟೆಂಡ್ ಆದರೆ ಏನಂತ ಕರಿತೀವಿ ಅಂದರೆ ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು, ಒಂದು ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾನು ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತಿರ್ತೀನಿ, ಒಂದೊಂದಾಗಿ ಡಿಸ್ಕಸ್ ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡಿ. ನಾವು ಎರಡನೇದ್ರ ಬಗ್ಗೆ ನೋಡೋದಾದರೆ ಇವಾಗ ನೀವೇ ನೋಡ್ರಪ್ಪ, ಇಟ್ ಇಸ್ ಮೇಜರ್ ಆಗಿ ನೀರಿನ ಒಳಗೆ ಅಥವಾ ಸಮುದ್ರದ ಕಡೆಗೆ ಹೋಗ್ತಕ್ಕಂಥ ಲ್ಯಾಂಡನ್ನು ಏನಂತ ಕರಿತೀವಪ್ಪ ಅಂದರೆ ಕಾಂಟಿನೆಂಟಲ್ ಮೇಜರ್ ಆಗಿ ಶೆಲ್ಫ್ ಅಂತ ಕರಿತೀವಿ. ಸರಿ, ಕಾಂಟಿನೆಂಟಲ್ ಶೆಲ್ಫ್ ಬಗ್ಗೆ ನೋಡೋಣ. ಅದಾದ್ಮೇಲೆ ಬರ್ತಕ್ಕಂಥ ನೋಡಿ, ಸಡನ್ ಆಗಿ ಇಟ್ ಈಸ್ ಆಳ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗ್ತಿದೆ. ಹೈಟ್ ಆರ್ ದ ಡೆಪ್ತ್ ಇಸ್ ಇನ್ಕ್ರೀಸಿಂಗ್. ಆ ಡೆಪ್ತ್ ಇನ್ಕ್ರೀಸ್ ಆದಾಗ ಅದನ್ನೇನಂತ ಕರಿತೀವಪ್ಪ ಅಂದರೆ ಸ್ಲೋಪ್ ಅಂತ ಕರಿತೀವಿ ನಾವು. ಅದನ್ನೇನಂತ ಕರಿತೀವಿ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಕಾಂಟಿನೆಂಟಲ್ ಸ್ಲೋಪ್. ನಾವು ಈ ಕಾಂಟಿನೆಂಟಲ್ ಸ್ಲೋಪ್ ಅಂತಕ್ಕಂಥದ್ದು ಒಂದು ಸ್ವಲ್ಪ ಇನ್ಕ್ರೀಸ್ ಆದರೆ ಅದನ್ನೇನಂತ ಕರಿತೀವಪ್ಪ ಅಂದರೆ ಕಾಂಟಿನೆಂಟಲ್ ಶೆಲ್ಫ್. ಕಾಂಟಿನೆಂಟಲ್ ಮೇಜರ್ ಆಗಿ ಬರ್ತಕ್ಕಂಥದ್ದು ರೈಸ್ ಅಂತ ಕರಿತೀವಿ. ಮೊದಲು ಕಾಂಟಿನೆಂಟ್ ಶೆಲ್ ಬಗ್ಗೆ ನೋಡಿದ್ವಿ, ಅದಾದಮೇಲೆ ಆಳ ಅಂತಕ್ಕಂಥ ಇನ್ಕ್ರೀಸ್ ಆಗ್ತಿದ್ರೆ ಅದನ್ನು ಸ್ಲೋಪ್ ಅಂದ್ವಿ. ಅದಾದಮೇಲೆ ಮೂರನೇದು ಯಾವುದಪ್ಪ ಅಂತಂದರೆ ಮೇಜರ್ ಆಗಿ ಕಾಂಟಿನೆಂಟಲ್ ರೈಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಈಗ ನಾವು ಕಾಂಟಿನೆಂಟಲ್ ರೈಸ್ ಅಂತ ಕರಿತೀವಿ, ಕಾಂಟಿನೆಂಟಲ್ ರೈಸ್ ಅಂತ ಕೂಡ ಕರಿತೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಸಡನ್ ಆಗಿ ಇಟ್ ಇಸ್ ಮೇಜರ್ ಆಗಿ ಇಟ್ ಇಸ್ ಡೆಪ್ತ್ ಇನ್ಕ್ರೀಸ್ ಆಗ್ತಕ್ಕಂಥದ್ದನ್ನು ಕಾಂಟಿನೆಂಟಲ್ ಸ್ಲೋಪ್ ಅಂತ ಕರಿತೀವಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ನೋಡಿ, ಅತಿ ಆಳವಾಗಿರ್ತಕ್ಕಂಥ ಪ್ರದೇಶಗಳನ್ನು ಏನಂತ ಕರಿತೀವಿ ಟ್ರೆಂಚಸ್ ಗೊತ್ತಿರಲಿ. ಅದಾದ್ಮೇಲೆ ನೋಡಿ, ಇಟ್ ಇಸ್ ಮೇಜರ್ ಆಗಿ ಇಟ್ ಇಸ್ ನಮ್ಮ ಪ್ಲೇಟ್ ಬೌಂಡ್ರೀಸ್ ಅಂತಕ್ಕಂಥದ್ದು ವಿಚ್ ಆರ್ ಮೂವಿಂಗ್ ಅವೇ ಫ್ರಮ್ ಈಚ್ ಅದರ್. ನಾವು ಅವೇ ಫ್ರಮ್ ಈಚ್ ಅದರ್ ಮೂವ್ ಆಗ್ತಕ್ಕಂಥ ಪ್ರದೇಶಗಳನ್ನು ಏನಂತ ಕರಿತೀವಪ್ಪ ಅಂತಂದರೆ ಮಿಡ್ ಓಷನಿಕ್ ರಿಡ್ಜಸ್. ಗೊತ್ತಿರಲಿ, ನಾವು ಇಫ್ ದ 2 ಪ್ಲೇಟ್ಸ್ ಆರ್ ಮೂವಿಂಗ್ ಅವೇ ಫ್ರಮ್ ಈಚ್ ಅದರ್, ಇಲ್ಲಿಂದ ಏನಾಗತ್ತಪ್ಪ ಅಂದರೆ ಜ್ವಾಲಾಮುಖಿಗಳು ಉತ್ಪತ್ತಿ ಆಗ್ತವೆ. ಆ್ಯಂಡ್ ಉತ್ಪತ್ತಿ ಆದಾಗ ಇಲ್ಲಿ ಕ್ರಿಯೇಟ್ ಆಗ್ತಕ್ಕಂಥ ಮೌಂಟೇನ್ಸ್ ಯಾವಪ್ಪ ಅಂತಂದರೆ ಮಿಡ್ ಓಷನಿಕ್ ರಿಡ್ಜಸ್. ಇಲ್ಲಿ ಬೆಟ್ಟ ಮತ್ತು ಗುಡ್ಡಗಳು ಕ್ರಿಯೇಟ್ ಆಗ್ತವೆ. ಅದು ಯಾವುದಪ್ಪ ಅಂತಂದರೆ ಮಿಡ್ ಓಷನಿಕ್ ರಿಡ್ಜಸ್ ಅಂತ ಕರಿತೀವಿ.
ಅದಾದ್ಮೇಲೆ ಬರ್ತಕ್ಕಂಥದ್ದು ನಮ್ಮ ಜ್ವಾಲಾಮುಖಿಯಿಂದ ಕ್ರಿಯೇಟ್ ಮಾಡ್ತಕ್ಕಂಥ ಮೇಜರ್ ಆಗಿ ಮೌಂಟೇನ್ಸ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ವಾಲ್ಕ್ಯಾನಿಕ್ ಮೌಂಟೇನ್. ಇಲ್ಲಿ ನೋಡಿ ವಾಲ್ಕ್ಯಾನಿಕ್ ಮೌಂಟೇನ್ ಅಂತ ಕರಿತೀವಿ. ಈ ವಾಲ್ಕ್ಯಾನಿಕ್ ಮೌಂಟೇನ್ ಅಂತಕ್ಕಂಥದ್ದು ನಮ್ಮ ನೀರಿಂದ ಹೊರಗೆ ಬಂದ್ರೆ ಅದನ್ನೇನಂತ ಕರಿತೀವಪ್ಪ ಅಂತಂದ್ರೆ ಇಟ್ ಇಸ್ ಐಲ್ಯಾಂಡ್ಸ್. ಯಾವ ಐಲ್ಯಾಂಡ್ ಅಪ್ಪ ಅಂತಂದ್ರೆ ವಾಲ್ಕ್ಯಾನಿಕ್ ಐಲ್ಯಾಂಡ್ ಅಂತ ಕರಿತೀವಿ, ಅಥವಾ ಜ್ವಾಲಾಮುಖಿಯಿಂದ ಕ್ರಿಯೇಟ್ ಆಗಿರ್ತಕ್ಕಂಥ ಮೇಜರ್ ಆಗಿ ಫೀಚರ್ ಅನ್ನ ವಾಲ್ಕ್ಯಾನಿಕ್ ಐಲ್ಯಾಂಡ್ ಅಂತ ಕರಿತೀವಿ. ಜ್ವಾಲಾಮುಖಿಯಿಂದ ಕ್ರಿಯೇಟ್ ಆಗಿರಬೇಕು. ನಾವು ಕ್ರಿಯೇಟ್ ಆದಾಗ ಸರ್ ನೀರಿಂದ ಹೊರಗೆ ಬಂದರೆ ಅದನ್ನು ದ್ವೀಪ ಅಂತ ಕರಿತೀವಿ, ನೀರಿನ ಒಳಗೆ ಇದ್ರೆ ಅದೇನಂತ ಕರಿತೀವಪ್ಪ ಅಂದ್ರೆ ಪೀಕ್ ಶೇಪ್ ಇದ್ರೆ, ನಾವು ಪೀಕ್ ಥರ ಇದ್ರೆ ಅದನ್ನ ಏನಂತ ಕರಿತೀವಪ್ಪ ಮೇಜರ್ ಆಗಿ ಅಂತಂದ್ರೆ ಸಿ ಮೌಂಟ್ ಅಂತ ಕರಿತೀವಿ. ನೀರಿನ ಒಳಗೆ ಇರಬೇಕು, ಸಿ ಮೌಂಟ್ ಅಂತ ಕರಿತೀವಿ. ಅದೇ ಫ್ಲಾಟ್ ಆಗಿದ್ರೆ ಪೀಕ್ ಥರ ಇದ್ರೆ ಸಿ ಮೌಂಟೇನ್ ಥರ ಇದೆ ಅಂತ. ನಾವು ಅದೇ ರೀತಿ ಅದು ಫ್ಲಾಟ್ ಆಗಿದ್ರೆ ಮೇಜರ್ ಅದೇನಂತ ಕರಿತೀವಪ್ಪ ಅಂದ್ರೆ ಗಯಾರ್ಡ್ಸ್ ಅಂತ ಕರಿತೀವಿ. ಇಷ್ಟು ನಮ್ಮ ಮೇಜರ್ ಆಗಿ ಓಷನ್ ರಿಲೀಫ್ ಬಗ್ಗೆ ಗೊತ್ತಿರಲಿ, ಸಾಗರ ತಳದ ಭೂ ಸ್ವರೂಪಗಳ ಬಗ್ಗೆ ಒಂದೊಂದಾಗಿ ಗೊತ್ತಿರಬೇಕು. ನಾವು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ಇಷ್ಟು ಕಾಂಟಿನೆಂಟ್ ಶೆಲ್ಫ್ ಅಂದ್ರೇನು, ಸ್ಲೋಪ್ ಅಂದ್ರೇನು, ರೈಸ್ ಅಂದ್ರೇನು, ಅಬೆಸಲ್ ಪ್ಲೇನ್ಸ್ ಅಂದ್ರೇನು, ಡೀಪ್ ಪ್ಲೇನ್ಸ್ ಅಂದ್ರೇನು ಅದ್ರ ಬಗ್ಗೆ ನೋಡೋಣ. ಟ್ರೆಂಚ್ಗಳಂದ್ರೆ ಏನು, ಅದೇ ರೀತಿ ಮಿಡ್ ಓಷನಿಕ್ ರಿಡ್ಜಸ್ ಅಂದ್ರೆ ಏನು, ಈ ಎಲ್ಲದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ಇಟ್ ಇಸ್ ಮೇಜರ್ ನಿಮ್ಮ ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಹೈಯೆಸ್ಟ್ ಕಾನ್ಸಂಟ್ರೇಷನ್ ಇರಲೇಬೇಕು. ನಾವು ಇಷ್ಟ ಹೇಳ್ತಾ ಮುಂದೆ ಸಾಗೋಣ. ನಾವು ನೆಕ್ಸ್ಟ್ ಟಾಪಿಕ್ ಯಾವುದಾಗಿರುತ್ತಪ್ಪ ಅಂದರೆ ಇದು ಕಂಟಿನ್ಯೂಡ್ ಪಾರ್ಟ್ ಆಗಿರುತ್ತೆ. ಅದರಲ್ಲಿ ಮೇಜರ್ ಬರ್ತಕ್ಕಂಥದ್ದು ಮೊದಲನೇದು ಯಾವುದಪ್ಪ ಅಂದರೆ ಇಂಟ್ರೊಡಕ್ಷನ್ ಅಂತ ಕರಿತೀವಿ. ಈಗ ನೀವೇ ಹೇಳಿ, ಈ ಒಂದು ಸಮುದ್ರ ತೀರದಲ್ಲಾಗಿರ್ಬೋದು, ಸಾಗರದ ತಳದಲ್ಲಾಗಿರ್ಬೋದು, ನಾವು ಯಾವ್ಯಾವ ಭೂ ಸ್ವರೂಪಗಳು ಕ್ರಿಯೇಟ್ ಆಗ್ತಾವಪ್ಪ ಅಂತಂದರೆ ಮೇಜರ್ ಹಲವಾರು ಭೂ ಸ್ವರೂಪಗಳು ಕ್ರಿಯೇಟ್ ಆಗ್ತವೆ. ಬಟ್ ನನ್ನ ಕ್ವೆಶನ್ ಏನಪ್ಪ ಅಂತಂದರೆ, ನಾವೀಗ ಸಮುದ್ರಕ್ಕೆ ಹೋದಾಗ ಅಲ್ಲಿ ಹಲವಾರು ಫೀಚರ್ಸ್ ಇರ್ತಾವ ಅಥವಾ ನಮ್ಮ ತಳ ಅಂತಕ್ಕಂಥದ್ದು ಸಮಾನವಾಗಿರುತ್ತಾ, ಅಂದರೆ ಮೇಜರ್ ಯೂನಿಫಾರ್ಮ್ ಆಗಿರುತ್ತಾ ಅನ್ನೋದು ನನ್ನ ಕ್ವೆಶನ್. ಇಲ್ಲಿ ನಾವು ಯೂನಿಫಾರ್ಮ್ ಆಗಿ ಇರುತ್ತಾ, ಯೂನಿಫಾರ್ಮ್ ಆಗಿ ಇರಲ್ವಾ ಕ್ವೆಶನ್ ಮಾಡಿ. ನಾವು ಮೊದಲು ಏನು ಅಂದ್ಕೊಂಡಿದ್ವಿ ಅಂತಂದರೆ ಮೇಜರ್ ಆಗಿ 1930ಕ್ಕಿಂತ ಮುಂಚೆ ನಾವೇನು ಅಂದ್ಕೊಂಡಿದ್ವಿ ಅಂದರೆ ನಮ್ಮ ಸಮುದ್ರಗಳು ಕೂಡ ಹೆಂಗಿದಾವಪ್ಪ ಅಂತಂದರೆ ಮೇಜರ್ ಫ್ಲಾಟ್ ಆಗಿದೆ ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೆ ಮೇಜರ್ ಆಗಿ ಒಂದು ಥಿಯರಿ ಬರುತ್ತೆ. ಯಾವ ಥಿಯರಿನಪ್ಪ ಅಂತಂದರೆ ಸೀ ಫ್ಲೋರ್ ಸ್ಪ್ರೆಡಿಂಗ್ ಥಿಯರಿ ಅಂತ. ಈ ಸೀ ಫ್ಲೋರ್ ಸ್ಪ್ರೆಡಿಂಗ್ ಥಿಯರಿಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತಂದರೆ ಹ್ಯಾರಿ ಹೆಸ್ ಅನ್ನೋರು. ನಾವು ಈ ಹ್ಯಾರಿ ಹೆಸ್ನ ಪ್ರಕಾರ ಅವ್ರು ಏನಪ್ಪ ಒಂದು ಥಿಯರಿಯನ್ನು ಕೊಡ್ತಾರೆ ಅಂತಂದರೆ, ನಾವು ಅವರ ಪ್ರಕಾರ ನಮ್ಮ ಸಮುದ್ರ ಅಂತಕ್ಕಂಥದ್ದು ಫ್ಲಾಟ್ ಆಗಿಲ್ಲ, ಮತ್ತು ಯಾವ ರೀತಿ ಇದೆ ಅಂತಂದರೆ ಇಟ್ ವಾಸ್ ಮೇಡ್ ಅಪ್ ಆಫ್ ಡಿಫ್ರೆಂಟ್ ಜಾಗ್ರಫೀಸ್. ನಾವು ಯಾವ್ಯಾವ ಜಾಗ್ರಫೀಸ್ ಎಲ್ಲೆಲ್ಲಿ ಕ್ರಿಯೇಟ್ ಆಗ್ತಾವೆ ಅಥವಾ ಎಲ್ಲಿ ಕ್ರಿಯೇಟ್ ಆಗುತ್ತೆ ಅಂದರೆ ಓಷನ್ಸಲ್ಲಿ. ನಾವು ಓಷನ್ಸಲ್ಲಿ ಕ್ರಿಯೇಟ್ ಆಗಬೇಕಾದ್ರೆ ಹಲವಾರು ಭೂ ಸ್ವರೂಪಗಳನ್ನ ಕ್ರಿಯೇಟ್ ಆಗ್ತವೆ. ನಾವು ಗೊತ್ತಿರಬೇಕಿಲ್ಲಿ. ನಾವು ಈ ಒಂದು ಕಾನ್ಸೆಪ್ಟನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಹ್ಯಾರಿ ಹೆಸ್ ಅನ್ನೋರು. ನೆನಪಿಟ್ಕೋಬೇಕಿಲ್ಲಿ. ನಾವು ಈ ಜಾಗ್ರಫರ್ ಬಗ್ಗೆ ಗೊತ್ತಿರಲಿ. ಮೇಜರ್ ಆಗಿ ಜಾಗ್ರಫರ್ ಯಾರಪ್ಪ ಅಂತಂದರೆ ಹ್ಯಾರಿ ಹೆಸ್ ಅಂತ ಕರಿತೀವಿ. ನಾವು ಈ ಹ್ಯಾರಿ ಹೆಸ್ನ ಪ್ರಕಾರ ಮೇಜರ್ ಆಗಿ ನಮ್ಮ ಜಾಗ್ರಫಿ ಅಂತಕ್ಕಂಥದ್ದು, ನಮ್ಮ ಸಮುದ್ರ ಅಂತಕ್ಕಂಥದ್ದು, ಸಾಗರ ಅಂತಕ್ಕಂಥದ್ದು ಮೇಜರ್ ಯೂನಿಫಾರ್ಮ್ ಇಲ್ಲ. ಅದರ ಬದಲು ಹೆಂಗಿದೆಯಪ್ಪ ಅಂತಂದರೆ ಇಟ್ ಈಸ್ ಮೇಡ್ ಅಪ್ ಆಫ್ ಡಿಫ್ರೆಂಟ್ ದ ಓಷನ್ ರಿಲೀಫ್ಸ್ ಅಥವಾ ಭೂ ಸ್ವರೂಪಗಳು ಅಂತ ಕರಿತೀವಿ. ಸರ್ ಇದೆಲ್ಲ ಓಕೆ. ಈ ಭೂ ಸ್ವರೂಪಗಳು ಕ್ರಿಯೇಟ್ ಆಗೋದಕ್ಕೆ ಕಾರಣಗಳೇನು ಅಂತಂದರೆ ಮೇಜರ್ ಆಗಿ 2 ಕಾರಣಗಳು. ಒಂದು ಕಾರಣ ಏನಪ್ಪ ಅಂದರೆ ಪ್ಲೇಟ್ ಟೆಕ್ಟಾನಿಕ್ಸ್ ಅನ್ನೋ ಒಂದು ಕಾರಣ. ಪ್ಲೇಟ್ಸ್ ಅಂತಕ್ಕಂಥದ್ದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗಬೇಕಾದ್ರೆ ಹಲವಾರು ರಿಲೀಫ್ಸ್ ಕ್ರಿಯೇಟ್ ಆಗ್ತವೆ, ಹಲವಾರು ಭೂ ಸ್ವರೂಪಗಳನ್ನು ಕ್ರಿಯೇಟ್ ಆಗುತ್ತೆ ಅನ್ನೋದು ಮೊದಲನೇ ಕಾರಣ ಆಗಿತ್ತು. ಎರಡನೇದೇನಾಗಿತ್ತಪ್ಪ ಅಂತಂದರೆ ಇಟ್ ಇಸ್ ವಾಲ್ಕೆನೋಸ್, ಜ್ವಾಲಾಮುಖಿಗಳು ಎರಡನೇ ಕಾರಣ ಆಗಿರ್ತವೆ. ಎರಡನೇ ಕಾರಣ. ಸರ್ ಇದೆಲ್ಲ ಓಕೆ, ಬಟ್ ಅದೇ ರೀತಿ ನಮ್ಗೆ ಹಲವಾರು ಫೀಚರ್ಸ್ ಇದಾವೆ ಅಂತ ನಿಮಗೆ ಹೆಂಗೆ ಗೊತ್ತಾಯಿತು ಅಂತಂದರೆ ಮೇಜರ್ ನನಗೆ ಗೊತ್ತಾಗಿರ್ತಕ್ಕಂಥದ್ದು ಯಾವ ರೀತಿ ಅಂತಂದರೆ ನಮ್ಮ ಟೆಕ್ನಾಲಜಿಯ ಮೂಲಕ. ಮೇಜರ್ ಆಗಿ 2 ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ವಿ. ಒಂದು ಯಾವುದಪ್ಪ ಅಂತಂದರೆ ಸೋನಾರ್ ಅಂತ ಕರಿತೀವಿ. ಎರಡನೇದು ಯಾವುದಪ್ಪ ಅಂತಂದರೆ ಬ್ಯಾಥೋಮೆಟ್ರಿ ಅಂತಕ್ಕಂಥ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ನಮ್ಮ ಓಷನ್ ರಿಲೀಫ್ ಅಂತಕ್ಕಂಥದ್ದು ಸಮಾನವಾಗಿಲ್ಲ, ಅಂದರೆ ಮೇಜರ್ ಆಗಿ ಯೂನಿಫಾರ್ಮ್ ಆಗಿಲ್ಲ. ಮತ್ತು ಯಾವ ರೀತಿ ಇದೆಯಪ್ಪ ಅಂದರೆ ಹಲವಾರು ಟೋಪೋಗ್ರಫಿಯನ್ನು ಕ್ರಿಯೇಟ್ ಮಾಡಿದೆ. ಆ ಒಂದು ಹಲವಾರು ಟೋಪೋಗ್ರಫಿ ಯಾವ್ಯಾವು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಒಂದು ಮೇಜರ್ ಯೂನಿಫಾರ್ಮ್ ಆಗಿ ಇಲ್ಲ ಅಂತ ನಮ್ಗೆ ಹೆಂಗೆ ಗೊತ್ತಾಯಿತು ಅಂದರೆ ಸೋನಾರ್ನ ಮೂಲಕ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ ಕರಿತೀವಿ. ಅದೇ ರೀತಿ ಆಳವನ್ನು ಮೆಜರ್ ಮಾಡ್ತಕ್ಕಂಥ ಇನ್ಸ್ಟ್ರೂಮೆಂಟನ್ನು ಏನಂತ ಕರಿತೀವಪ್ಪ ಅಂದರೆ ಬ್ಯಾಥೋಮೆಟ್ರಿ ಅಂತ ಕರಿತೀವಿ. ಟು ಮೆಜರ್ ದ ಡೆಪ್ತ್ ಆಫ್ ದ ಓಷನ್, ನಾವು ಅಂಥ ಒಂದು ಇನ್ಸ್ಟ್ರೂಮೆಂಟನ್ನು ಏನಂತ ಕರಿತೀವಪ್ಪ ಅಂದರೆ ಬ್ಯಾಥೋಮೆಟ್ರಿಕ್ ಅಂತ ಕರಿತೀವಿ. ನಾವು ಅದರ ಜೊತೆಗೆ ಈ ಎಲ್ಲ ಒಂದು ಮೇಜರ್ ಅಂಶಗಳನ್ನು ಕ್ರಿಯೇಟ್ ಆಗೋದಕ್ಕೆ ಮೇಜರ್ ಕಾರಣಗಳೇನಪ್ಪ ಅಂತಂದರೆ 2 ಕಾರಣಗಳಿದ್ದಾವೆ. ಒಂದು
ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಕರಿತೀವಿ. ಎರಡನೇದು ಜ್ವಾಲಾಮುಖಿಯಿಂದ ಹಲವಾರು ಮೇಜರ್ ಆಗಿ ಭೂ ಸ್ವರೂಪಗಳನ್ನು ಕ್ರಿಯೇಟ್ ಆಗತ್ತೆ. ಎಲ್ಲಿ ಕ್ರಿಯೇಟ್ ಆಗತ್ತಪ್ಪ ಅಂದರೆ ನಮ್ಮ ಸಾಗರ, ನಮ್ಮ ಸಮುದ್ರದ ಆಳದಲ್ಲಿ ಹಲವಾರು ಭೂ ಸ್ವರೂಪಗಳು ಕ್ರಿಯೇಟ್ ಆಗ್ತಾ ಹೋಗ್ತಿರ್ತವೆ. ಓಕೆ ಅಲ್ವಾ? ನಮ್ಮ ಎಕ್ಸಾಮ್ ಪಾಸ್ಪೋರ್ಟ್ನ ಎಷ್ಟು ಬೇಕೋ ಅಷ್ಟನ್ನು ನಾನು ನಿಮ್ಗೆ ಡಿಸ್ಕಸ್ ಮಾಡ್ಕೊಡ್ತೀನಿ. ಇಟ್ ಈಸ್ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಅಂತೂ ಇರಲೇಬೇಕು. ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಅಷ್ಟಾದರೂ ಸ್ಯಾಕ್ರಿಫೈಸ್ ಮಾಡಬೇಕಲ್ವಾ? ನೋಡೋಣ ಅದರ ಬಗ್ಗೆ. ಇಟ್ ಈಸ್ ಒಂದಾಗಿ ನೋಡ್ತಾ ಹೋಗೋಣ. ನಾವು ಮೇಜರ್ ಆಗಿ ಇದೊಂದು ಇಂಟ್ರೊಡಕ್ಷನ್ ಆಗಿರುತ್ತೆ, ಪೀಠಿಕೆ ಅಂತಕ್ಕಂಥದ್ದು. ನಾವು ಅದಾದ್ಮೇಲೆ ಬರ್ತಕ್ಕಂಥದ್ದು ಮೊದಲನೇ ಫೀಚರ್ ಯಾವುದಪ್ಪ ಅಂತಂದರೆ, ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ನಮ್ಮ ಭೂಮಿಯಿಂದ ಅಥವಾ ಲ್ಯಾಂಡ್ ಕಡೆಗಿಂದ ನಮ್ಮ ಇಟ್ ಈಸ್ ಮೇಜರ್ ಆಗಿ ಖಂಡಗಳಿಂದ ನಮ್ಮ ಸಮುದ್ರದ ತೀರಕ್ಕೆ ಹೋಗ್ತಿದ್ದಾಗ ನಾವು ಬರ್ತಕ್ಕಂಥ ಮೊದಲನೇ ಫೀಚರ್ ಯಾವುದಪ್ಪ ಅಂದರೆ ಖಂಡಾಂತರ ಹಂಚು ಅಂತ ಕರಿತೀವಿ, ಅಥವಾ ಮೇಜರ್ ಬರ್ತಕ್ಕಂಥದ್ದು ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರಿತೀವಿ, ಖಂಡಾಂತರ ಅಂಚು ಅಂತ ಕರಿತೀವಿ. ನೋಡಿ, ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಇದೆ. ನಾನು ನಿಮ್ಗೆ ಎರಡರಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಜೊತೆಗೆ ಮೇಜರ್ ಆಗಿ ನಿಮಗೆ ಸ್ಲೈಡ್ಸು ಶೇರ್ ಆಗುತ್ತೆ. ಆ್ಯಂಡ್ ನೀವು ಒಂದು ಸ್ವಲ್ಪ ರಿವಿಷನ್ ಮಾಡಿ ಪ್ರಿಂಟ್ಔಟ್ ತೊಗೊಂಡು ರಿವಿಷನ್ ಮಾಡ್ಕೊಂಡ್ರೆ ಇಟ್ ಇಸ್ ಮೋರ್ ದೆನ್ ಸಫಿಷಿಯಂಟ್. ನಾವು ಇಷ್ಟು ಬಿಟ್ಟರೆ ನೀವು ಎಕ್ಸಾಮಲ್ಲಿ ಯಾವುದೇ ಕಾರಣಕ್ಕೂ ಏನು ಕ್ವೆಶನ್ ಕೇಳಲ್ಲ. ಓಕೆ ಅಲ್ವಾ? ಇಷ್ಟು ಹೇಳ್ತಾ ನೆಕ್ಸ್ಟ್ ಒಂದು ನೋಡೋದಾದರೆ ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರಿತೀವಿ, ಅಥವಾ ಖಂಡಾಂತರ ಹಂಚು ಅಂತ ಕರಿತೀವಿ. ಏನಪ್ಪ ಈ ಕಾಂಟಿನೆಂಟಲ್ ಶೆಲ್ಫ್ ಅಂದರೆ ಏನು? ನಾವು ಕಾಂಟಿನೆಂಟಲ್ ಶೆಲ್ಫ್ ಅಂದರೆ ನೆನ್ಪಿಟ್ಕೊಳ್ಳಿ, ಈ ಒಂದು ಮೇಜರ್ ಆಗಿ ನಮ್ಮ ಖಂಡಗಳಂತಕ್ಕಂಥದ್ದು ಸಮುದ್ರದ ಕಡೆಗೆ ಮೂವ್ ಆದರೆ ಅದನ್ನ ಏನಂತ ಕರಿತೀವಪ್ಪ ಅಂದರೆ ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರಿತೀವಿ. ಕಾಂಟಿನೆಂಟಲ್ ಶೆಲ್ಫ್. ಸರಿ, ಕಾಂಟಿನೆಂಟಲ್ ಶೆಲ್ಫಿಂದ ಅನಾಹುತಗಳು ಕೂಡ ಇದ್ದಾವೆ, ಅದೇ ರೀತಿ ನಮಗೆ ಬೆನಿಫಿಟ್ಸ್ ಕೂಡ ಇದ್ದಾವೆ. ಯಾವ ರೀತಿ ಬೆನಿಫಿಟ್ಸ್ ಇದ್ದಾವೆ, ಯಾವ ರೀತಿ ಅನಾನುಕೂಲಗಳು ಕೂಡ ಇದ್ದಾವೆ ಅನ್ನೋದ್ರ ಬಗ್ಗೆ ಒಂದಾಗಿ ನೋಡ್ತಾ ಹೋಗೋಣ. ನಾವೀಗ ನೀವೇ ನೋಡ್ರಪ್ಪ, ಕಾಂಟಿನೆಂಟಲ್ ಶೆಲ್ಫ್ ಅಂತಕ್ಕಂಥದ್ದು ಅತಿ ಆಳವಾಗಿದೆಯಾ ಕಂಪೇರ್ಡ್ ಟು ಕಾಂಟಿನೆಂಟಲ್ ಸ್ಲೋಪ್? ಅತಿ ಆಳವಾಗಿದೆಯಾ ಅಥವಾ ಆಳ ಅಂತಕ್ಕಂಥದ್ದು ಕಡಿಮೆ ಇದೆಯಾ? ಆಳ ಅಂತಕ್ಕಂಥದ್ದು ಕಡಿಮೆ ಇದೆ. ನೋಡಿ, ಇಲ್ಲಿ ಆಳ ಅಂತಕ್ಕಂಥದ್ದು ಏನಿದೆಯಪ್ಪ ಅಂದರೆ ಕಡಿಮೆ ಇದೆ. ನಾವು ಆಳ ಅಂತಕ್ಕಂಥದ್ದು ಕಡಿಮೆ ಇದ್ದಾಗ ಇಲ್ಲಿಂದ ಶಿಪ್ಸು ಹೋಗಿ ನಮ್ಮ ಲ್ಯಾಂಡ್ ಕಡೆಗೆ ಹೋಗ್ಬೋದಾ ಅಂತಂದರೆ ಇಲ್ಲ. ನಾವು ಅತಿ ಚಿಕ್ಕದಾಗಿರ್ತಕ್ಕಂಥದ್ದು ಹೋಗ್ಬೋದು, ಮೀಡಿಯಮ್ ಕೂಡ ಒಂದು ಸ್ವಲ್ಪ ಟ್ರೈ ಮಾಡ್ಬೋದು. ಬಟ್ ಅದೇ ರೀತಿ ಅತಿ ದೊಡ್ಡದಾಗಿರ್ತಕ್ಕಂಥ ಹಡಗುಗಳು ನಮ್ಮ ಭೂಮಿಯ ಕಡೆಗೆ ಹೋಗ್ಬೋದಾ ಅಥವಾ ನಮ್ಮ ಲ್ಯಾಂಡ್ ಕಡೆಗೆ ಹೋಗ್ಬೋದಾ, ನಮ್ಮ ಕಂಟ್ರಿ ಕಡೆಗೆ ಹೋಗ್ಬೋದಾ ಅಂತಂದರೆ ಇಲ್ಲ. ನಾವು ಇಲ್ಲೇ ಸ್ಟಾಪ್ ಮಾಡಬೇಕಾಯ್ತು. ಇಲ್ಲಿಂದ ಸಣ್ಣ ಪುಟ್ಟ ಮೇಜರ್ ಶಿಪ್ಸ್ ಕಡೆಯಿಂದ ನಮ್ಮ ಕಂಟ್ರಿ ಕಡೆಗೆ ಹೋಗ್ಬೇಕಾಗತ್ತೆ. ಮೊದಲನೇ ಅನಾಹುತಗಳು ಏನಪ್ಪ ಅಂತಂದರೆ, ಅಗೇನ್ ವಿತ್ ರೆಸ್ಪೆಕ್ಟ್ ಟು ವಿ ಕಾಲ್ ಇಟ್ ಆಸ್ ನೆಗೆಟಿವ್ ಚಾಲೆಂಜಸ್ ಏನಂದರೆ, ಶಾಲೋ ಡೆಪ್ತ್ ಇರೋದ್ರಿಂದ, ಅತಿ ಕಡಿಮೆ ಡೆಪ್ತ್ ಇರೋದ್ರಿಂದ ನಮ್ಮ ಪ್ರಾಬ್ಲಮ್ ಏನಪ್ಪ ಅಂತಂದರೆ ದೊಡ್ಡ ಶಿಪ್ಸ್ ಅಂತಕ್ಕಂಥದ್ದು ನಮ್ಮ ಭೂಮಿಯ ಕಡೆಗೆ ಹೋಗೋಕ್ಕೆ ಆಗಲ್ಲ. ಸರ್, ಇದು ನಮಗೆ ಅನಾನುಕೂಲಗಳಾದರೆ ಅನುಕೂಲಗಳೇನು ಸರ್ ಅಂತಂದರೆ, ಇಲ್ಲಿ ನೋಡಿ, ಅತಿ ಉದ್ದವಾಗಿರ್ತಕ್ಕಂಥ ಕಾಂಟಿನೆಂಟಲ್ ಶೆಲ್ಫ್ ಇದ್ದರೆ ಇಲ್ಲಿ ಏನೇನಿರುತ್ತಪ್ಪ ಅಂತಂದರೆ ಮೀನುಗಾರಿಕೆ ಮಾಡ್ಬೋದು, ರೇರಿಂಗ್ ಆಫ್ ಫಿಶಸ್, ಕ್ಯಾಚಿಂಗ್ ಆಫ್ ಫಿಶಸ್ ಮಾಡ್ಬೋದು. ಎರಡನೇದು ಏನು ಮಾಡ್ಬೋದಪ್ಪ ಅಂದರೆ, ಈ ಒಂದು ಪ್ರದೇಶದಲ್ಲಿ ಹಲವಾರು ಸಂಪನ್ಮೂಲಗಳು ನಮಗೆ ದೊರೆಯುತ್ತವೆ. ನಾವು ಯಾವಪ್ಪ ಹಲವಾರು ಸಂಪನ್ಮೂಲಗಳಂತಂದರೆ ಮೇಜರಾಗಿ ಇಲ್ಲಿರ್ತಕ್ಕಂಥವು ಯಾವ್ಯಾವು ಅಂತಂದರೆ, ನಮಗೆ ಮೇಜರಾಗಿ ಕೋಲ್ ಬೆಡ್ ಮೀಥೇನ್ ಆಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಅದೇ ರೀತಿ ನಮಗೆ ಇಟ್ ಈಸ್ ದ ಡಿಫ್ರೆಂಟ್ ಗ್ಯಾಸ್ ಆಗಿರ್ಬೋದು, ಶೇಲ್ ಗ್ಯಾಸ್ ಆಗಿರ್ಬೋದು. ಈ ಎಲ್ಲ ಸಂಪನ್ಮೂಲಗಳು ಕೂಡ ನಮ್ಗೆ ಎಲ್ಲಪ್ಪ ದೊರೀತವೆ ಅಂತಂದರೆ ಮೇಜರಾಗಿ ಕಾಂಟಿನೆಂಟಲ್ ಶೆಲ್ಫ್ ಅಥವಾ ಖಂಡಾಂತರ ಅಂಚಿನ ಕಡೆ ನಮಗೆ ಈ ಒಂದು ಮೇಜರ್ಗೆ ಏನು ಸಿಗತ್ತಪ್ಪ ಅಂದರೆ ಮೇಜರ್ ಸಿಗ್ತಕ್ಕಂಥದ್ದು ಇಟ್ ಈಸ್ ಹಲವಾರು ಸಂಪನ್ಮೂಲಗಳು ಕೂಡ ಈ ಒಂದು ಕಾಂಟಿನೆಂಟ್ ಶೆಲ್ಫ್ ಕಡೆಗೆ ಸಿಗ್ತವೆ. ಗೊತ್ತಿರಲಿ, ನಾವು ಕಾಂಟಿನೆಂಟ್ ಶೆಲ್ಫ್ ಅಂದರೆ ಗೊತ್ತಿರಬೇಕಿಲ್ಲಿ. ಇಟ್ ಈಸ್ ಖಂಡಾಂತರ ಹಂಚು ಅಂತ ಕರಿತೀವಿ, ಖಂಡಾಂತರ ಹಂಚು. ನಾವು ಈ ಖಂಡಾಂತರ ಹಂಚು ಅಂತಕ್ಕಂಥದ್ದು ಎಲ್ಲಿರುತ್ತಪ್ಪ ಅಂದರೆ ಎಕ್ಸ್ಟೆನ್ಷನ್ ಪಾರ್ಟ್ ಆಫ್ ಲ್ಯಾಂಡ್. ನಮ್ಮ ಮೇಜರ್ ಖಂಡಗಳನ್ನು ಎಕ್ಸ್ಟೆಂಡ್ ಆದಾಗ ಸಮುದ್ರದ ಕಡೆಗೆ ಆ ಸಿಗ್ತಕ್ಕಂಥ ಮೇಜರ್ ಪಾರ್ಟ್ ಯಾವುದಪ್ಪ ಅಂತಂದರೆ ಖಂಡಾಂತರ ಹಂಚು ಅಂತ ಕರಿತೀವಿ, ಅಥವಾ ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರಿತೀವಿ. ಈ ಒಂದು ಕಾಂಟಿನೆಂಟಲ್ ಶೆಲ್ಫ್ ಅಂತಕ್ಕಂಥದ್ದು ಆಳ ಹೆಂಗಿರುತ್ತಪ್ಪ ಅಂದರೆ ಮೇಜರ್ ಆಗಿ ದ ಡೆಪ್ತ್ ವಿಲ್ ಬಿ ಲೆಸರ್. ಆ್ಯಂಡ್ ಇದನ್ನೇನಂತ ಕರಿತೀವಪ್ಪ ಅಂದರೆ ಅತಿ ಕಡಿಮೆ ಆಳ ಇರತಕ್ಕಂಥ ಪ್ರದೇಶಗಳು ಅಂದರೆ ಶಾಲೋ ಡೆಪ್ತ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ? ಶಾಲೋ ಡೆಪ್ತ್ ಅಂತ ಕೂಡ ಕರಿತೀವಿ. ನಾವು ಸರ್ ಈ ಶಾಲೋ ಡೆಪ್ತ್ ಇದೆ ನಮ್ಗೆ ಏನು ಸರ್ ಬೆನಿಫಿಟ್ಸು ಅಂತಂದರೆ, ಮೊದಲನೇ ಬೆನಿಫಿಟ್ ನಾನು ಆಲ್ರೆಡಿ ಹೇಳಿದೆ, ನಾವು ಮೀನುಗಾರಿಕೆ. ನಾವು ಕಾಮೆಂಟ್ ಮಾಡಿ, ಈಗ ನಮ್ಮ ಭಾರತ ಅಂತಕ್ಕಂಥದ್ದು ಎಷ್ಟನೇ ಸ್ಥಾನದಲ್ಲಿದೆ ಮೀನುಗಾರಿಕೆ ಅಂಡ್ರಲ್ಲಿ? ನಮ್ಮ ಮೀನುಗಾರಿಕೆ ಅಂಡ್ರಲ್ಲಿ ಇರ್ತಕ್ಕಂಥದ್ದು 2ನೇ ಸ್ಥಾನದಲ್ಲಿದ್ದೀವಿ ನಾವು. ಅದೇ ರೀತಿ ಅತಿ ಹೆಚ್ಚು ಮೀನುಗಾರಿಕೆಯನ್ನು ಮೇಜರ್ ಆಗಿರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂತಂದರೆ ಆಂಧ್ರ ಪ್ರದೇಶ ಅಂತ ಕರಿತೀವಿ. ಅದೇ ರೀತಿ ಮೆರೈನ್ ಪ್ರೊಡಕ್ಷನ್ ಸಮುದ್ರದ ಮೀನನ್ನು ಅತಿ ಹೆಚ್ಚು ಕ್ಯಾಚ್ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಗುಜರಾತ್ ಅಂತ ಕರಿತೀವಿ. ಓವರಾಲ್ ಆಗಿ ನೋಡೋದಾದರೆ ಆಂಧ್ರ ಪ್ರದೇಶ್ ಅತಿ
ಅತಿ ಹೆಚ್ಚು ಮೇಜರ್ ಆಗಿ ಸಮುದ್ರ ಮೀನನ್ನು ಕ್ಯಾಚ್ ಮಾಡ್ತಕ್ಕಂಥವ್ರು ಯಾರು ಅಂತಂದರೆ ನಮ್ಮ ಗುಜರಾತ್ ಅವ್ರು ಅಂತ ಹೇಳ್ತೀವಿ. ನಾವು ಅತಿ ಹೆಚ್ಚು ಮೀನು ಸಿಗ್ತಕ್ಕಂಥದ್ದು ಎಲ್ಲಿಂದನಪ್ಪ ಅಂತಂದರೆ ಮೇಜರ್ ಆಗಿ ನಮ್ಮ ಇಟ್ ಇಸ್ ಖಂಡಾಂತರ ಅಂಚು ಅಂತ ಕರಿತೀವಿ, ಅದು ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರಿತೀವಿ. ನಾವು ಈ ಒಂದು ಕಾಂಟಿನೆಂಟಲ್ ಶೆಲ್ಫಲ್ಲಿ ನಮ್ಗೆ ಏನೇನು ಸಿಗ್ತಾವಪ್ಪ ಅಂದರೆ ಮೀನುಗಾರಿಕೆ ಸಿಗ್ತವೆ, ಅದೇ ರೀತಿ ಪೆಟ್ರೋಲಿಯಂ ಸಂಪನ್ಮೂಲಗಳು ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಂತಕ್ಕಂಥದ್ದು ಈ ಒಂದು ರೀಜನಲ್ಲಿ ನಮಗೆ ಹಲವಾರು ರೀಜನ್ಸಲ್ಲಿ ಸಿಗ್ತವೆ, ಗೊತ್ತಿರಬೇಕಿಲ್ಲಿ. ನಾವು ಅದೇ ರೀತಿ ಎರಡನೇದಕ್ಕೆ ಹೋಗೋದಾದರೆ ಮೇಜರ್ ಕಾಂಟಿನೆಂಟಲ್ ವಿ ಕಾಲ್ ಇಟ್ ಆಸ್ ಸ್ಲೋಪ್ ಅಂತ ಕರಿತೀವಿ. ನಾನು ಆಲ್ರೆಡಿ ನಿಮ್ಗೆ ಐಡಿಯಾ ಕೊಟ್ಟೆ. ನಾವು ಎರಡನೇದು ಯಾವುದು ಅಂತಂದರೆ ಕಾಂಟಿನೆಂಟಲ್ ಸ್ಲೋಪ್ ಅಂತ ಕರಿತೀವಿ. ಏನಪ್ಪ ಈ ಕಾಂಟಿನೆಂಟಲ್ ಸ್ಲೋಪ್ ಅಂತ ನಾನು ಆಲ್ರೆಡಿ ಹೇಳಿದೆ. ಇಟ್ ಈಸ್ ಕಾಂಟಿನೆಂಟಲ್ ಸ್ಲೋಪ್ ಅಂದರೆ ಇಟ್ ಈಸ್ ಭೂಖಂಡದ ಇಳಿಜಾರು ಅಂತ ಕರಿತೀವಿ. ಕಾಂಟಿನೆಂಟಲ್ ಸ್ಲೋಪ್ ಅಂದರೆ ಇಟ್ ಈಸ್ ಭೂಖಂಡದ ಇಳಿಜಾರು, ಕಾಂಟಿನೆಂಟಲ್ ಸ್ಲೋಪ್. ಸರಿ, ಕಾಂಟಿನೆಂಟಲ್ ಸ್ಲೋಪ್ ಅಂದರೆ ಏನಪ್ಪ ಅಂದರೆ ಕಾಂಟಿನೆಂಟ್ ಶೆಲ್ಫಿಂದ ಮೂವ್ ಆದರೆ ಬರ್ತಕ್ಕಂಥ ಪ್ರದೇಶ ಯಾವುದಪ್ಪ ಅಂತಂದರೆ ಭೂಖಂಡದ ಇಳಿಜಾರು ಅಂತ ಕರಿತೀವಿ. ನಾವು ಈ ಒಂದು ಭೂಖಂಡದ ಇಳಿಜಾರು ಅಂತಕ್ಕಂಥದ್ದು ಡೆಪ್ತ್ ಇನ್ಕ್ರೀಸ್ ಆಗುತ್ತಾ, ಆಳ ಅಂತಕ್ಕಂಥದ್ದು ಜಾಸ್ತಿ ಆಗಿ ಶುರು ಆಗುತ್ತಾ, ಆಳ ಅಂತಕ್ಕಂಥದ್ದು ಕಡಿಮೆ ಆಗುತ್ತಾ, ಅದು ನನಗೆ ಹೇಳಿ. ನಾವು ಆಳ ಅಂತಕ್ಕಂಥ ಏನಾಗುತ್ತಪ್ಪ ಅಂದರೆ ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ. ನಾವು ಆಳ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗ್ತಿದ್ರೆ ನಮ್ಗೆ ಏನಾಗತ್ತಪ್ಪ ಅಂದರೆ ಅತಿ ದೊಡ್ಡದಾಗಿರ್ತಕ್ಕಂಥ ಹಡಗುಗಳು ಈ ಒಂದು ಪ್ರದೇಶಕ್ಕೆ ಬಂದು ಇಟ್ ಇಸ್ ನೆಲೆಸ್ಬೋದು, ಅಲ್ಲಿವರೆಗೆ ಚಲಿಸ್ಬೋದು ಕೂಡ. ನಾವು ಅದರ ಜೊತೆಗೆ ಸರ್ ಈ ಇಳಿಜಾರು ಅಂತಕ್ಕಂಥದ್ದು ಎಷ್ಟು ಆಳ ಇದೆ ಅಂತಂದರೆ 200ರಿಂದ 3000 ಕಿಲೋಮೀಟರ್ವರೆಗೆ ಡೆಪ್ತ್ ಅಂತಕ್ಕಂಥದ್ದು ಇದೆ. ಇಳಿಜಾರಿನ ಆಳ ಎಷ್ಟಿದೆ ಅಂತಂದರೆ 200 ಕಿಲೋಮೀಟರಿಂದ 3000 ಕಿಲೋಮೀಟರ್ವರೆಗೆ ಈ ಒಂದು ಭೂಖಂಡದ ಇಳಿಜಾರು ಡೆಪ್ತ್ ಇರ್ತವೆ. ಆಳ ಅಂತಕ್ಕಂಥದ್ದು 200ರಿಂದ 3000 ಕಿಲೋಮೀಟರ್ವರೆಗೆ ಇರ್ತವೆ ಬಸ್. ಅದರ ಜೊತೆಗೆ ಈ ಒಂದು ಪ್ರದೇಶದಲ್ಲಿ ಯಾವ್ಯಾವ ಮೇಜರ್ ಫೀಚರ್ಸನ್ನು ನೋಡ್ತೀವಪ್ಪ ಅಂತಂದರೆ 2 ಫೀಚರ್ಸನ್ನು ನೋಡ್ತೀವಿ. ನಾನು ಆಲ್ರೆಡಿ ಹೇಳಿದೆ, ನಾವು ಅತಿ ಆಳವಾಗಿರ್ತಕ್ಕಂಥ ಪ್ರದೇಶಗಳು ಯಾವಪ್ಪ ಅಂದರೆ ಟ್ರೆಂಚಸ್ ಅಂತ ಕರಿತೀವಿ, ಅದನ್ನು ಕಂದಕಗಳು ಅಂತ ಕರಿತೀವಿ. ಟ್ರೆಂಚಸ್ ಅಂದರೆ ಕಂದಕಗಳು. ಅದರ ಜೊತೆಗೆ ಕಣಿವೆಗಳನ್ನು ನೋಡ್ತೀವಿ. ಕಣಿವೆಗಳೇನಪ್ಪ ಅಂದರೆ ಕೆನ್ಯಾನ್ಸ್ ಅಂತ ಕರಿತೀವಿ, ಗೊತ್ತಿರಬೇಕಿಲ್ಲಿ. ಇಟ್ ಈಸ್ ಕಣಿವೆಗಳು ಮತ್ತು ಕಂದಕಗಳನ್ನು ಈ ಒಂದು ರೀಜನ್ಸ್ ನೋಡ್ತೀವಿ. ಕೆನ್ಯಾನ್ಸ್ ಆ್ಯಂಡ್ ಟ್ರೆಂಚಸ್ ಆರ್ ಬೀನ್ ಫೌಂಡ್ ಇನ್ ದಿಸ್ ರೀಜನ್ಸ್. ಅದಕ್ಕೋಸ್ಕರ ನೀವೇ ನೋಡಿ, ನಮ್ಮ ಬೀಚಸ್ ಎಲ್ಲಪ್ಪ ಫಾರ್ಮ್ ಆಗ್ತವೆ ಅಂತಂದರೆ ಕಾಂಟಿನೆಂಟಲ್ ಇಟ್ ಇಸ್ ಮೇಜರ್ ಆಗಿ ಶೆಲ್ಫ್ ಇರೋ ಕಡೆ. ನಾವು ಕಾಂಟಿನೆಂಟಲ್ ಸ್ಲೋಪ್ ಕಡೆಗೆ ಹೋದಾಗ ನಿಮ್ಮನ್ನು ನೀರು ಗೆಳ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಅತಿ ಆಳವಾಗಿರ್ತಕ್ಕಂಥ ಪ್ರದೇಶಗಳಿಗೆ ಹೋಗಬೇಡಿ ಅಂತ ನಮ್ಮ ಪೊಲೀಸ್ನವರು ಎಲ್ಲಪ್ಪ ಹೇಳ್ತಾರೆ ಅಂದರೆ ಕರಾವಳಿ ಪ್ರದೇಶಗಳಲ್ಲಿ ಹೇಳ್ತಾರೆ. ಇಷ್ಟು ಗೊತ್ತಿರಲಿ. ರಿಲೇಟೆಡ್ ಟು ಯಾವುದಪ್ಪ ಅಂತಂದರೆ ಇಟ್ ಈಸ್ ಮೇಜರ್ ಆಗಿ ಕಾಂಟಿನೆಂಟಲ್ ಸ್ಲೋಪ್ ಅಂತ ಕರಿತೀವಿ. ನಾವು ಕಾಂಟಿನೆಂಟಲ್ ಸ್ಲೋಪ್ ಆದಮೇಲೆ ಬರ್ತಕ್ಕಂಥ ಮೂರನೇ ಪ್ರದೇಶ ಯಾವುದಪ್ಪ ಅಂದರೆ ಕಾಂಟಿನೆಂಟಲ್ ರೈಸ್ ಅಂತ. ಕಾಂಟಿನೆಂಟಲ್ ರೈಸ್ ಅಂದರೆ ಏನಪ್ಪ ಅಂದರೆ ಭೂಖಂಡದ ಏರಿಕೆ. ನಾವು ಕಾಂಟಿನೆಂಟಲ್ ಸ್ಲೋಪ್ ಆಳ ಕಡಿಮೆ ಆಗ್ತಿರುತ್ತಲ್ವ, ಅಥವಾ ಮೇಜರಾಗಿ ನೋಡೋದಾದರೆ ಆಳ ಜಾಸ್ತಿ ಆಗಬೇಕಾದ್ರೆ ಸಡನ್ನಾಗಿ ಕಡಿಮೆ ಆದರೆ ಅದನ್ನ ಏನಂತ ಕರಿತೀವಪ್ಪ ಅಂದರೆ ಕಾಂಟಿನೆಂಟಲ್ ರೈಸ್ ಅಂತ ಕರಿತೀವಿ. ನಾವು ಈ ಕಾಂಟಿನೆಂಟಲ್ ರೈಸ್ ಅಂದರೆ ಏನಪ್ಪ ಅಂದರೆ ಸಡನ್ನಾಗಿ ಏನಾದರೂ ಡೆಪ್ತ್ ಅಂತಕ್ಕಂಥದ್ದು ಈ ಇನ್ಕ್ರೀಸ್ ಆಗ್ತಿರುತ್ತಲ್ವ, ಸಡನ್ನಾಗಿ ಡಿಕ್ರೀಸ್ ಆದರೆ ಅಂಥ ಒಂದು ಪ್ರದೇಶಗಳನ್ನು ಏನಂತ ಕರಿತೀವಪ್ಪ ಅಂದರೆ ನೆನ್ಪಿಟ್ಕೋಬೇಕಿಲ್ಲಿ. ಈಗ ನೀವೇ ನೋಡೋದಾದರೆ ಇಟ್ ಇಸ್ ಮೇಜರ್ ಆಗಿ ಕಾಂಟಿನೆಂಟ್ ಶೆಲ್ಫ್ ಅಂತ ಕರಿತೀವಿ. ನಾವು ಸಡನ್ನಾಗಿ ಆಳ ಇನ್ಕ್ರೀಸ್ ಆಗ್ತಿದ್ರೆ ಅದನ್ನು ಕಾಂಟಿನೆಂಟಲ್ ಏನಂತ ಕರಿತೀವಪ್ಪ ಅಂದರೆ ಕಾಂಟಿನೆಂಟಲ್ ಸ್ಲೋಪ್ ಅಂತ. ಈಗ ಆಳ ಅಂತಕ್ಕಂಥದ್ದು ಕಡಿಮೆ ಆಗ್ತಿದ್ರೆ ಅಥವಾ ಸರಿ ಸಮಾನ ಆಗ್ತಿದ್ರೆ ಈ ಒಂದು ಪ್ರದೇಶವನ್ನು ಏನಂತ ಕರಿತೀವಿ? ಈ ಒಂದು ಪ್ರದೇಶವನ್ನು ಏನಂತ ಕರಿತೀವಪ್ಪ ಅಂದರೆ ನಮ್ಮ ಸಮುದ್ರದ ತೀರದಲ್ಲಿ ನಾವು ಏನಂತ ಕರಿತೀವಪ್ಪ ಅಂದರೆ ಮೇಜರ್ ಕಾಂಟಿನೆಂಟಲ್ ರೈಸ್ ಅಂತ ಕರಿತೀವಿ. ಭೂಖಂಡದ ಏರಿಕೆ ಅಂತ ಕರಿತೀವಿ. ಭೂಖಂಡದ ಏರಿಕೆ ಕಾಂಟಿನೆಂಟಲ್ ರೈಸ್ ಅಂತ. ಇಲ್ಲಿ ಏನಾಗುತ್ತೆ, ಮೇಜರ್ ಆಗಿ ಇಟ್ ಇಸ್ ಡೆಪ್ತ್ ಅಂತಕ್ಕಂಥದ್ದು ಏನಾಗುತ್ತಪ್ಪ ಅಂದರೆ ಮೊದಲು ಇನ್ಕ್ರೀಸ್ ಆಗ್ತಾ ಇತ್ತು. ಈ ಡೆಪ್ತ್ ಅಂತಕ್ಕಂಥದ್ದು ಕಡಿಮೆ ಆದರೆ ಅಥವಾ ಫ್ಲ್ಯಾಟ್ ಆದರೆ ಅಂಥ ಒಂದು ಪ್ರದೇಶವನ್ನು ಏನಂತ ಕರಿತೀವಿ? ಕಾಂಟಿನೆಂಟಲ್ ರೈಸ್ ಅಂತ ಕರಿತೀವಿ ಅಥವಾ ಭೂಖಂಡದ ಏರಿಕೆ ಅಂತ ಕರಿತೀವಿ. ಭೂಖಂಡದ ಏರಿಕೆ ಅಂತ ಕರಿತೀವಿ. ಮೇಜರ್ ಆಗಿ ಕಾಂಟಿನೆಂಟಲ್ ಸ್ಲೋಪ್ ಗ್ರ್ಯಾಜುವಲಿ ಲೂಸಸ್ ಇಟ್ಸ್ ಸ್ಟೀಪ್ನೆಸ್. ನಾವು ಡೆಪ್ತ್ ಅಂತಕ್ಕಂಥದ್ದು ಕಡಿಮೆ ಆದರೆ ಆ ಒಂದು ರೀಜನ್ಸನ್ನು ಏನಂತ ಕರಿತೀವಪ್ಪ ಅಂದರೆ ಕಾಂಟಿನೆಂಟಲ್ ರೈಸ್ ಅಥವಾ ಭೂಖಂಡದ ಏರಿಕೆ ಅಂತ ಕೂಡ ಕರಿತೀವಿ. ಓಕೆ ಅಲ್ವಾ? ಇಷ್ಟು ಮೂರನೇ ಫೀಚರ್ ಆಗಿರುತ್ತೆ. ನಾವು ನಾಲ್ಕನೇ ಫೀಚರ್ ಕಡೆಗೆ ಹೋಗೋದಾದರೆ ಮೇಜರ್ ಬರ್ತಕ್ಕಂಥದ್ದು ಡೀಪ್ ಸಿ ಪ್ಲೇನ್ಸ್ ಅಂತ ಕರಿತೀವಿ ಅಥವಾ ಆಳ ಸಮುದ್ರ ಬಯಲು ಪ್ರದೇಶ ಅಂತ.
ನೆನ್ಪಿಟ್ಕೊಳ್ರಪ್ಪ, ಇಲ್ಲಿ ನಾವು ಮೇಜರ್ ಆಗಿ ಕಾಂಟಿನೆಂಟಲ್ ಮೇಜರ್ ರೈಸ್ ಆದ್ಮೇಲೆ ಬರ್ತಕ್ಕಂಥ 40% ಶೇಕಡ 40% ಇರತಕ್ಕಂಥ ಪ್ರದೇಶ ಯಾವುದಪ್ಪ ಅಂದರೆ ಡೀಪ್ ಸಿ ಪ್ಲೇನ್ಸ್ ಅಂತ ಕರಿತೀವಿ, ಅಥವಾ ಆಳ ಸಮುದ್ರ ಬಯಲು ಪ್ರದೇಶ ಅಂತ ಕರಿತೀವಿ. ಆಳವಾಗಿರ್ತಕ್ಕಂಥ ಸಮುದ್ರದಲ್ಲಿ ಇರ್ತಕ್ಕಂಥ ಬಯಲು ಪ್ರದೇಶ. ಸರ್, ಈ ಒಂದು ಬಯಲು ಪ್ರದೇಶ ಅಂತಕ್ಕಂಥದ್ದು ಎಷ್ಟು ಕಿಲೋಮೀಟರ್ ಆಳದಲ್ಲಿ ಇರ್ತಾವಪ್ಪ ಅಂತಂದರೆ ನಮ್ಮ ಸಮುದ್ರದಲ್ಲಿ ಎಷ್ಟು ಮಟ್ಟಿಗೆ ಅಥವಾ ಎಷ್ಟು ಕಿಲೋಮೀಟರ್ ಡೆಪ್ತಲ್ಲಿ ಇರುತ್ತೆ ಅಂದರೆ ಮೇಜರ್ ಆಗಿರ್ತಕ್ಕಂಥದ್ದು 3000ದಿಂದ 6000 ಕಿಲೋಮೀಟರ್ವರೆಗೆ ಡೆಪ್ತ್ ಇರುತ್ತೆ. ಬಟ್ ಇಲ್ಲಿ ನಮ್ಮಿಂದ ನಮ್ಮ ಮೇಜರ್ ಭೂಮಿಯಿಂದ ತೊಗೊಂಡೋಗಿರ್ತಕ್ಕಂಥ ಎಲ್ಲ ಡೆಪಾಸಿಟೆಡ್ ಮೆಟೀರಿಯಲ್ಸ್ ಕೂಡ ಎಲ್ಲಪ್ಪ ಡೆಪಾಸಿಟ್ ಮಾಡ್ತವೆ ಅಂತಂದರೆ ಮೇಜರ್ ಡೆಪಾಸಿಟ್ ಮಾಡ್ತಕ್ಕಂಥದ್ದು ಇಟ್ ಈಸ್ ಡೀಪ್ ಸಿ ಪ್ಲೇನ್ಸ್ ಅಂಡರಲ್ಲಿ. ಡೀಪ್ ಸಿ ಪ್ಲೇನ್ಸ್ ಅಂಡರ್ ಡೆಪಾಸಿಟ್ ಮಾಡ್ತವೆ. ನಾವು ಈ ಡೆಪಾಸಿಟ್ ಮಾಡಿರ್ತಕ್ಕಂಥ ಮೆಟೀರಿಯಲ್ಸ್ ಯಾವ್ಯಾವ ಆಗಿರ್ತಾವಪ್ಪ ಅಂದರೆ ಜೇಡಿ ಮಣ್ಣು ಮತ್ತು ಹೂಳಿನಂತಹ ಮಣ್ಣು ಇಲ್ಲಿ ಡೆಪಾಸಿಟ್ ಮಾಡ್ತವೆ. ನಾವು ಅದರ ಜೊತೆಗೆ ಈ ಒಂದು ರೀಜನ್ ಅಂತಕ್ಕಂಥದ್ದು ನಮ್ಮ ಸಮುದ್ರದಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆಯಪ್ಪ ಅಂತಂದರೆ ಇರ್ತಕ್ಕಂಥದ್ದು ಏನು ಅಂತಂದರೆ 40% ಆಫ್ ಓಷನ್ ಫ್ಲೋರ್. 40% ಆಫ್ ಓಷನ್ನ ಫ್ಲೋರ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಫ್ಲಾಟ್ ರೀಜನ್ ಅಂತ ಕರಿತೀವಿ. ಅದೇ ರೀತಿ ಮೇಜರ್ ಆಗಿ ಈ ಒಂದು ರೀಜನ್ ಏನಂತ ಕರಿತೀವಪ್ಪ ಅಂದರೆ ಸ್ಮೂತೆಸ್ಟ್ ರೀಜನ್ ಅಂತ ಕೂಡ ಕರಿತೀವಿ. ಇಟ್ ಈಸ್ ದ ಫ್ಲಾಟೆಸ್ಟ್ ರೀಜನ್ ಆ್ಯಂಡ್ ದ ಸ್ಮೂತೆಸ್ಟ್ ರೀಜನ್. ನಾವು ಈ ಒಂದು ರೀಜನಲ್ಲಿ ಡೆಪ್ತ್ ಎಷ್ಟಿರುತ್ತಪ್ಪ ಅಂದರೆ 3000ದಿಂದ 6000ವರೆಗೆ ಡೆಪ್ತ್ ಇರುತ್ತೆ. ಅದರ ಜೊತೆಗೆ ಸರ್ ಇಲ್ಲಿ ಯಾವ್ಯಾವ ಒಂದು ಪದಾರ್ಥಗಳು ಇರ್ತವೆ, ಯಾವ ಮೆಟೀರಿಯಲ್ಸ್ ಇರ್ತವೆ ಅಂತ ಕೇಳಿದರೆ 2 ಮೆಟೀರಿಯಲ್ಸ್ ಇರ್ತವೆ. ಒಂದು ಜೇಡಿ ಮಣ್ಣು ಅಂತ ಕರಿತೀವಿ, ನಥಿಂಗ್ ಬಟ್ ಕ್ಲೇ ಆಗಿರ್ಬೋದು, ಸಿಲ್ಟ್ ಆಗಿರ್ಬೋದು, ಜೇಡಿ ಮಣ್ಣು ಆಗಿರ್ಬೋದು, ಹೂಳಿನಂತಹ ಮಣ್ಣು ಅಂತಕ್ಕಂಥದ್ದು ಇಲ್ಲಿ ಡೆಪಾಸಿಟ್ ಆಗಿರ್ತವೆ. ಇಷ್ಟು ರಿಲೇಟೆಡ್ ಟು ಡೀಪ್ ಸಿ ಪ್ಲೇನ್ಸ್ ಅಥವಾ ಆಳ ಸಮುದ್ರದ ಬಯಲು ಪ್ರದೇಶ ಅಂತ ಕರಿತೀವಿ. ಆಳು ಸಮುದ್ರದ ಬಯಲು ಪ್ರದೇಶ ಇಷ್ಟು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಡೀಪ್ ಸಿ ಪ್ಲೇನ್ಸ್ ಅಂತ ಕರಿತೀವಿ. ಡೀಪ್ ಸಿ ಪ್ಲೇನ್ಸ್. ಅದಾದ್ಮೇಲೆ ನೆಕ್ಸ್ಟ್ ಒನ್ ಏನಪ್ಪ ಅಂದರೆ ಟ್ರೆಂಚಸ್ ಅಂತ ಕರಿತೀವಿ. ಅತಿ ಆಳವಾಗಿರ್ತಕ್ಕಂಥ ಪ್ರದೇಶಗಳು ಯಾವಪ್ಪ ಅಂತಂದರೆ ಟ್ರೆಂಚಸ್. ನಾವು ಟ್ರೆಂಚಸ್ಸನ್ನು ಏನಂತ ಕರಿತೀವಪ್ಪ ಅಂದರೆ ಕಂದಕಗಳು ಅಂತ ಕರಿತೀವಿ. ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಅತ್ಯಂತ ಆಳವಾಗಿರ್ತಕ್ಕಂಥ ಪ್ರದೇಶಗಳು ಯಾವಪ್ಪ ಅಂತಂದರೆ ಈ ಒಂದು ಕಂದಕಗಳು. ಅದೇ ರೀತಿ ಇದನ್ನು ಟ್ರೆಂಚಸ್ ಅಂತ ಕರಿತೀವಿ, ಡೀಪೆಸ್ಟ್ ಪಾರ್ಟ್ ಆಫ್ ದ ಓಷನ್ಸ್. ನಾವು ಅತಿ ಆಳವಾಗಿರ್ತಕ್ಕಂಥ ಪ್ರದೇಶ ಯಾವುದಪ್ಪ ನಮ್ಮ ಮೇಜರ್ ನಮ್ಮ ಭೂಮಿಯಲ್ಲಿ ಅಂತಂದರೆ ಅಥವಾ ಸಾಗರದಲ್ಲಿ ಅಂತ ನೋಡೋದಾದರೆ ಮೇಜರಾಗಿ ಯಾವುದು ಅಂತಂದರೆ ಮರಿಯಾನಾ ಟ್ರೆಂಚ್ ಅಂತ ಕರಿತೀವಿ. ಮರಿಯಾನಾ ಟ್ರೆಂಚ್ ಎಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ನಾವು ಅತಿ ಆಳವಾಗಿದೆ, ಬಟ್ ಆದರೆ ಆನ್ ಎನ್ ಆವ್ರೇಜ್ ಆಗಿ ನೋಡೋದಾದರೆ ಈ ಕಂದಕಗಳಂತಕ್ಕಂಥದ್ದು 3ರಿಂದ 5 ಕಿಲೋಮೀಟರ್ ಆಳವಾಗಿರ್ತವೆ. ಸರ್, ಇದೆಲ್ಲ ಓಕೆ. ಈ ಒಂದು ಡೀಪ್ ಟ್ರೆಂಚಸ್ ಫಾರ್ಮ್ ಆಗಬೇಕಾದ್ರೆ ಎಲ್ಲಪ್ಪ ಫಾರ್ಮ್ ಆಗ್ತವೆ ಅಂತಂದರೆ ಯಾವುದಾದ್ರೂ ಒಂದು ಮೇಜರ್ ನೋಡೋದಾದರೆ 2 ಪ್ಲೇಟ್ ಅಂತಕ್ಕಂಥದ್ದು ಒಟ್ಟಿಗೆ ಮೂವ್ ಆಗ್ತಿದ್ರೆ ವಿಚ್ ಇಸ್ ಮೂವಿಂಗ್ ಟುವರ್ಡ್ಸ್ ಈಚ್ ಅದರ್. ನಾವು ಪ್ಲೇಟ್ಸ್ ಅಂತಕ್ಕಂಥದ್ದು ಟುವರ್ಡ್ಸ್ ಈಚ್ ಮೀಟ್ ಆದಾಗ ಯಾವುದು ಅತಿ ಭಾರವಾಗಿರ್ತಕ್ಕಂಥದ್ದು ಸಬ್ಮರ್ಜ್ ಆಗುತ್ತೆ ಆ್ಯಂಡ್ ಇದೇನಾಗುತ್ತಪ್ಪ ರೈಸ್ ಆಗುತ್ತೆ ಟು ಫಾರ್ಮಿಂಗ್ ಮೌಂಟನ್ಸ್. ನಾವು ಈ ಒಂದು ರೀಜನ್ ಏನಾಗುತ್ತಪ್ಪ ಅಂತಂದರೆ ವಿಚ್ ಲೀಡ್ಸ್ ಟು ಫಾರ್ಮೇಷನ್ ಆಫ್ ವಿ ಕಾಲ್ ಇಟ್ ಆಸ್ ದ ಟ್ರೆಂಚಸ್ ಅಂತ ಕರಿತೀವಿ. ನಾವು ಟ್ರೆಂಚಸ್ ಫಾರ್ಮ್ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಮೇಜರ್ ಕಾರಣ ನಿಮ್ಗೆ ಗೊತ್ತಿರಬೇಕಿಲ್ಲಿ ನಾವು ಕನ್ವರ್ಜೆಂಟ್ ಪ್ಲೇಟ್ ಮೂವ್ಮೆಂಟ್ ಅಂತ ಕರಿತೀವಿ. ಕನ್ವರ್ಜ್ ಆದಾಗ ಮೇಜರ್ ಆಗಿ ಪ್ಲೇಟ್ಸ್ ಅಂತಕ್ಕಂಥದ್ದು ಇಟ್ ಇಸ್ ಕನ್ವರ್ಜ್ ಆದಾಗ ಅಂಥ ಒಂದು ಪ್ರದೇಶಗಳಲ್ಲಿ ಬರ್ತಕ್ಕಂಥ ಮೇಜರ್ ಫೀಚರ್ಸ್ ಏನಪ್ಪ ಅಂತಂದರೆ ಟ್ರೆಂಚಸ್ ಅಂತ ಕರಿತೀವಿ ಅಥವಾ ಆಳವಾಗಿರ್ತಕ್ಕಂಥ ಪ್ರದೇಶಗಳು ಇದನ್ನೇನಂತ ಕರಿತೀವಪ್ಪ ಅಂದರೆ ಕಂದಕಗಳು ಅಂತ ಕರಿತೀವಿ. ನಾವು ಅತಿ ಹೆಚ್ಚಾಗಿರ್ತಕ್ಕಂಥ ಅಥವಾ ಅತಿ ಆಳವಾಗಿರ್ತಕ್ಕಂಥ ಪ್ರದೇಶ ಯಾವುದಪ್ಪ ಅಂತಂದರೆ ಮೇಜರಾಗಿ ಮರಿಯಾನಾ ಟ್ರೆಂಚ್ ಅಂತ ಕರಿತೀವಿ, ಅಥವಾ ಮೇಜರಾಗಿ ವಿ ಕಾಲ್ ಇಟ್ ಆಸ್ ಇಟ್ ಈಸ್ ಮೇಜರಾಗಿ ಗೊತ್ತಿರಲೇಬೇಕಾಗಿರ್ತಕ್ಕಂಥದ್ದು. ಎಲ್ಲಿದೆಯಪ್ಪ ಈ ಮರಿಯಾನಾ ಟ್ರೆಂಚ್ ಅಂತಂದರೆ ಮೇಜರಾಗಿ ನಮ್ಮ ಪ್ಯಾಸಿಫಿಕ್ ಸಮುದ್ರದಲ್ಲಿದೆ, ಪ್ಯಾಸಿಫಿಕ್ ಓಷನ್ ಅಂತ ಕರಿತೀವಿ. ಗೊತ್ತಿರಬೇಕಿಲ್ಲಿ. ನಾನು ಇಲ್ಲಿವರೆಗೆ ಏನೇ ಡಿಸ್ಕಸ್ ಮಾಡಿದೆ, ಕಾಂಟಿನೆಂಟಲ್ ಶೆಲ್ಫ್ ಬಗ್ಗೆ ನೋಡಿದೆ, ಕಾಂಟಿನೆಂಟಲ್ ಸ್ಲೋಪ್ ಬಗ್ಗೆ ನೋಡಿದೆ, ರೈಸ್ ಆಗ್ತಕ್ಕಂಥದ್ರ ಬಗ್ಗೆ, ಡೀಪ್ ಓಷನಿಕ್ ಟ್ರೆಂಚಸ್ ಬಗ್ಗೆ ನೋಡಿದ್ವಿ. ಅದರ ಜೊತೆಗೆ ಮಿಡ್ ಓಷನಿಕ್ ರಿಡ್ಜಸ್ ಬಗ್ಗೆ ಕೂಡ ನೋಡೋಣ ಒಂದು ಸ್ವಲ್ಪ. ನಾವು ಅದಕ್ಕಿಂತ ಮುಂಚೆ ಟ್ರೆಂಚಸ್ ಯಾವ್ಯಾವ ಟ್ರೆಂಚಸ್ ಇದಾವೆ ಗೊತ್ತಿರಬೇಕಿಲ್ಲಿ. ನಾನು ಆಲ್ರೆಡಿ ಹೇಳಿದೆ, ನಮ್ಮ ಪ್ಲೇಟ್ ಅಂತಕ್ಕಂಥದ್ದು ಇಟ್ ಈಸ್ ಇಫ್ ದೇ ಆರ್ ಮೂವಿಂಗ್ ಟುವರ್ಡ್ಸ್ ಈಚ್ ಅದರ್. ಇಟ್ ಈಸ್ 2 ಪ್ಲೇಟ್ ಅಂತಕ್ಕಂಥದ್ದು ಇಟ್ ಈಸ್ ಒಟ್ಟಿಗೆ ಮೂವ್ ಆಗ್ತಿದ್ರೆ ಅಂಥದ್ದನ್ನು ಏನಂತ ಕರಿತೀವಪ್ಪ ಅಂದರೆ ಟುವರ್ಡ್ಸ್ ಈಚ್ ಅದರ್ ಅಂತ ಕರಿತೀವಿ. ಈಗ ನೀವೇ ನೋಡಿ, ಇಲ್ಲಿರ್ತಕ್ಕಂಥದ್ದು ಪ್ಯಾಸಿಫಿಕ್ ಓಷನ್ ಅಂತ ಕರಿತೀವಿ. ಎರಡನೇದು ಯಾವುದಪ್ಪ ಅಂತಂದರೆ ನಾರ್ತ್ ಅಮೇರಿಕನ್ ಪ್ಲೇಟ್ ಅಂತ ಕರಿತೀವಿ. ಆ್ಯಂಡ್ ಇದ್ರ ಬಗ್ಗೆ ನೋಡೋದು ಸೌತ್ ಅಮೇರಿಕನ್ ಪ್ಲೇಟ್. ನಾವು 2 ಪ್ಲೇಟ್ ಇಟ್ ಈಸ್ ಒಂದೇ ಕಡೆಗೆ ಮೂವ್ ಆಗ್ತಿದ್ದಾಗ ಕ್ರಿಯೇಟ್ ಆಗ್ತಕ್ಕಂಥ ರೀಜನ್ಸ್ ಯಾವಪ್ಪ ಅಂದರೆ ಟ್ರೆಂಚಸ್ ಅಂತ ಕರಿತೀವಿ. ನಾವಿಲ್ಲಿ ಯಾವ್ಯಾವ ಟ್ರೆಂಚಸ್ ಇದೆಯಪ್ಪ ಅಂತಂದರೆ ಮೇಜರ್ ಅತಿ ಇಟ್ ಈಸ್ ಡೆಪ್ತ್ ಆಗಿರ್ತಕ್ಕಂಥದ್ದು ಆಳವಾಗಿರ್ತಕ್ಕಂಥ ಟ್ರೆಂಚ್ ಯಾವುದಪ್ಪ ಅಂದರೆ ಮರಿಯಾನಾ ಟ್ರೆಂಚ್ ಅಂತ ಕರಿತೀವಿ.
ಅಥವಾ ಎರಡನೇ ನೋಡೋದಾದರೆ ಇಟ್ ಇಸ್ ಚಾಲೆಂಜರ್ ಡೆಪ್, ಚಾಲೆಂಜರ್ ಡೀಪ್ ಅಂತ ಕರಿತೀವಿ ನಾವು. ಇದು ಎಲ್ಲಿದೆಯಪ್ಪ ಅಂತಂದ್ರೆ ಮೇಜರ್ ಆಗಿ ನಮ್ಮ ಪಸಿಫಿಕ್ ಓಷನ್ ಹತ್ರ ಇದೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ಎರಡನೇದು ಯಾವುದಪ್ಪ ಅಂದರೆ ಜಾವನ್ ಟ್ರೆಂಚ್ ಅಂತ ಕರಿತೀವಿ. ಜಾವನ್ ದ ಟ್ರೆಂಚ್ ಇಂಡೋನೇಷ್ಯಾದಲ್ಲಿದೆ. ಜಾವನ್ ಟ್ರೆಂಚ್ ಅಂತಕ್ಕಂಥದ್ದು ಆಳವಾಗಿರ್ತಕ್ಕಂಥ ಪ್ರದೇಶಗಳು, ನಮ್ಮ ಸಮುದ್ರದಲ್ಲಿ ಆಳವಾಗಿರ್ತಕ್ಕಂಥ ಪ್ರದೇಶಗಳನ್ನು ಟ್ರೆಂಚಸ್ ಅಂತ ಕರಿತೀವಿ. ಅದರ ಜೊತೆಗೆ ನಮ್ಮ ಪೆರು ಮತ್ತು ಚಿಲ್ಲಿ ಟ್ರೆಂಚ್ ಅಂತ ಕರಿತೀವಿ, ಮಿಡಲ್ ಅಮೆರಿಕನ್ ಟ್ರೆಂಚ್ ಅಂತ ಕರಿತೀವಿ, ಆಲ್ಯೂಷಿಯನ್ ಟ್ರೆಂಚ್, ಕುರಿಲ್ ಟ್ರೆಂಚ್ ಆಗಿರ್ಬೋದು. ನೋಡಿ ಜಪಾನ್ ಕಡೆ ಕುರಿಲ್ ಟ್ರೆಂಚ್ ಇದೆ, ಜಪಾನ್ ಟ್ರೆಂಚ್, ಎಲ್ಲದನ್ನ ಏನಂತ ಕರಿತೀವಪ್ಪ ಅಂದರೆ ಕಂದಕಗಳು. ವೆನ್ ಟೂ ಪ್ಲೇಟ್ಸ್ ಆರ್ ಮೂವಿಂಗ್ ಟುವರ್ಡ್ಸ್ ಈಚ್ ಅದರ್ ಆಟೋಮ್ಯಾಟಿಕ್ ಆಗಿ ಡೆನ್ಸರ್ ಪ್ಲೇಟ್ ಅಂತಕ್ಕಂಥದ್ದು ಏನಾಗತ್ತಪ್ಪ ಅಂದರೆ ಸಬ್ಮರ್ಜ್ ಆಗುತ್ತೆ. ರೈಸಿಂಗ್ ಅಬೌವ್ ವಿ ಕಾಲ್ ಇಟ್ ಆಸ್ ಲೈಟರ್ ಪ್ಲೇಟ್. ನಾವು ಈ ಒಂದು ಫೀಚರನ್ನು ಏನಂತ ಕರಿತೀವಪ್ಪ ಅಂದರೆ ಟ್ರೆಂಚಸ್ ಅಂತ ಕರಿತೀವಿ, ಅದನ್ನು ಕಂದಕಗಳು ಅಂತ ಕೂಡ ಕರಿತೀವಿ. ಗೊತ್ತಿರಬೇಕಿಲ್ಲಿ ಇಟ್ ಇಸ್ ಕಾಲ್ಡ್ ಆಸ್ ಟ್ರೆಂಚಸ್ ವೆನ್ ಟೂ ಪ್ಲೇಟ್ ಕನ್ವರ್ಜ್ ವಿತ್ ರೆಸ್ಪೆಕ್ಟ್ ಟು ಈಚ್ ಅದರ್. ಇಟ್ ಕ್ಯಾನ್ ಬಿ ಓಷನಿಕ್ ಪ್ಲೇಟ್ ಆದರೂ ಆಗಿರ್ಬೋದು, ಅದೇ ರೀತಿ ಬರ್ತಕ್ಕಂಥದ್ದು ನಮ್ಮ ಖಂಡಗಳಲ್ಲಿರ್ತಕ್ಕಂಥ ಪ್ಲೇಟ್ಸಲ್ಲಿ ಆಗಿರ್ಬೋದು. ನಾವು ಮೂವ್ ಆಗ್ತಿರ್ಬೇಕಾದ್ರೆ ಅತಿ ಹೆಚ್ಚು ಭಾರ ಇರ್ತಕ್ಕಂಥದ್ದು ಸಬ್ಮರ್ಜ್ ಆಗುತ್ತೆ, ನಾವು ಕಡಿಮೆ ಇಟ್ ಇಸ್ ವೆಯ್ಟ್ ಇರ್ತಕ್ಕಂಥದ್ದು ಇಟ್ ಇಸ್ ಫ್ಲೋಟ್ ಆಗಿ ಶುರು ಆಗುತ್ತೆ. ಆ ಒಂದು ಸಮಯದಲ್ಲಿ ಕ್ರಿಯೇಟ್ ಆಗ್ತಕ್ಕಂಥ ಫೀಚರನ್ನು ಏನಂತ ಕರಿತೀವಪ್ಪ ಅಂದರೆ ಟ್ರೆಂಚಸ್ ಅಂತ ಕರಿತೀವಿ. ನಾನು ಆಲ್ರೆಡಿ ಹೇಳಿದೆ, ನಾವು ಈ ಒಂದು ಮೇಜರ್ ಆಗಿ ಈ ಒಂದು ಇಟ್ ಇಸ್ ಫೀಚರ್ಸ್ ಕ್ರಿಯೇಟ್ ಆಗಬೇಕಾದ್ರೆ ಕಾರಣಗಳೇನಪ್ಪ ಅಂತಂದರೆ ಎರಡು ಕಾರಣಗಳು. ಒಂದು ಕಾರಣ ಏನು ಅಂತಂದರೆ ಮೇಜರ್ ಕಾರಣ ಬಂದ್ಬಿಟ್ಟು ಇಟ್ ಇಸ್ ಪ್ಲೇಟ್ ಟೆಕ್ಟಾನಿಕ್ಸ್. ಪ್ಲೇಟ್ ಅಂತಕ್ಕಂಥದ್ದು ಒಂದು ಕಡೆ ಇನ್ನೊಂದು ಕಡೆಗೆ ಮೂವ್ ಆಗ್ತಕ್ಕಂಥದ್ದನ್ನು ಏನಂತ ಕರಿತೀವಪ್ಪ ಅಂತಂದರೆ ಮೂವ್ಮೆಂಟ್ ಆಫ್ ಪ್ಲೇಟ್ಸ್. ಈ ಪ್ಲೇಟ್ಗಳು ಮೂವ್ ಆಗಬೇಕಾದ್ರೆ ಹಲವಾರು ಫೀಚರ್ಸನ್ನು ಕ್ರಿಯೇಟ್ ಮಾಡ್ತವೆ. ಅದರಲ್ಲಿ ಒಂದಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಟ್ರೆಂಚಸ್, ಕಂದಕಗಳು ಅಂತ ಕರಿತೀವಿ. ಅದಾದಮೇಲೆ ಎರಡನೇ ಫೀಚರ್ ಏನು ಕ್ರಿಯೇಟ್ ಆಗುತ್ತಪ್ಪ ಅಂತಂದರೆ ಮಿಡ್ ಓಷನಿಕ್ ರಿಡ್ಜಸ್ ಅಂತ ಕರಿತೀವಿ. ಮಿಡ್ ಅಂದರೆ ಮಧ್ಯ ಸಾಗರದ ಶ್ರೇಣಿಗಳು ಅಂತ. ಮಿಡ್ ಓಷನಿಕ್ ರಿಡ್ಜಸ್ ಮಧ್ಯ ಸಾಗರದ ಶ್ರೇಣಿಗಳು ಅಂತ ಕರಿತೀವಿ. ನಾವು ಈ ಮಧ್ಯ ಸಾಗರದ ಶ್ರೇಣಿಗಳನ್ನು ಕ್ರಿಯೇಟ್ ಆಗಬೇಕಾದ್ರೆ ಕಾರಣ ಏನಪ್ಪ ಅಂತಂದರೆ ಎರಡು ಪ್ಲೇಟ್ ಅಂತಕ್ಕಂಥದ್ದು. ಇವಾಗ ನೀವು ನೋಡಿ ಎರಡು ಪ್ಲೇಟ್ ಇದೆ, ಈ ಎರಡು ಪ್ಲೇಟು ಇಫ್ ದೇ ಆರ್ ಮೂವಿಂಗ್ ಅವೇ ಫ್ರಮ್ ಈಚ್ ಅದರ್, ನಾವು ದೂರಕ್ಕೆ ಹೋಗ್ತಾ ಇದ್ರೆ ಇಲ್ಲಿ ಏನಾಗತ್ತಪ್ಪ ಅಂದರೆ ಫಾಲ್ಟ್ ಕ್ರಿಯೇಟ್ ಆಗುತ್ತೆ, ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಈ ಗ್ಯಾಪಿಂದ ಬರ್ತಕ್ಕಂಥ ಜ್ವಾಲಾಮುಖಿಗಳಿಂದ ಕ್ರಿಯೇಟ್ ಆಗ್ತಕ್ಕಂಥ ಮೇಜರಾಗಿ ಮೌಂಟನ್ಸನ್ನು ಮೇಜರಾಗಿ ವಿ ಕಾಲ್ ಇಟ್ ಆಸ್ ಏನಂತ ಕರಿತೀವಪ್ಪ ಅಂದರೆ ಮಿಡ್ ಓಷನಿಕ್ ರಿಡ್ಜಸ್. ನೆನ್ಪಿಟ್ಕೋಬೇಕಿಲ್ಲಿ ನಾವು ಮೇಜರ್ ಆಗಿ ಇಟ್ ಇಸ್ ವೆನ್ ಟೂ ಪ್ಲೇಟ್ಸ್ ಆರ್ ಮೂವಿಂಗ್ ಅವೇ ಫ್ರಮ್ ಈಚ್ ಅದರ್, ವಿಭೇದಕ ಫಲಕ ಗಡಿಗಳು ಅಂತ ಕರಿತೀವಿ. ನಾವು ವೆನ್ ಟೂ ಪ್ಲೇಟ್ಸ್ ಆರ್ ಮೂವಿಂಗ್ ಅವೇ ಫ್ರಮ್ ಈಚ್ ಅದರ್ ಡೈವರ್ಜೆಂಟ್ ಆಗ್ತಿದ್ದಾಗ ಅಲ್ಲಿ ಏನಾಗುತ್ತಪ್ಪ ಅಂದರೆ ಜ್ವಾಲಾಮುಖಿಗಳು ಕ್ರಿಯೇಟ್ ಆಗ್ತವೆ. ಆ ಜ್ವಾಲಾಮುಖಿಗಳಿಂದ ಕ್ರಿಯೇಟ್ ಆಗ್ತಕ್ಕಂಥ ಮೇಜರ್ ಆಗಿ ಏನಪ್ಪ ಅಂತಂದರೆ ಬೆಟ್ಟ ಗುಡ್ಡಗಳಾಗಿರ್ಬೋದು, ಶ್ರೇಣಿಗಳಾಗಿರ್ಬೋದು. ಆ್ಯಂಡ್ ಈ ಒಂದು ಮೌಂಟೇನ್ಸನ್ನು ಏನಂತ ಕರಿತೀವಿ ಅಂದರೆ ಮಿಡ್ ಓಷನಿಕ್ ರಿಡ್ಜಸ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾವೀಗ ಎರಡು ಪ್ಲೇಟ್ಸ್ ಇದ್ದಾವೆ. ನಾವು ಎರಡು ಪ್ಲೇಟ್ಸ್ ಅಂತಕ್ಕಂಥದ್ದು ಇಫ್ ದೇ ಆರ್ ಮೂವಿಂಗ್ ಅವೇ ಫ್ರಮ್ ಈಚ್ ಅದರ್, ನಾವು ಇಟ್ ಇಸ್ ವಿಭೇದ ಆಗ್ತಿದ್ರೆ ಅದೇನಂತ ಕರಿತೀವಪ್ಪ ಅಂತಂದರೆ ಈ ಒಂದು ರೀಜನನ್ನು ಫಾಲ್ಟ್ ಆಗ್ತವೆ. ಈ ಫಾಲ್ಟಿಂದ ಏನಾಗುತ್ತಪ್ಪ ಅಂದರೆ ಮಾಗ್ಮಾ ಅಂತಕ್ಕಂಥದ್ದು ಹೊರಗೆ ಬರ್ತದೆ. ನಾವು ಹೊರಗೆ ಬಂದಾಗ ಇಲ್ಲಿ ಏನನ್ನ ಕ್ರಿಯೇಟ್ ಮಾಡುತ್ತಪ್ಪ ಅಂತಂದರೆ ಇಲ್ಲಿ ಕ್ರಿಯೇಟ್ ಏನು ಮಾಡುತ್ತೆ ಅಂತಂದರೆ ಮಿಡ್ ಓಷನಿಕ್ ರಿಡ್ಜಸ್ ಅಂತ ಕರಿತೀವಿ. ಮಿಡ್ ಓಷನಿಕ್ ರಿಡ್ಜಸ್ ನೋಡಿ ಈ ರೀಜನ್ಸಲ್ಲಿ ಮಿಡ್ ಓಷನಿಕ್ ರಿಡ್ಜಸ್ ಅಂತ ಕರಿತೀವಿ, ಅಥವಾ ಮಧ್ಯ ಸಾಗರದ ಶ್ರೇಣಿಗಳು ಅಂತ ಕರಿತೀವಿ. ಸರ್, ಈ ಮಧ್ಯ ಸಾಗರದ ಶ್ರೇಣಿಗಳನ್ನು ಏನಂತ ಕರಿತೀವಪ್ಪ ಮೇಜರ್ ಆಗಿ ಅಂದರೆ ಇಟ್ ಇಸ್ ಎಲ್ಲಿದೆ ಉದಾಹರಣೆ ಕೊಡಿ ಅಂತಂದರೆ ಇಟ್ ಇಸ್ ದ ಮಿಡ್ ಅಟ್ಲಾಂಟಿಕ್ ಓಷನಿಕ್ ರಿಡ್ಜ್ ಅಂತ. ನಾನು ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ. ಎರಡು ಪ್ಲೇಟ್ ಅಂತಕ್ಕಂಥದ್ದು ಇಫ್ ದೇ ಆರ್ ಮೂವಿಂಗ್ ಅವೇ ಫ್ರಮ್ ಈಚ್ ಅದರ್ ವಿಭೇದ ಆಗ್ತಿದ್ರೆ ಅಂಥ ಒಂದು ಪ್ರದೇಶಗಳಲ್ಲಿ ಕ್ರಿಯೇಟ್ ಆಗ್ತಕ್ಕಂಥ ಫೀಚರ್ಸ್ ಯಾವಪ್ಪ ಅಂತಂದರೆ ಮಿಡ್ ಓಷನಿಕ್ ರಿಡ್ಜಸ್. ನೆನಪಿಟ್ಕೋಬೇಕಿಲ್ಲಿ ಟ್ರೆಂಚಸ್ ಅಂತಕ್ಕಂಥದ್ದು ಯಾವಾಗ ಕ್ರಿಯೇಟ್ ಆಗ್ತಾವಪ್ಪ ಅಂದರೆ ವೆನ್ ಟೂ ಪ್ಲೇಟ್ಸ್ ಆರ್ ಮೂವಿಂಗ್ ಟುವರ್ಡ್ಸ್ ಈಚ್ ಅದರ್ ಆ ಒಂದು ಫೀಚರ್ ಕ್ರಿಯೇಟ್ ಆಗ್ತಕ್ಕಂಥದ್ದನ್ನು ವಿ ಕಾಲ್ ಇಟ್ ಆಸ್ ಮಿಡ್. ಮೇಜರ್ ಆಗಿ ಇಟ್ ಇಸ್ ಟುವರ್ಡ್ಸ್ ಈಚ್ ಅದರ್ ಟ್ರೆಂಚಸ್ ಆಗ್ತವೆ. ಅವೇ ಫ್ರಮ್ ಈಚ್ ಅದರ್ ಅಂತಂದರೆ ಮಿಡ್ ಓಷನಿಕ್ ರಿಡ್ಜಸ್ ಆಗ್ತವೆ. ಗೊತ್ತಿರಲಿ, ರಿಲೇಟೆಡ್ ಟು ದಿಸ್ ವಿ ಕಾಲ್ ಇಟ್ ಆಸ್ ಫೀಚರ್ ಅಂತ ಕರಿತೀವಿ. ನಾವು ಇಲ್ಲಿ ನೋಡ್ರಪ್ಪ, ಇಲ್ಲಿ ಮೇಜರ್ ನೋಡೋದಾದ್ರೆ ಇಟ್ ಇಸ್ ಮಿಡ್ ಅಟ್ಲಾಂಟಿಕ್ ರಿಜಸ್ ಅಂತಕ್ಕಂಥದ್ದು. ಇಲ್ಲಿ ನೋಡಿ ಮಿಡ್ ಅಟ್ಲಾಂಟಿಕ್ ರಿಜಸ್ ಅಂತಕ್ಕಂಥದ್ದು ಇವಾಗ ಯಾವುದಾದ್ರು ಈ ಪ್ಲೇಟ್ಸ್ ಅಂತಕ್ಕಂಥದ್ದು ಇಟ್ ಇಸ್ ವಿಭೇದ ಆಗ್ತಿದ್ರೆ ಹೊರಗೆ ಹೋಗ್ತಿದ್ರೆ ನಾವು ಈ ಒಂದು ಪ್ರದೇಶದಲ್ಲಿ ಏನಾಗ್ತಾವಪ್ಪ ಅಂದರೆ ಮೇಜರಾಗಿ ಬೆಟ್ಟ ಗುಡ್ಡಗಳು ಕ್ರಿಯೇಟ್ ಆಗ್ತವೆ. ನಾವು ಶ್ರೇಣಿಗಳನ್ನ ಕ್ರಿಯೇಟ್ ಆಗ್ತವೆ. ಆ ಒಂದು ಶ್ರೇಣಿಗಳನ್ನ ಏನಂತ ಕರಿತೀವಿ? ಆ ಒಂದು ಶ್ರೇಣಿಗಳನ್ನು ಏನಂತ ಕರಿತೀವಪ್ಪ ಅಂತಂದರೆ ಮಿಡ್ ಅಟ್ಲಾಂಟಿಕ್ ಓಷನಿಕ್ ರಿಡ್ಜ್ ಅಂತ. ಆ ಒಂದು ಪ್ರದೇಶಗಳನ್ನು ಮಿಡ್ ಓಷನಿಕ್ ರಿಡ್ಜಸ್ ಅಂತ ಕರಿತೀವಿ. ಬಟ್ ಅಟ್ಲಾಂಟಿಕ್ ಸಮುದ್ರದಲ್ಲಿ ಕ್ರಿಯೇಟ್ ಆಗಿರೋದ್ರಿಂದ ಮಿಡ್ ಅಟ್ಲಾಂಟಿಕ್ ಓಷನಿಕ್ ರಿಡ್ಜ್ ಅಂತ ಕರಿತೀವಿ. ಮಿಡ್ ಅಟ್ಲಾಂಟಿಕ್ ಓಷನಿಕ್ ರಿಡ್ಜ್ ಅಂತಕ್ಕಂಥದ್ದು ಎಲ್ಲಿ ಫಾರ್ಮ್ ಆಗುತ್ತಪ್ಪ ಅಂತಂದರೆ ವೆನ್ ಎರಡು ಪ್ಲೇಟ್ಸ್ ಅಂತಕ್ಕಂಥದ್ದು ಇಫ್ ದೇ ಆರ್ ಮೂವಿಂಗ್ ಫ್ರಮ್ ಅವೇ ಫ್ರಮ್ ಈಚ್ ಅದರ್ ನಾವು ವಿಭೇದ ಆಗ್ತಿದ್ರೆ ಅಂಥ ಒಂದು ಪ್ರದೇಶಗಳನ್ನು ಏನಂತ ಕರಿತೀವಪ್ಪ ಅಂದರೆ ಮಿಡ್ ಅಟ್ಲಾಂಟಿಕ್ ಓಷನಿಕ್ ರಿಡ್ಜ್ ಅಂತ ಕರಿತೀವಿ.
ಇಷ್ಟು ರಿಲೇಟೆಡ್ ಟು ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಮಧ್ಯ ಸಾಗರದ ಶ್ರೇಣಿ ಅಂತ ಕರಿತೀವಿ. ಎರಡು ಪ್ಲೇಟ್ ಅಂತಕ್ಕಂಥದ್ದು ಇಫ್ ದೇ ಆರ್ ಮೂವಿಂಗ್ ಟುವರ್ಡ್ಸ್ ಈಚ್ ಅದರ್ ಅಲ್ಲಿ ಕ್ರಿಯೇಟ್ ಆಗ್ತಕ್ಕಂಥದ್ದು ಏನಪ್ಪ ಅಂದರೆ ಟ್ರೆಂಚಸ್. ಎರಡನೇ ದ ಟೂ ಪ್ಲೇಟ್ಸ್ ಆರ್ ಮೂವಿಂಗ್ ಫ್ರಮ್ ಈಚ್ ಅದರ್, ನಾವು ಸಮುದ್ರ ಆಗಿದ್ರೆ ಅಲ್ಲಿ ಕ್ರಿಯೇಟ್ ಆಗ್ತಕ್ಕಂಥದ್ದನ್ನು ಮಿಡ್ ಓಷನಿಕ್ ರಿಡ್ಜಸ್ ಅಂತ ಕರಿತೀವಿ. ಮಿಡ್ ಓಷನಿಕ್ ರಿಡ್ಜಸ್ ಅಂತ ಕರಿತೀವಿ. ಇಷ್ಟು ಗೊತ್ತಿರಲಿ. ರಿಲೇಟೆಡ್ ಟು ಏನಪ್ಪ ಅಂತಂದರೆ ಫೀಚರ್ಸ್ ಬಗ್ಗೆ ನೋಡೋದಾದರೆ, ಫೀಚರ್ಸ್ ಬಗ್ಗೆ ನೋಡೋದು ಗೊತ್ತಿರಬೇಕಿಲ್ಲಿ. ಓಷನ್ ಫೀಚರ್ಸ್ ಅಂತಕ್ಕಂಥದ್ದು ನಾವು ಹಲವಾರು ಫೀಚರ್ಸ್ ಬಗ್ಗೆ ನೋಡಿದ್ವಿ. ಅದರಲ್ಲಿ ಮೇಜರ್ ಫೀಚರ್ ಯಾವುದಪ್ಪ ಅಂತಂದರೆ, ಮೇಜರ್ ಫೀಚರ್ ಯಾವುದು ಅಂದರೆ ಮೊದಲನೇದು ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರಿತೀವಿ. ಅಲ್ಲಿ ಹಲವಾರು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿರ್ಬೋದು, ಅದೇ ರೀತಿ ಹಲವಾರು ಸಂಪನ್ಮೂಲಗಳು ನಮಗೆ ದೊರೀತವೆ. ಮೀಥೇನ್ ಆಗಿರ್ಬೋದು, ಶೇಲ್ ಗ್ಯಾಸ್ ಆಗಿರ್ಬೋದು, ಮೀನುಗಾರಿಕೆ ಆಗಿರ್ಬೋದು, ಹಲವಾರು ಅಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ಇದಾವೆ ಬಾಸ್, ಗೊತ್ತಿರಲಿ. ಆ್ಯಂಡ್ ಎರಡನೇದು ಬರ್ತಕ್ಕಂಥ ಸ್ಲೋಪ್ ಬರ್ತವೆ, ರೈಸ್ ಬರುತ್ತೆ, ಡೀಪ್ ಪ್ಲೇನ್ಸ್ ಬರ್ತವೆ. ಅದೇ ರೀತಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಸಿ ಮೌಂಟ್ ಅಂತ ಕರಿತೀವಿ. ಮೌಂಟೇನ್ ಥರ ಇದ್ದರೆ, ನಮ್ಮ ಬೆಟ್ಟ ಗುಡ್ಡಗಳ ಥರ ಇದ್ದರೆ ಅದು ಸಿ ಮೌಂಟ್ ಅಂತ ಕರಿತೀವಿ. ಆ್ಯಂಡ್ ಫ್ಲ್ಯಾಟ್ ಆಗಿದ್ರೆ ಏನಂತ ಕರಿತೀವಪ್ಪ ಅಂದರೆ ಗಯಾಟ್ಸ್ ಅಂತ ಕರಿತೀವಿ, ಗೊತ್ತಿರಲಿ. ನಾವು ಇಷ್ಟು ಗೊತ್ತಿದ್ರೆ ದಿಸ್ ಇಸ್ ಮೋರ್ ದೆನ್ ಸಫಿಷಿಯಂಟ್ ಫ್ರಮ್ ಆರ್ ಪಾರ್ಟ್ 1. ನಾವು ಎರಡನೇದು ಯಾವುದಪ್ಪ ಅಂತಂದರೆ, ಎರಡನೇದು ಯಾವುದಂದರೆ ಸಾಗರದ ಪ್ರವಾಹಗಳು ಅಂತ ಕರಿತೀವಿ. ಪ್ರವಾಹಗಳು ಅಂತ ಕರಿತೀವಿ, ಅಥವಾ ಓಷನ್ ಕರೆಂಟ್ಸ್ ಅಂತ ಕೂಡ ಕರಿತೀವಿ. ಏನಪ್ಪ ಈ ಓಷನ್ ಕರೆಂಟ್ಸ್ ಅಂದರೆ, ನಾವು ಈ ಓಷನ್ ಕರೆಂಟ್ಸ್ ಅಂದರೆ ಏನು, ಸಾಗರದಲ್ಲಿ ಇರ್ತಕ್ಕಂಥ ಕರೆಂಟ್ಸ್ ಯಾವ್ಯಾವ ಅನ್ನೋದ್ರ ಬಗ್ಗೆ ನೋಡೋಣ. ನೆನಪಿರಲಿ, ನಾವು ಅಲ್ಲಿರ್ತಕ್ಕಂಥ ನೀರು ಅಂತಕ್ಕಂಥದ್ದು ಒಂದೇ ಕಡೆ ಇರ್ತಾವ ಅಥವಾ ಈ ಒಂದು ಕರೆಂಟ್ಸ್ ಅಂತಕ್ಕಂಥದ್ದು ಚಲಿಸ್ತಾವ. ಎರಡರಲ್ಲಿ ಹೇಳಿ ನೋಡೋಣ. ನಾವು ವಿಲ್ ಇಟ್ ಬಿ ಸ್ಟಾಗ್ನೆಂಟ್ ಆರ್ ವಿಲ್ ಸ್ಟಾರ್ಟ್ ಟು ಮೂವ್ ಒನ್, ಇಟ್ ಇಸ್ ಮೂವ್ ಫ್ರಮ್ ಈಚ್ ಅದರ್. ನಾವು ಒಂದು ಕಡೆ ಇನ್ನೊಂದು ಕಡೆಗೆ ಮೂವ್ ಆಗತ್ತಾ ಇಲ್ವಾ ಅದನ್ನ ಹೇಳಿ ನನಗೆ. ನಾವು ಮೂವ್ ಆದರೆ ಯಾವ್ಯಾವ ರೀತಿ ಮೂವ್ ಆಗ್ತಾವಪ್ಪ ಅಂತ. ಇಟ್ ಇಸ್ ಮೇಜರ್ ಆಗಿ ನೀರಂತಕ್ಕಂಥದ್ದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆದರೆ ಅದು ಯಾವ ರೀತಿ ಆಗಿರ್ಬೋದಪ್ಪ ಅಂದರೆ ಅಲೆಗಳ ಮೂಲಕ ಕೂಡ ಆಗಿರ್ಬೋದು. ಸಣ್ಣದಾಗಿ ನಮ್ಮ ಕರಾವಳಿ ಕಡೆಗೆ ನೋಡೋದಾದರೆ ಅಲೆಗಳು ನೋಡಿರ್ತೀರ ನೀವು, ಯಾವತ್ತಾದರೂ ಬೀಚಸ್ಗೆ ಹೋದಾಗ ಅಲೆಗಳನ್ನು ನೋಡಿರ್ತೀರ. ನಾವು ಸಣ್ಣ ಪ್ರಮಾಣದಲ್ಲಾದರೆ ಅದನ್ನು ಅಲೆಗಳು ಅಂತ ಕರಿತೀವಿ, ವೇವ್ಸ್ ಅಂತ ಕರಿತೀವಿ. ನಾವಿಲ್ಲಿ ನಾರ್ಮಲಾಗಿ ವೇವ್ಸ್ ಅಂತ ನೋಡಿದಾಗ ಇಲ್ಲಿ ಏನಪ್ಪ ಅಂದರೆ ಸಣ್ಣ ಪ್ರಮಾಣದಲ್ಲಾಗತ್ತೆ. ಅದೇ ರೀತಿ ಹೆಚ್ಚು ಪ್ರಮಾಣದಲ್ಲಾದರೆ ಅದನ್ನ ಏನಂತ ಕರಿತೀವಪ್ಪ ಅಂತಂದರೆ ಓಷನ್ ಕರೆಂಟ್ಸ್ ಅಂತ ಕರಿತೀವಿ. ಓಷನ್ ಕರೆಂಟ್ಸ್ ಅಥವಾ ಸಾಗರದಲ್ಲಿ ಆಗ್ತಕ್ಕಂಥ ಕರೆಂಟ್ಸ್ ಅಂತ ಕರಿತೀವಿ. ನಾವು ದ ಕ್ವೆಶ್ಚನ್ ಇಸ್ ಏನಪ್ಪ ಅಂತಂದರೆ, ಇಟ್ ಇಸ್ ಮೇಜರ್ ಕ್ವೆಶ್ಚನ್ ಏನು ಅಂತಂದರೆ, ಸರ್ ಈಗ ಓಷನ್ ಕರೆಂಟ್ಸ್ಗೂ ಮತ್ತು ಅಲೆಗಳಿಗೆ ಇರ್ತಕ್ಕಂಥ ವ್ಯತ್ಯಾಸಗಳೇನು ಅಂತ ನನಗೆ ಹೇಳಿ ನೋಡೋಣ. ನಾವು ಮೇಜರ್ ಆಗಿ ಈ ಒಂದು ಓಷನ್ ಕರೆಂಟ್ ಆಗಿರ್ಬೋದು, ಸಾಗರಕ್ಕೆ ಸಂಬಂಧಪಟ್ಟಂಗೆ ಓಷನ್ ಕರೆಂಟ್ಸ್ ಅಂತ ಕರಿತೀವಿ. ಆ್ಯಂಡ್ ಎರಡನೇದು ವೇವ್ಸ್ಗೆ ಇರ್ತಕ್ಕಂಥ ವ್ಯತ್ಯಾಸಗಳೇನಪ್ಪ ಅಂದರೆ, ಸಣ್ಣ ಪ್ರಮಾಣದಲ್ಲಿ ಓಷನ್ ಕರೆಂಟ್ಸ್ ಅಂತಕ್ಕಂಥದ್ದು ಅತಿ ಹೆಚ್ಚು ಲಾರ್ಜೆಸ್ಟ್ ಪ್ರಮಾಣದಲ್ಲಿ ಆದರೆ ಅದನ್ನ ಓಷನ್ ಕರೆಂಟ್ಸ್ ಅಂತ ಕರಿತೀವಿ ಮೊದಲನೇದು. ಎರಡನೇದು ಏನಪ್ಪ ಅಂತಂದರೆ, ಈ ಓಷನ್ ಕರೆಂಟ್ಸ್ ಅಂತಕ್ಕಂಥದ್ದು ಡೆಡಿಕೇಟೆಡ್ ಪಾತಲ್ಲಿ ಮೂವ್ ಆಗ್ತಿರ್ತವೆ. ಅಂದರೆ ನಥಿಂಗ್ ಬಟ್ ಒಂದೇ ದಿಕ್ಕಲ್ಲಿ ಮೂವ್ ಆಗ್ತಿರ್ತವೆ ಪ್ರತಿ ಬಾರಿ. ಯಾರೋ ಒಂದು ದಿಕ್ಕಿದ್ರೆ ಅದೇ ದಿಕ್ಕಲ್ಲಿ ಫಾಲೋ ಮಾಡ್ತವೆ. ಬಟ್ ಆದರೆ ನಮ್ಮ ಅಲೆಗಳು ಹಂಗಲ್ಲ. ನಾವು ಅಲೆಗಳಂತಕ್ಕಂಥದ್ದು ದಿಕ್ಕನ್ನು ಬದಲಾವಣೆ ಮಾಡ್ತವೆ. ಬಟ್ ದಿಕ್ಕನ್ನು ಬದಲಾವಣೆ ಮಾಡದೇ ಇರತಕ್ಕಂಥ ಮೇಜರ್ ಆಗಿ ನಮ್ಮ ಸಮುದ್ರದಲ್ಲಿ ಆಗ್ತಕ್ಕಂಥ ಇಟ್ ಇಸ್ ಕರೆಂಟ್ಸ್ ಬಗ್ಗೆ ನೋಡೋಣ. ಅದನ್ನು ಓಷನ್ ಕರೆಂಟ್ಸ್ ಅಂತ ಕರಿತೀವಿ. ಈ ಒಂದು ಟಾಪಿಕನ್ನು ನಮ್ಮ KS ಮೇನ್ಸಲ್ಲಿ ಕೇಳಿದ್ದಾರೆ, ಹಲವಾರು ಎಕ್ಸಾಮ್ಸಲ್ಲಿ ಪ್ರಿಲಿಮ್ಸಲ್ಲಿ ಕೂಡ ಕ್ವೆಶನ್ಸ್ ಕೇಳಿದ್ದಾರೆ, MCQ ರೀತಿಯಲ್ಲಿ ಕೇಳಿದ್ದಾರೆ. ಬಟ್ ಅದಕ್ಕೋಸ್ಕರ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಹೆಚ್ಚಾಗಿರಲಿ. ನಾವು ಓಷನ್ ಕರೆಂಟ್ಸ್ ಅಂದರೆ ಏನಪ್ಪ ಅಂತಂದರೆ ನೋಡೋಣ. ಓಷನ್ ಕರೆಂಟ್ಸ್ ಅಂದರೆ ಏನು? ಏನಪ್ಪ ಅಂತಂದರೆ ನಾನು ಆಲ್ರೆಡಿ ಹೇಳಿದೆ, ನಾವು ಓಷನ್ ಅಲ್ಲಿರ್ತಕ್ಕಂಥ ನೀರಂತಕ್ಕಂಥದ್ದು ಸ್ಟಾಗ್ನೆಂಟ್ ಅಲ್ಲ, ಒಂದೇ ಕಡೆ ನಿರಂತರವಾಗಿ ಇರಲ್ಲ. ಅದರ ಬದಲು ಏನಾಗ್ತಾವೆ ಅಂದರೆ ಮೂವ್ ಆಗ್ತವೆ. ಯಾವ ರೀತಿ ಮೂವ್ ಆಗ್ತವೆ ಅಂತಂದರೆ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತವೆ, ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತವೆ. ಅದರ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಮೂವ್ ಆಗ್ತವೆ. ಈ ಒಂದು ಉಪ್ಪು ನೀರು ಅಂತಕ್ಕಂಥದ್ದು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ದೊಡ್ಡ ಪ್ರಮಾಣದಲ್ಲಿ ಮೂವ್ ಆದರೆ ಅಂಥದ್ದನ್ನು ಏನಂತ ಕರಿತೀವಪ್ಪ ಅಂತಂದರೆ ಓಷನ್ ಕರೆಂಟ್ಸ್ ಅಂತ ಕರಿತೀವಿ. ನಾವು ಈ ಓಷನ್ ಕರೆಂಟ್ಸ್ ಅಂತಕ್ಕಂಥದ್ದು ಯಾವ್ಯಾವ ವಿಧಗಳಿದಾವಪ್ಪ ಅಂದರೆ ದೇರ್ ಆರ್ 2 ಟೈಪ್ಸ್ ಆಫ್ ಓಷನ್ ಕರೆಂಟ್ಸ್. ಒಂದು ಕೋಲ್ಡ್ ಕರೆಂಟ್ ಅಂತ ಕರಿತೀವಿ, ಎರಡನೇದು ವಾರ್ಮ್ ಕರೆಂಟ್ ಅಂತ ಕರಿತೀವಿ. ನೋಡೋಣ, ನಾವು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಇಟ್ ಇಸ್ ವಾರ್ಮ್ ಕರೆಂಟ್ ಅಂತಕ್ಕಂಥದ್ದು ಎಲ್ಲಿಂದ ಬರ್ತಾವಪ್ಪ ಅಂದರೆ ನಮ್ಮ ಮೇಜರ್ ಆಗಿ 0 ಡಿಗ್ರಿ ಇಕ್ವೇಟರಿಂದ ಸಮಭಾಜದ ಕಡೆಗಿಂದ ಪೋಲಾರ್ ಕಡೆಗೆ ಹೋಗ್ತಿದ್ರೆ ಅಂಥದ್ದನ್ನು ಏನಂತ ಕರಿತೀವಪ್ಪ ಅಂದರೆ ಇಟ್ ಇಸ್ ವಾರ್ಮ್ ಕರೆಂಟ್ ಅಂತ ಕರಿತೀವಿ. ಅದೇ ರೀತಿ ನಮ್ಮ ಪೋಲಾರ್ ಕಡೆಯಿಂದ ಸಮಭಾಜದ ಕಡೆಗೆ ಬರ್ತಿದ್ರೆ ಅಂಥದ್ದನ್ನು ಏನಂತ ಕರಿತೀವಪ್ಪ ಅಂತಂದರೆ ವಿ ಕಾಲ್ ಇಟ್ ಆಸ್ ಕೋಲ್ಡ್ ಕರೆಂಟ್ಸ್ ಅಂತ ಕರಿತೀವಿ. ಹಲವಾರು ಕೋಲ್ಡ್ ಕರೆಂಟ್ಸ್ ಇದಾವೆ, ಅದ್ರ ಬಗ್ಗೆ ಒಂದಾಗ ನೋಡ್ತಾ ಹೋಗೋಣ. ಆ್ಯಂಡ್ ಮೇಜರ್ ಆಗಿ ಇವೆರಡರ ಬಗ್ಗೆ ಗೊತ್ತಿರಬೇಕಿಲ್ಲಿ. ಮೇಜರ್ ಆಗಿ ಅಲೆಗಳಂದ್ರೆ ಏನು, ಅದೇ ರೀತಿ ಓಷನ್ ಕರೆಂಟ್ಸ್ ಅಂದರೆ ಏನು ಅಂತ. ಟೈಟ್ಸ್ ಬಗ್ಗೆ ನೋಡೋಣ, ಟೈಟ್ಸ್ ಬಗ್ಗೆ ಕೂಡ ನೋಡೋಣ. ನಾವು ಮೇಜರ್ ಆಗಿ ಸರ್ ಇವೆಲ್ಲ ಮೇಜರ್ ಆಗಿ ಈ ಒಂದು ಕರೆಂಟ್ಸ್ ಆಗೋದಕ್ಕೆ ಕಾರಣಗಳೇನು?
ನಾವು ಕಾರಣಗಳೇನಪ್ಪ ಅಂದರೆ ಫೋರ್ಸಸ್ ಏನು ಅಥವಾ ಯಾವ್ಯಾವ ಶಕ್ತಿಯ ಮೂಲಕ ಈ ಒಂದು ಸಮುದ್ರದಲ್ಲಿರ್ತಕ್ಕಂಥ ಕರೆಂಟ್ಸ್ ಅಂತಕ್ಕಂಥದ್ದು ಯಾವ ರೀತಿ ಬದಲಾವಣೆ ಆಗ್ತೀವಿ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ನಾವು ಅದನ್ನು ಎರಡು ವಿಧವಾಗಿ ವಿಂಗಡಣೆ ಮಾಡಿದ್ದೀವಿ. ಒಂದೇನಪ್ಪ ಅಂದರೆ ಪ್ರಾಥಮಿಕ ಶಕ್ತಿ ಅಂತ ಕರಿತೀವಿ, ಎರಡನೇದು ದ್ವಿತೀಯ ಶಕ್ತಿ ಅಂತ ಕರಿತೀವಿ. ಪ್ರೈಮರಿ ಫೋರ್ಸಸ್ ಆ್ಯಂಡ್ ವಿ ಕಾಲ್ ಇಟ್ ಆಸ್ ಸೆಕೆಂಡರಿ ಸೋರ್ಸಸ್. ದ್ವಿತೀಯ ಶಕ್ತಿ ಅಂತ ಕೂಡ ಕರಿತೀವಿ. ದ್ವಿತೀಯ ಶಕ್ತಿ ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ, ನಾನು ನಿಮಗೆ ಇಟ್ ಇಸ್ ಜಾಗ್ರಫಿ ಜೊತೆಗೆ ಕರೆಂಟ್ ಅಫೇರ್ಸನ್ನು A to Z ನಿಮ್ಮ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಿಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಸ್ಟಡಿ ಮಾಡ್ತಾ ಹೋಗ್ತಿರ್ತೀವಿ. ಅದ್ರ ಜೊತೆಗೆ ನಾನು ನಿಮಗೆ ಫೋಕಸ್ ಮಾಡ್ತಕ್ಕಂಥ ಸ್ಲೈಡ್ಸ್ ಅಂತಕ್ಕಂಥ ಡೀಟೇಲ್ ಆಗಿ ನಿಮಗೆ ನೋಟ್ಸ್ ಮಾಡಿಸಿದ್ದೀನಿ. ನಾವು ಇಷ್ಟು ನಿಮಗೆ ಶೇರ್ ಆಗಿರುತ್ತೆ. ಇದನ್ನು ಒಂದ್ಸತಿ ಒಂದು ಬಾರಿ ರಿವಿಷನ್ ಮಾಡಿದ್ರೆ ಕನ್ನಡ ಮತ್ತು ಇಂಗ್ಲೀಷ್ ಮಕ್ಕಳಿಗೆ ಇಟ್ ಇಸ್ A to Z ಇನ್ಫಾರ್ಮೇಷನ್ ನಿಮಗೆ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ರೆಡಿ ಮಾಡಿಸಿದ್ದೀನಿ. ಓಕೆನಾ, ನೋಡೋಣ. ಇದು ನಾನು ಎಲ್ಲ ಕ್ಲಾಸಸ್ ಮುಗಿದಾದ್ಮೇಲೆ ನಾನು 19 ಕ್ಲಾಸ್ ಜಾಗ್ರಫಿ ಸೆಷನ್ಸ್ ಇದ್ದಾವೆ. ಈ ಒಂದು ಜಾಗ್ರಫಿ ಸೆಷನ್ಸಲ್ಲಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಟಾಪಿಕ್ಸನ್ನು ಕವರ್ ಮಾಡ್ತೀವಿ. ಬೇಸಿಕ್ಸನ್ನು ಕವರ್ ಮಾಡಿದ್ವಿ. ಎರಡು ದಿನ ನೋಡೋದಾದರೆ, ಲಾಸ್ಟ್ 2 ಡೇಸ್ ನೋಡೋದಾದರೆ ಮೇಜರಾಗಿ ನಾವು ಜಿಯೋಮಾರ್ಫಾಲಜಿ ಬಗ್ಗೆ ಕವರ್ ಮಾಡಿದ್ವಿ, ಬೇಸಿಕ್ಸ್ ಕವರ್ ಮಾಡಿದ್ವಿ. ನಿನ್ನೆ ನೋಡೋದಾದರೆ ಕ್ಲೈಮೇಟ್ ಬಗ್ಗೆ ನೋಡಿದ್ವಿ, ಹವಾಮಾನ ಶಾಸ್ತ್ರದ ಬಗ್ಗೆ ನೋಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ನೋಡ್ತಿರ್ತಕ್ಕಂಥದ್ದು ಸಮುದ್ರ ಶಾಸ್ತ್ರ ಅಂತ ಕರಿತೀವಿ, ಸಮುದ್ರ ಶಾಸ್ತ್ರದ ಬಗ್ಗೆ. ಅದಾದ್ಮೇಲೆ ನಾಳೆ ನೋಡಿದಾಗ ನಮ್ಮ ಭಾರತದ ಬಗ್ಗೆ ನೋಡೋಣ, ಬೇಸಿಕ್ಸ್ ನೋಡೋಣ. ಅದಾದ್ಮೇಲೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಕೂಡ A to Z ಇನ್ಫಾರ್ಮೇಷನ್. ಇದು ಬಿಟ್ಟು ನಿಮ್ಮ ಎಕ್ಸಾಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಂದು ಕ್ವಶನ್ ಕೂಡ ಇರಲ್ಲ. ಅದೇ ರೀತಿ ನಮ್ಮ ಕರೆಂಟ್ ಅಫೇರ್ಸನ್ನು ಕೂಡ 15 ತಿಂಗಳಿಗೆ ಸಂಬಂಧಪಟ್ಟಂಗೆ ಇಟ್ ಇಸ್ ಯಾವ್ಯಾವ ಟಾಪಿಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇದೆಯೋ ಥೀಮ್ ವೈಸ್ ಅಂತೂ ನಿಮಗೆ ಕವರ್ ಮಾಡ್ತಾ ಕೊಡ್ತೀನಿ. ಓಕೆ ಅಲ್ವಾ? ಇಷ್ಟು ಹೇಳ್ತಾ ಮುಂದೆ ಹೋಗೋಣ. ನಾವು ಮೇಜರಾಗಿ ನೋಡೋದಾದರೆ ಪ್ರಾಥಮಿಕ ಶಕ್ತಿಗಳು ಅಂತ ಕರಿತೀವಿ. ನಾವು ಈ ಒಂದು ಪ್ರೈಮರಿ ಫೋರ್ಸಸ್ ಅಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂತಂದರೆ ಮೇಜರಾಗಿ ಬರ್ತಕ್ಕಂಥದ್ದು 3 ಬರ್ತವೆ. ನಾವು ಮೇಜರಾಗಿ ಇರ್ತಕ್ಕಂಥದ್ದು 3 ಯಾವುದಪ್ಪ 3 ಅಂತಂದರೆ, ಒಂದು ನಮ್ಮ ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳು ಅಂತ ಕರಿತೀವಿ, ಹೀಟಿಂಗ್ ಬೈ ದ ಸೋಲಾರ್ ಎನರ್ಜಿಯಿಂದ ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳಾಗಿರ್ಬೋದು. ಅದೇ ರೀತಿ ನಮ್ಮ ವಿಂಡ್ ಆಗಿರ್ಬೋದು, ಗಾಳಿಯಿಂದ ಬರ್ತಕ್ಕಂಥದ್ದು. ಇದರಿಂದ ಕೂಡ ನಮ್ಮ ಅಲೆಗಳಂತಕ್ಕಂಥದ್ದು ಓಷನ್ ಕರೆಂಟ್ಸ್ ಅಂತಕ್ಕಂಥದ್ದು ಮೂವ್ ಆಗ್ತವೆ. ನಾವು ಇದೆಲ್ಲದಕ್ಕಿಂತ ಕಾರಣ ಏನಪ್ಪ ಅಂತಂದರೆ, ಕಾರಣ ಏನು ಅಂತಂದರೆ ನಮ್ಮ ಕೊರಿಯಾಲಿಸ್ ಫೋರ್ಸ್ ಅಂತ ಕರಿತೀವಿ ಅಥವಾ ಕೊರಿಯಾಲಿಸ್ನ ಬಲ ಅಂತ ಕರಿತೀವಿ. ನಾನು ಆಲ್ರೆಡಿ ನಿಮಗೆ ಹೇಳಿದೆ, ನಾವು ಈ ಕೊರಿಯಾಲಿಸ್ ಕ್ರಿಯೇಟ್ ಆಗ್ತಕ್ಕಂಥದ್ದು ಯಾವ ರೀತಿ ಏನಪ್ಪ ಅಂದರೆ, ನಮ್ಮ ಭೂಮಿ ಅಂತಕ್ಕಂಥದ್ದು ತಿರುಗಬೇಕಾದ್ರೆ ಅದರ ಆಪೋಸಿಟ್ ಫೋರ್ಸ್ ಆಗಿ ಕ್ರಿಯೇಟ್ ಆಗ್ತಕ್ಕಂಥ ಫೋರ್ಸ್ ಯಾವುದಪ್ಪ ಅಂದರೆ ಕೊರಿಯಾಲಿಸ್ ಫೋರ್ಸ್. ನಾವು ಈ ಕೊರಿಯಾಲಿಸ್ ಫೋರ್ಸ್ ಅಂತಕ್ಕಂಥದ್ದು ನಮ್ಮ ಮೇಜರ್ ಆಗಿ ಉತ್ತರಕ್ಕೆ ಯಾವ ಕಡೆಗೆ ತಿರುಗುತ್ತೆ, ದಕ್ಷಿಣದಲ್ಲಿ ಯಾವ ಕಡೆಗೆ ತಿರುಗುತ್ತೆ. ನಾವು ಉತ್ತರದಲ್ಲಿ ನೋಡೋದಾದರೆ ಇಟ್ ಇಸ್ ನಾರ್ದರ್ನ್ ಹೆಮಿಸ್ಫಿಯರ್ಲಿ ಟರ್ನ್ಸ್ ಟುವರ್ಡ್ಸ್ ದ ರೈಟ್, ಬಲಭಾಗಕ್ಕೆ ಟರ್ನ್ ಆಗುತ್ತೆ. ಅದೇ ರೀತಿ ನಮ್ಮ ದಕ್ಷಿಣಕ್ಕೆ ಬಂದಾಗ ಎಡಭಾಗಕ್ಕೆ ಕ್ರಿಯೇಟ್ ಆಗೋದು ಗೊತ್ತಿರಲಿ, ನಾವು ಇದು ಕೊರಿಯಾಲಿಸ್ ಫೋರ್ಸ್. ಅದೇ ರೀತಿ ಗ್ರಾವಿಟೇಷನಲ್ ಫೋರ್ಸ್ ಅಂತ ಕೂಡ ಕರಿತೀವಿ. ನಾವು ಗ್ರಾವಿಟೇಷನಲ್ ಫೋರ್ಸ್ ಅಂತಕ್ಕಂಥ ಕೂಡ ಇದು ಪ್ರೈಮರಿ ಫೋರ್ಸಸ್ ಆಗಿರ್ತವೆ. ಇದರ ಜೊತೆಗೆ ಬರ್ತಕ್ಕಂಥದ್ದು ನಮ್ಮ ಟೆಂಪ್ರೇಚರ್ ಡಿಫ್ರೆನ್ಸ್ ಅಂತ ಕರಿತೀವಿ. ಸೆಕೆಂಡರಿ ಫೋರ್ಸಲ್ಲಿ ಬರ್ತಕ್ಕಂಥದ್ದು ಟೆಂಪ್ರೇಚರ್ ಡಿಫ್ರೆನ್ಸ್ ಅಂತ ಕರಿತೀವಿ. ತಾಪಮಾನಕ್ಕೆ ಸಂಬಂಧಪಟ್ಟಂಗೆ ವ್ಯತ್ಯಾಸ, ಟೆಂಪ್ರೇಚರ್ ಡಿಫ್ರೆನ್ಸ್ ಅಂತ ಕರಿತೀವಿ. ಅದರ ಜೊತೆಗೆ ಇಟ್ ಇಸ್ ಮೇಜರ್ ಆಗಿ ಸೆಲೈನಿಟಿ ಡಿಫ್ರೆನ್ಸ್, ಲವಣಾಂಶ ವ್ಯತ್ಯಾಸಗಳು ಅಂತ ಕರಿತೀವಿ. ಲವಣಾಂಶ ವ್ಯತ್ಯಾಸಗಳು ಅಥವಾ ಸೆಲೈನಿಟಿ ಡಿಫ್ರೆನ್ಸ್ ಅಂತ ಕರಿತೀವಿ. ರಿಲೇಟೆಡ್ ಟು ಆಲ್ ದೋಸ್ ಥಿಂಗ್ಸ್ ಇವೆಲ್ಲ ಕೂಡ ನಮಗೆ ಇಂಪ್ಯಾಕ್ಟ್ ಆಗ್ತವೆ. ಒಂದಾಗಿ ನೋಡೋಣ ನಾವು ಯಾವ ರೀತಿ ಇದನ್ನು ನೋಡಬೇಕು ಸರ್ ಅಂತಂದರೆ, ಇದ್ರ ಜೊತೆಗೆ ನಮ್ಮ ಲ್ಯಾಂಡ್ ಕೂಡ, ಭೂಮಿ ಅಂತಕ್ಕಂಥದ್ದು ಕೂಡ ನಮಗೆ ಮೇಜರ್ ಆಗಿ ಓಷನ್ ಕರೆಂಟ್ಸ್ಗೆ ಇಂಪ್ಯಾಕ್ಟ್ ಆಗ್ತವೆ. ನೋಡೋಣ, ಇವೆಲ್ಲ ಗೊತ್ತಿರಲಿ. ನಾವು ಗಾಳಿಯ ಮೂಲಕ, ಅದೇ ರೀತಿ ಹೀಟಿಂಗ್ ಆಫ್ ದ ಸೋಲಾರ್ ಎನರ್ಜಿ, ಅದೇ ರೀತಿ ಗಾಳಿ ವಿಂಡ್ ಅಂತ ಕರಿತೀವಿ, ಗ್ರಾವಿಟೇಷನಲ್ ಫೋರ್ಸ್ ಫಾಲೋಡ್ ಬೈ ವಿ ಕಾಲ್ ಇಟ್ ಇಸ್ ಕೊರಿಯಾಲಿಸ್ ಫೋರ್ಸ್ ಅಂತ ಕರಿತೀವಿ, ಕೊರಿಯಾಲಿಸ್ನ ಬಲ ಅಂತ ಕರಿತೀವಿ. ಅದರ ಜೊತೆಗೆ ಟೆಂಪ್ರೇಚರ್ ಡಿಫ್ರೆನ್ಸ್ ಆಗಿರ್ಬೋದು, ಸೆಲೈನಿಟಿ ಡಿಫ್ರೆನ್ಸ್ ಆಗಿರ್ಬೋದು, ಲವಣಾಂಶಕ್ಕೆ ಸಂಬಂಧಪಟ್ಟಂಗೆ ಸೆಲೈನಿಟಿ ಕೂಡ ಆಲ್ ದೋಸ್ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ಯಾವುದಪ್ಪ ಅಂತಂದರೆ ಓಷನ್ ಕರೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ ಗೊತ್ತಿರಲಿ. ಇಷ್ಟರ ಬಗ್ಗೆ ನೋಡ್ತಾ ಹೋಗೋಣ. ನೋಡೋಣ ನಾವು ಇದ್ರ ಜೊತೆ ನೋಡೋದಾದ್ರೆ ಸರ್ ಯಾವ್ಯಾವ ಟೈಪ್ಸ್ ಇದಾವೆ ನಮ್ಮ ಓಷನ್ ಕರೆಂಟ್ಸ್ ಇಲ್ಲಿ ಅಂತ ನಾನು ಆಲ್ರೆಡಿ ಹೇಳಿದೆ ನಿಮಗೆ. ನಾವು 2 ವಿಧಗಳಿದಾವೆ. ಒಂದು ಯಾವುದಪ್ಪ ಅಂತಂದರೆ ವಾರ್ಮ್ ಕರೆಂಟ್ಸ್ ಅಂತ ಕರಿತೀವಿ. ಇಟ್ ಇಸ್ ಮೇಜರ್ ಬರ್ತಕ್ಕಂಥದ್ದು ಉಷ್ಣ ವಲಯದಲ್ಲಿ ಬರ್ತಕ್ಕಂಥದ್ದನ್ನು ಇಟ್ ಇಸ್ ವಾರ್ಮ್ ಕರೆಂಟ್ಸ್ ಅಂತ ಕರಿತೀವಿ. ಮೇಜರ್ ಆಗಿ ಇಟ್ ಇಸ್ ಉಷ್ಣ ಪ್ರವಾಹಗಳು ಅಂತ ಕರಿತೀವಿ, ಓಷನ್ ಕರೆಂಟ್ಸ್. ನಾವು ಎರಡನೇದು ಯಾವುದಪ್ಪ ಅಂದರೆ ಇಟ್ ಇಸ್ ಶೀತ, ಇಟ್ ಇಸ್ ಕರೆಂಟ್ಸ್ ಅಂತ ಕರಿತೀವಿ. ಅದೇ ರೀತಿ ವಿ ಕಾಲ್ ಇಟ್ ಆಸ್ ಕೋಲ್ಡ್ ಕರೆಂಟ್ಸ್ ಅಂತ ಕರಿತೀವಿ. ಈಗ ನೀವೇ ಹೇಳಿ, ಇದು ನಮ್ಮ ಭೂಮಿ ಅಂತ ತಗೊಂಡಾಗ ಇದು ಸಮಭಾಜ, ಇದು 0 ಡಿಗ್ರಿ ಅಂತ ಸಮಭಾಜ ಅಂತ ಕರಿತೀವಿ. ನಾವು ಈ ಸಮಭಾಜದ ಕಡೆಯಿಂದ ಇಟ್ ಇಸ್ ನಮ್ಮ ಪೋಲಾರ್ ಕಡೆಗೆ ಮೂವ್ ಆಗ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂತಂದರೆ ಇಟ್ ಇಸ್ ಉಷ್ಣ ವಲಯದಲ್ಲಿರ್ತಕ್ಕಂಥ ಮೇಜರ್ ಆಗಿ ವಾರ್ಮ್ ಕರೆಂಟ್ಸ್. ಅದೇ ರೀತಿ ನಮ್ಮ ಪೋಲಾರ್ ಕಡೆಯಿಂದ ಬರ್ತಕ್ಕಂಥ ಒಂದು ಕರೆಂಟ್ಸನ್ನು ಏನಂತ ಕರಿತೀವಿ ಅಂದರೆ ಇಟ್ ಇಸ್ ಮೇಜರ್ ಆಗಿ ಇಟ್ ಇಸ್ ದ ಕೋಲ್ಡ್ ಕರೆಂಟ್ಸ್ ಅಂತ ಕರಿತೀವಿ. ಕೋಲ್ಡ್ ಕರೆಂಟ್ಸ್ ಎಲ್ಲಿಂದ ಬರ್ತಾವಪ್ಪ ಅಂದರೆ ನಮ್ಮ ಪೋಲಾರ್ ರೀಜನ್ಸ್ ಕಡೆಗಿಂದ ನಮ್ಮ ಸಮಭಾಜದ ಕಡೆಗೆ ಬರ್ತಕ್ಕಂಥದ್ದನ್ನು ಏನಂತ ಕರಿತೀವಪ್ಪ ಅಂತಂದರೆ ಕೋಲ್ಡ್ ಕರೆಂಟ್ಸ್ ಅಂತ ಕರಿತೀವಿ.
ಅದೇ ರೀತಿ ನಮ್ಮ ಸಮಭಾಜದ ಕಡೆಗಿಂದ ನಮ್ಮ ಪೋಲಾರ್ ರೀಜನ್ಸ್ ಕಡೆಗೆ ಹೋಗ್ತಿರ್ತಕ್ಕಂಥ ಒಂದು ಮೇಜರ್ ಕರೆಂಟ್ಸನ್ನು ಏನಂತ ಕರಿತೀವಪ್ಪ ಅಂದರೆ ವಾರ್ಮ್ ಕರೆಂಟ್ಸ್ ಅಂತ ಕರಿತೀವಿ. ಈ ಕಂಟಿನ್ಯೂಸ್ ಮೂವ್ ಆಗುತ್ತೆ. ಈಗ ನೀವು ಹೇಳಿ ನನಗೆ ಕಂಟಿನ್ಯೂಸ್ ಸ್ಟ್ರೈಟ್ ಲೈನ್ ಮೂವ್ ಆಗುತ್ತೆ ಅಂದರೆ ಇಲ್ಲ. ನಮ್ಮ ನಾರ್ದರ್ನ್ ಹೆಮಿಸ್ಫಿಯರ್ಲಾದರೆ ಯಾವ ಕಡೆ ಟಿಲ್ಟ್ ಆಗುತ್ತಪ್ಪ ಅಂದರೆ ಬಲಭಾಗಕ್ಕೆ ಟರ್ನ್ ಆಗುತ್ತೆ. ಇದಕ್ಕೆ ಬಲಭಾಗ ಅಂದರೆ ಇದು. ನಾವು ಅದೇ ರೀತಿ ನಮ್ಮ ಸದರ್ನ್ ಹೆಮಿಸ್ಫಿಯರ್ ನೋಡೋದಾದರೆ ಯಾವ ಕಡೆಗೆ ಮೂವ್ ಆಗ್ತಾವಪ್ಪ ಅಂದರೆ ಮೇಜರಾಗಿ ಮೂವ್ ಆಗ್ತಕ್ಕಂಥದ್ದು ಎಡಭಾಗಕ್ಕೆ. ಯಾಕೆ ಅಂತಂದರೆ ನಮ್ಮ ಕೊರಿಯಾಲಿಸ್ನ ಬಲದಿಂದ ಅಥವಾ ಕೊರಿಯಾಲಿಸ್ ಫೋರ್ಸ್ನ ಇಟ್ ಇಸ್ ಮೇಜರ್ ಕಾರಣದಿಂದ ಇಟ್ ಇಸ್ ಟಿಲ್ಟ್ ಆಗ್ತವೆ ಟುವರ್ಡ್ಸ್ ದ ರೈಟ್ ಆ್ಯಂಡ್ ಟುವರ್ಡ್ಸ್ ದ ಲೆಫ್ಟ್ ಇನ್ ದ ನಾರ್ತ್ ಆ್ಯಂಡ್ ಸೌತ್ ಹೆಮಿಸ್ಫಿಯರ್ ರೆಸ್ಪೆಕ್ಟಿವ್ಲಿ ಅಂತ ಕರಿತೀವಿ. ಇಲ್ಲಿ ಎರಡು ಮೇಜರಾಗಿ ಬರ್ತಕ್ಕಂಥದ್ದು ಓಷನ್ ಕರೆಂಟ್ಸ್ ಅಂತ ಕರಿತೀವಿ. ಯಾವುದಪ್ಪ ಅಂತಂದರೆ ಇಟ್ ಇಸ್ ಉಷ್ಣವಲಯದಲ್ಲಿರ್ತಕ್ಕಂಥವು ಆ್ಯಂಡ್ ಎರಡನೇದು ಬರ್ತಕ್ಕಂಥ ಶೀತ ರೀಜನ್ಸಲ್ಲಿ ಇರ್ತಕ್ಕಂಥವು. ನಥಿಂಗ್ ಬಟ್ ವಾರ್ಮ್ ಆ್ಯಂಡ್ ಕೋಲ್ಡ್ ಕರೆಂಟ್ಸ್ ಅಂತ ಕರಿತೀವಿ. ಗೊತ್ತಿರಬೇಕು. ನಾನು ತೋರಿಸಿ ನಿಮಗೆ ಎಕ್ಸಾಂಪಲ್ಸ್ ತೋರಿಸ್ತೀನಿ. ಯಾವ್ಯಾವುದು ಇಟ್ ಇಸ್ ವಾರ್ಮ್ ಕರೆಂಟ್ಸಲ್ಲಿ ಬರ್ತವೆ, ಯಾವ್ಯಾವ ಕೋಲ್ಡ್ ಕರೆಂಟ್ಸಲ್ಲಿ ಬರ್ತವೆ ಅನ್ನೋದ್ರ ಬಗ್ಗೆ ನೋಡೋಣ. ನಾವು ಇದು ಮೇಜರ್ ಆಗಿ ನಮ್ಮ ತಾಪಮಾನಕ್ಕೆ ಸಂಬಂಧಪಟ್ಟಂಗೆ ಒಂದು ನೋಡಿದ್ವಿ. ಎರಡನೇದು ನೋಡೋದಾದ್ರೆ ಆಳಕ್ಕೆ ಸಂಬಂಧಪಟ್ಟಂಗೆ ಡೆಪ್ತ್ ಅಂತ ಕರಿತೀವಿ. ಆಳಕ್ಕೆ ಸಂಬಂಧಪಟ್ಟ ಹಾಗೆ ಡೆಪ್ತ್ ಅಂತ ಕರಿತೀವಿ. ಆಳಕ್ಕೆ ಸಂಬಂಧಪಟ್ಟಂಗೆ ಡೆಪ್ತ್ ಅಂತ ಕರಿತೀವಿ. ಈ ಡೆಪ್ತ್ಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಎರಡು ಕರೆಂಟ್ಸ್ ಇದಾವೆ. ಒಂದು ಸರ್ಫೇಸ್ ಕರೆಂಟ್ಸ್ ಅಂತ ಕರಿತೀವಿ, ಒಂದು ಸರ್ಫೇಸ್ ಕರೆಂಟ್ ಅಂತ ಕರಿತೀವಿ. ಆ್ಯಂಡ್ ಎರಡನೇದು ಏನು ನೋಡೋದಾದರೆ ಮೇಜರ್ ಡೀಪ್ ವಾಟರ್ ಕರೆಂಟ್ಸ್ ಅಂತ. ನಾವು ಮೇಜರಾಗಿ ಸರ್ ಸರ್ಫೇಸ್ ಕರೆಂಟ್ಸ್ ಅಂದರೆ ಏನಪ್ಪ ಅಂತಂದರೆ ನೆನ್ಪಿಟ್ಕೋಬೇಕಿಲ್ಲಿ. ಸರ್ಫೇಸ್ ಕರೆಂಟ್ ಅಂತಂದರೆ 400 ಮೀಟರ್ವರೆಗೆ ಕಂಡು ಬರ್ತಕ್ಕಂಥ ಇಟ್ ಇಸ್ ಆಳದಲ್ಲಿರ್ತಕ್ಕಂಥ ಒಂದು ಫ್ಯೂಚರ್ ಏನಂತ ಕರಿತೀವಿ ಸರ್ಫೇಸ್ ಕರೆಂಟ್ಸ್ ಅಂತ ಕರಿತೀವಿ. ಇದು ಇರ್ತಕ್ಕಂಥದ್ದು ಎಷ್ಟು ಪರ್ಸೆಂಟ್ ಮಾತ್ರ? 10% ಮಾತ್ರ. ನಮ್ಮ ಸಮುದ್ರದಲ್ಲಿ 10% ಮಾತ್ರ ಯಾವುದಪ್ಪ ಅಂತಂದರೆ ಸರ್ಫೇಸ್ ಕರೆಂಟ್ಸ್ ಅಂತ ಕರಿತೀವಿ. ಎರಡನೇದು 400 ಮೀಟರ್ ದಾಟಾದ್ಮೇಲೆ ಬರ್ತಕ್ಕಂಥ ಆಳವನ್ನು ಏನಂತ ಕರಿತೀವಪ್ಪ ಅಂತಂದರೆ ಡೀಪ್ ವಾಟರ್ ಕರೆಂಟ್ಸ್. ಅದೇ ರೀತಿ ಆಳವಾದ ನೀರಿನ ಕರೆಂಟ್ಸ್ ಅಂತ ಕರಿತೀವಿ. ಇಟ್ ಈಸ್ ಆ ಒಂದು ಆಳವಾದ ಎಷ್ಟು ಪರ್ಸೆಂಟ್ ಇದೆಯಪ್ಪ ಅಂತಂದರೆ 90% ಇದೆ. ಇನ್ನು ಮಿಕ್ಕಿರ್ತಕ್ಕಂಥ 10% ಅಂತಕ್ಕಂಥ ಸರ್ಫೇಸ್ ಕರೆಂಟ್ಸ್ ಆಗಿರ್ಬೋದು. ಆ್ಯಂಡ್ ಎರಡನೇದೇನು ಅಂತಂದರೆ 400 ಕಿಲೋಮೀಟರ್ಗಿಂತ ಅಥವಾ 400 ಮೀಟರ್ಗಿಂತ ಇಟ್ ಇಸ್ ಜಾಸ್ತಿ ಇದ್ದರೆ ಅಂಥದ್ದನ್ನು ಏನಂತ ಕರಿತೀವಪ್ಪ ಅಂದರೆ ಅಂಥದ್ದನ್ನು ಏನಂತ ಕರಿತೀವಪ್ಪ ಅಂತಂದರೆ ಇಟ್ ಇಸ್ ಮೇಜರ್ ಆಗಿ ಡೀಪ್ ಓಷನ್ ಕರೆಂಟ್ಸ್ ಅಂತ ಕರಿತೀವಿ. ಇಷ್ಟು ಎರಡನೇ ವಿಧವಾಗಿದೆ. ನಾವು ಮೊದಲನೇದು ಮೇಜರಾಗಿ ತಾಪಮಾನಕ್ಕೆ ಸಂಬಂಧಪಟ್ಟ ನೋಡಿದ್ವಿ, ಓಷನ್ ಕರೆಂಟ್ಸ್ ಆ್ಯಂಡ್ ಕೋಲ್ಡ್ ಕರೆಂಟ್ಸ್. ನಾವು ಮೇಜರಾಗಿ ವಾರ್ಮ್ ಕರೆಂಟ್ಸ್ ಅಂದ್ರೆ ಏನು, ಕೋಲ್ಡ್ ಕರೆಂಟ್ಸ್ ಏನು ಗೊತ್ತಿರಬೇಕಿಲ್ಲ. ವಾರ್ಮ್ ಅಂತಂದರೆ ನಮ್ಮ ಸಮಭಾಜದ ಕಡೆಗಿಂದ ಮೇಜರ್ ಪೋಲಾರ್ ಕಡೆಗೆ ಮೂವ್ ಆಗ್ತಿದ್ರೆ ಅದನ್ನ ಏನಂತ ಕರಿತೀವಪ್ಪ ಅಂತಂದರೆ ಅದನ್ನ ಕರೀತಕ್ಕಂಥದ್ದನ್ನು ಏನಂತ ಕರಿತೀವಪ್ಪ ಅಂದರೆ ವಾರ್ಮ್ ಕರೆಂಟ್ಸ್ ಅಂತ ಕರಿತೀವಿ. ಈಗ ನೀವೇ ನೋಡಿ, ಈ ಒಂದು ಇಮೇಜನ್ನು ನೋಡಿದಾಗ ನಿಮ್ಗೆ ಏನಪ್ಪ ಅರ್ಥ ಆಗುತ್ತೆ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಒಂದು ಓಷನ್ ಕರೆಂಟ್ಸ್ ಅಂತಕ್ಕಂಥದ್ದು ಸ್ಟ್ರೈಟಾಗಿ ಮೂವ್ ಆಗ್ತಿಲ್ಲ. ಈಗ ನೀವೇ ನೋಡಿ, ಇದು ನಮ್ಮ ಸಮಭಾಜ ಆಗಿರುತ್ತೆ, ಸಮಭಾಜ ಈಕ್ವೇಟರ್ ಆಗಿರ್ತವೆ. ನಾವು ಈ ಮೇಜರಾಗಿ ಈಕ್ವೇಟರ್ ನಿಯರೆಸ್ಟ್ ಇದ್ದಾಗ ಇಲ್ಲಿ ಏನಾಗಿರುತ್ತಪ್ಪ, ಕೋಲ್ಡ್ ಕರೆಂಟ್ ಆಗಿರುತ್ತಾ ಅಥವಾ ಇಟ್ ಇಸ್ ಮೇಜರಾಗಿ ಹಾಟ್ ಕರೆಂಟ್ ಆಗಿರ್ತವ. ನಾನು ಆಲ್ರೆಡಿ ಹೇಳಿದೆ, ಇಲ್ಲಿ ಸೂರ್ಯನ ಕಿರಣಗಳಂತಕ್ಕಂಥದ್ದು ಅತಿ ಹೆಚ್ಚಾಗಿರ್ತವೆ. ನಾವಿಲ್ಲಿ ಸೂರ್ಯನ ಕಿರಣಗಳಂತೂ ಅತಿ ಹೆಚ್ಚಾಗಿ ಇದ್ದಾಗ ಇಲ್ಲಿರ್ತಕ್ಕಂಥ ಅಲೆಗಳಾಗಿರ್ಬೋದು, ಇಲ್ಲಿರ್ತಕ್ಕಂಥ ಕರೆಂಟ್ಸ್ ಆಗಿರ್ಬೋದು ಏನಿರ್ತಾವಪ್ಪ ಅಂದರೆ ಮೇಜರಾಗಿ ಬರ್ತಕ್ಕಂಥದ್ದು ಉಷ್ಣವಲಯ ಆಗಿರ್ತವೆ. ನಾವು ಈ ಒಂದು ಉಷ್ಣವಲಯದಲ್ಲಿ ಕ್ರಿಯೇಟ್ ಆಗ್ತಕ್ಕಂಥ ಓಷನ್ ಕರೆಂಟ್ಸು ಕೂಡ ಏನಾಗಿರ್ತಾವಪ್ಪ ಅಂದರೆ ಇಟ್ ಇಸ್ ಅತಿ ಹೆಚ್ಚು ಟೆಂಪ್ರೇಚರ್ ಅಥವಾ ತಾಪಮಾನ ಇರುತ್ತೆ. ಬಟ್ ಅತಿ ಹೆಚ್ಚು ತಾಪಮಾನ ಇದ್ದಾಗ ಈ ಒಂದು ಕರೆಂಟ್ಸನ್ನು ಏನಂತ ಕರಿತೀವಪ್ಪ ಅಂದರೆ ಇಟ್ ಇಸ್ ವಾರ್ಮ್ ಕರೆಂಟ್ಸ್ ಅಂತ ಕರಿತೀವಿ. ಅದೇ ರೀತಿ ನಮ್ಮ ಪೋಲಾರ್ ರೀಜನ್ ಕಡೆಯಿಂದ ನಮ್ಮ ಮೇಜರಾಗಿ ಸಮಭಾಜದ ಕಡೆಗೆ ಬರ್ತಕ್ಕಂಥ ಮೇಜರ್ ಓಷನ್ ಕರೆಂಟ್ಸನ್ನು ಕೋಲ್ಡ್ ಕರೆಂಟ್ಸ್ ಅಂತ ಕರಿತೀವಿ. ಮೇಜರಾಗಿ ಬರ್ತಕ್ಕಂಥವು ಎಲ್ಲಿಂದನಪ್ಪ ಅಂತಂದರೆ ಪೋಲಾರ್ ರೀಜನ್ ಕಡೆಯಿಂದ ಈಕ್ವೇಟರ್ ಕಡೆಗೆ ಬರ್ತಕ್ಕಂಥದ್ದನ್ನು. ನಾವು ಸರ್ ಯಾವ್ಯಾವ ಕ್ರಿಯೇಟ್ ಆಗ್ತವೆ ಸರ್ ಅಂದರೆ ನೋಡಿ, ಇವಾಗ ನಾವು ನಾರ್ತ್ ಈಕ್ವೇಟರ್ ಕರೆಂಟ್ ಅಂತಕ್ಕಂಥದ್ದು ಇಲ್ಲಿ ಲ್ಯಾಂಡ್ ಗಿಟ್ಟಾದ ತಕ್ಷಣ ಬಲಭಾಗಕ್ಕೆ ಟರ್ನ್ ಆಗ್ತವೆ. ಈ ಬಲಭಾಗಕ್ಕೆ ಟರ್ನ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಗಲ್ಫ್ ಸ್ಟ್ರೀಮ್ ಅಂತ ಕರಿತೀವಿ. ಗಲ್ಫ್ ಸ್ಟ್ರೀಮ್, ನಮಗೆ ಗಲ್ಫ್ ಸ್ಟ್ರೀಮ್ ಎಕ್ಸ್ಟೆಂಡ್ ಆಗಿ ಏನಾಗಿದೆಯಪ್ಪ ಅಂದರೆ ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್ ಆಗಿದೆ ನೋಡಿ, ನಾರ್ತ್ ಅಟ್ಲಾಂಟಿಕ್ ಡ್ರಿಫ್ಟ್. ಅದೇ ರೀತಿ ನಮಗೆ ಬರ್ತಕ್ಕಂಥದ್ದು ಕೋಲ್ಡ್ ಕರೆಂಟ್ ಅಂತ ಕೂಡ ಕರಿತೀವಿ. ಯಾವುದಪ್ಪ ಕೋಲ್ಡ್ ಕರೆಂಟ್, ನಮ್ಮ ಪೆಸಿಫಿಕ್ ಓಷನ್ ಅಂತಂದರೆ ಕ್ಯಾನರೀಸ್ ಕರೆಂಟ್ ಅಂತ ಕರಿತೀವಿ. Canaries current is a cold current which has been created in ಎಲ್ಲಪ್ಪ ಅಂದರೆ ಅಟ್ಲಾಂಟಿಕ್ ಓಷನಲ್ಲಿ.
ಅದೇ ರೀತಿ ನೋಡಿ, ಅದೇ ರೀತಿ ನಾವು ಈ ಒಂದು ಸೌತ್ ಇಕ್ವೇಟೋರಿಯಲ್ ಕರೆಂಟ್ ಅಂತಕ್ಕಂಥದ್ದು ನಮ್ಮ ಬ್ರಾಜಿಲ್ಗೆ ಹಿಟ್ಟಾದ ತಕ್ಷಣ ಯಾವ ಕಡೆ ಟರ್ನ್ ಆಗುತ್ತಪ್ಪ, ಎಡಭಾಗಕ್ಕೆ ಬಲಭಾಗಕ್ಕೆ ಅಂತಂದರೆ ಎಡಭಾಗಕ್ಕೆ ಕ್ರಿಯೇಟ್ ಆಗುತ್ತೆ, ಎಡಭಾಗಕ್ಕೆ ಟರ್ನ್ ಆಗುತ್ತೆ. ಎಡಭಾಗಕ್ಕೆ ಯಾಕೆ ಅಂತಂದರೆ ಮೇಜರ್ ಆಗಿ ಇಟ್ ಇಸ್ ಕೊರಿಯಾಲಿಸ್ನ ಬಲದ ಮೂಲಕ, ಕೊರಿಯಾಲಿಸ್ನ ಫೋರ್ಸ್ನ ಮೂಲಕ ಎಡಭಾಗಕ್ಕೆ ಕ್ರಿಯೇಟ್ ಆಗ್ತವೆ ಅಥವಾ ಎಡಭಾಗಕ್ಕೆ ಟರ್ನ್ ಆಗ್ತವೆ. ಆ್ಯಂಡ್ ಈ ಒಂದು ಎಡಭಾಗಕ್ಕೆ ಟರ್ನ್ ಆದಾಗ ಇದನ್ನ ಏನಂತ ಕರಿತೀವಪ್ಪ ಅಂದರೆ ಬ್ರಾಜಿಲಿಯನ್ ಕರೆಂಟ್ ಅಂತ ಕರಿತೀವಿ. ಯಾಕಪ್ಪ ಬ್ರಾಜಿಲಿಯನ್ ಕರೆಂಟ್ ಅಂತ ಕರಿತೀವಿ ಅಂದರೆ ಇಟ್ ಇಸ್ ಬ್ರಾಜಿಲ್ನ ಹತ್ತಿರ ಈ ಒಂದು ಓಷನ್ ಕರೆಂಟ್ಸ್ ಅಂತಕ್ಕಂಥದ್ದು ಮೂವ್ ಆಗ್ತಾ ಇದ್ದಾವೆ. ನಾವು ಆ ಒಂದು ಕಾರಣದಿಂದ ಇದನ್ನು ಬ್ರಾಜಿಲಿಯನ್ ಕರೆಂಟ್ ಅಂತ ಕೂಡ ಕರಿತೀವಿ. ಅದೇ ರೀತಿ ಎಲ್ಲ ಒಂದು ಓಷನ್ ಕರೆಂಟ್ಸ್ ಅಂತಕ್ಕಂಥ ಕೂಡ ಕ್ರಿಯೇಟ್ ಆಗುತ್ತೆ. ನಾವು ಈಗ ನೀವೇ ನೋಡ್ಬೋದು, ಇಲ್ಲಿ ನೋಡೋದಾದರೆ ಲ್ಯಾಬ್ರಡಾರ್ ಕರೆಂಟ್ ಆಗಿರ್ಬೋದು, ಗ್ರೀನ್ಲ್ಯಾಂಡ್ ಕರೆಂಟ್ ಆಗಿರ್ಬೋದು, ಇವೆಲ್ಲ ಕೋಲ್ಡ್ ಕರೆಂಟ್ಸ್. ಯಾಕಪ್ಪ ಅಂದರೆ ನಮ್ಮ ಪೋಲಾರ್ ರೀಜನ್ಸ್ ಕಡೆಯಿಂದ ಬರ್ತಿದ್ದಾವೆ. ಸರ್ ಇದೆಲ್ಲ ಓಕೆ. ಈ ಎಲ್ಲ ಓಷನ್ ಕರೆಂಟ್ಸಿಂದ ನಮಗೆ ಉಪಯೋಗಗಳೇನು? ನಮ್ಗೆ ಉಪಯೋಗಗಳೇನಪ್ಪ ಅಂತಂದರೆ ಇವಾಗ ನೀವೇ ನೋಡೋದಾದರೆ ಸಮಭಾಜದ ಹತ್ರಕ್ಕೆ ನಾವು ಅತಿ ಹೆಚ್ಚು ಸೂರ್ಯನ ಕಿರಣಗಳು ಬೀಳ್ತಿದ್ದಾವೆ. ಆ್ಯಂಡ್ ಇಟ್ ಇಸ್ ಪೋಲಾರ್ ರೀಜನ್ಸಲ್ಲಿ ನೋಡೋದಾದರೆ ಇಟ್ ಇಸ್ ಇಲ್ಲಿ ಬಿಸಿಲೇ ಬೀಳ್ತಿಲ್ಲ. ಬಟ್ ಈಗ ಮನುಷ್ಯ ಆಗಿರ್ತಕ್ಕಂಥವನು ಇಲ್ಲಿ ಬದುಕ್ಬೋದಾ ಅಥವಾ ಇಲ್ಲಿ ಬದುಕ್ಬೋದಾ ಅಂತಂದರೆ ಎರಡು ಕಡೆನೂ ಬದುಕೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಅತಿ ಕಡಿಮೆ ಇಟ್ ಇಸ್ ಬಿಸಿಲಿದೆ ಅಥವಾ ತುಂಬ ಚಳಿ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಸಮಭಾಜದ ಹತ್ರ ನೋಡೋದಾದರೆ ಅತಿ ಹೆಚ್ಚು ಸೆಕೆ ಇದೆ ಅಥವಾ ಅತಿ ಹೆಚ್ಚು ಬಿಸಿಲಿದೆ. ಬಟ್ ಈಗ ಸರ್ ಹೆಂಗೆ ಸರ್ ಬ್ಯಾಲೆನ್ಸ್ಡ್ ಇಟ್ ಇಸ್ ಟೆಂಪ್ರೇಚರ್ ಮಾಡ್ತಕ್ಕಂಥದ್ದು, ತಾಪಮಾನ ಅಂತಕ್ಕಂಥದ್ದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೋದಪ್ಪ ಅಂತಂದರೆ ನಮ್ಮ ಲ್ಯಾಂಡಲ್ಲಾದರೆ ನೆನ್ನೆ ನೋಡಿದ್ವಿ ಇಟ್ ಇಸ್ ವಿಂಡ್ ಮೂವ್ಮೆಂಟ್ ಮೂಲಕ ಇಟ್ ಇಸ್ ತಾಪಮಾನ ಅಂತಕ್ಕಂಥದ್ದು ಬ್ಯಾಲೆನ್ಸ್ ಆಗ್ತವೆ. ಆದರೆ ನಮ್ಮ ಸಮುದ್ರದಲ್ಲಿ ಅಥವಾ ನೀರಿನ ಸಂಬಂಧಪಟ್ಟಂಗೆ ನೋಡೋದಾದರೆ ಯಾವ ರೀತಿ ಬ್ಯಾಲೆನ್ಸ್ ಆಗ್ತಾವಪ್ಪ ಅಂದರೆ ಮೇಜರ್ ಬ್ಯಾಲೆನ್ಸ್ ಆಗ್ತಕ್ಕಂಥದ್ದು ಈ ಒಂದು ಓಷನ್ ಕರೆಂಟ್ನ ಮೂಲಕ. ಈ ಒಂದು ಓಷನ್ ಕರೆಂಟ್ನ ಮೂಲಕ ಟೆಂಪ್ರೇಚರ್ ಅಥವಾ ತಾಪಮಾನ ಅಂತಕ್ಕಂಥದ್ದು ಬ್ಯಾಲೆನ್ಸ್ ಆಗ್ತವೆ. ಹೆಂಗೆ ಅಂತಂದರೆ ಇಲ್ಲಿಂದ ಅತಿ ಹೆಚ್ಚು ತಾಪಮಾನವನ್ನು ಪೋಲಾರ್ ರೀಜನ್ ಕಡೆ ಕರ್ಕೊಂಡು ಹೋಗ್ತವೆ ಆ್ಯಂಡ್ ಇಲ್ಲಿರ್ತಕ್ಕಂಥ ಕಡಿಮೆ ಒಂದು ಟೆಂಪ್ರೇಚರನ್ನು ಇಲ್ಲಿಗೆ ಕರ್ಕೊಂಡು ಬರ್ತವೆ. ಆಗೇನಾಗತ್ತಪ್ಪ ಅಂದರೆ ಬ್ಯಾಲೆನ್ಸ್ ಆಗುತ್ತೆ. ಬ್ಯಾಲೆನ್ಸ್ ಆದಾಗ ಇಲ್ಲಿ ಮನುಷ್ಯರಾಗಿರ್ಬೋದು, ಪ್ರಾಣಿ ಪಕ್ಷಿಗಳು ಎಲ್ಲ ಏನಾಗ್ಬೋದಪ್ಪ ಅಂದರೆ ಬದುಕಬಹುದು. ಗೊತ್ತಿರಲಿ, ಇದು ಮೇಜರಾಗಿ ಗೊತ್ತಿರಬೇಕಿಲ್ಲಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ನೋಡಿ, ಇಲ್ಲಿ ಇಟ್ ಅಟ್ಲಾಂಟಿಕ್ ಇಟ್ ಇಸ್ ಕರೆಂಟ್ ಮೂವ್ ಆಗ್ತಿದೆ. ನಾವು ಯಾವಾಗ ಲ್ಯಾಂಡ್ ಹತ್ರ ಇಟ್ಟಾದ ತಕ್ಷಣ ಬೆಂಗುಲಿಯಾ ಕರೆಂಟ್ ಆಗಿದೆ. ಬೆಂಗುಲಿಯಾ ಕರೆಂಟ್ ನೋಡಿ, ಈಗ ಇಟ್ ಇಸ್ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಿದೆ. ಇಟ್ ಇಸ್ ಬೆಂಗುಲಿಯಾ ಕರೆಂಟ್ ಆಗಿ ಅದಾದಮೇಲೆ ಬ್ರೆಜಿಲಿಯನ್ ಕರೆಂಟ್, ಬೆಂಗುಲಿಯಾ ಕರೆಂಟ್, ಬ್ರೆಜಿಲಿಯನ್ ಕರೆಂಟ್. ಇಲ್ಲಿ ಏನಾಗ್ತಿದೆಯಪ್ಪ ಅಂದರೆ ಬ್ಯಾಲೆನ್ಸ್ಡ್ ಟೆಂಪ್ರೇಚರ್ ಅಥವಾ ತಾಪಮಾನ ಅಂತಕ್ಕಂಥದ್ದು ಬ್ಯಾಲೆನ್ಸ್ ಆಗ್ತಿದೆ. ಆಗ ಜನರಿಗೆ ತುಂಬ ಸೆಕೆನೂ ಇರಲ್ಲ, ತುಂಬ ಚಳಿ ಕೂಡ ಇರಲ್ಲ. ಅದೇ ರೀತಿ ನಮ್ಮ ಮೇಜರಾಗಿ ನಮ್ಮ ಇಂಡಿಯನ್ ಓಷನ್ಗೆ ಬಂದಾಗ ಕೂಡ ಸೇಮ್ ಆಗ್ತಿದ್ದಾವೆ. ನಮ್ಮ ಇಂಡಿಯನ್ ಓಷನ್ಗೆ ಹೆಂಗಪ್ಪ ಅಂತಂದರೆ ಇಲ್ಲಿ ನೋಡಿ ಇಟ್ ಇಸ್ ಮೇಜರಾಗಿ ಅಂಟಾರ್ಟಿಕ್ ಇಟ್ ಇಸ್ ಕರೆಂಟ್ ಅಂತಕ್ಕಂಥದ್ದು ಯಾವಾಗ ಆಸ್ಟ್ರೇಲಿಯಾಗೆ ಹಿಟ್ಟಾಗುತ್ತೋ ಅವಾಗೇನಾಗ್ತಿದೆ ವೆಸ್ಟ್ ಆಸ್ಟ್ರೇಲಿಯನ್ ಕರೆಂಟ್ ಆಗಿ ಕೋಲ್ಡ್ ಕರೆಂಟ್ ಆಗಿ ಹೋಗ್ತಿದೆ. ಯಾಕಪ್ಪ ಅಂದರೆ ಪೋಲಾರ್ ಕಡೆಗಿಂದ ನಮ್ಮ ಸಮಭಾಜದ ಕಡೆಗೆ ಹೋಗ್ತಿದೆ. ನಾವು ಅದೇ ರೀತಿ ಇಲ್ಲಿಂದ ನಮ್ಮ ಸಮಭಾಜದ ಕಡೆಯಿಂದ ನಮ್ಮ ಪೋಲಾರ್ಗೆ ಬಂದಾಗ ಇದನ್ನೇಂತ ಕರಿತೀವಪ್ಪ ಅಂದರೆ ಅಗುಲಾಸ್ ಕರೆಂಟ್ ಅಂತ ಕರಿತೀವಿ. ಅಗುಲಾಸ್ ಕರೆಂಟ್. ಅದರ ಜೊತೆಗೆ ನಮ್ಮ ಪೋಲಾರ್ ರೀಜನ್ನಲ್ಲಿ ನೋಡೋದಾದರೆ ಮೇಜರಾಗಿ ಯಾವುದೂ ಇಲ್ಲ ಸರ್. ಅದೇ ರೀತಿ ನಮ್ಮ ಪ್ಯಾಸಿಫಿಕ್ ಅಂತ ಬಂದಾಗ ಇಟ್ ಈಸ್ ಇಲ್ಲಿ ಫಿಲಿಪೈನ್ಸ್ ಹತ್ರ ಕುರೋಶಿಯೋ ಕರೆಂಟ್ ಅಂತ ಕರಿತೀವಿ, ಇದು ವಾರ್ಮ್ ಕರೆಂಟ್ ಆಗಿರುತ್ತೆ. ಅದೇ ರೀತಿ ನಮ್ಮ ಜಪಾನ್ ಕಡೆಗೆ ನೋಡೋದಾದರೆ ಒಯಾಶಿಯೋ ಕರೆಂಟ್ ಅಂತ. ಒಯಾಶಿಯೋ ಕರೆಂಟ್ ಇಲ್ಲೊಂದು ಐಡಿಯಾ ಕೊಡ್ತೀನಿ, ಕೇಳಿಸ್ಕೊತಾರೆ. ಒಯಾಶಿಯೋ ಕರೆಂಟ್. ಅದಾದಮೇಲೆ ನಮ್ಮ ಆಸ್ಟ್ರೇಲಿಯಾ ಕಡೆಗೆ ನೋಡೋದಾದರೆ ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟ್ ಅಂತ ಕರಿತೀವಿ. ಇದರ ಜೊತೆಗೆ ಇಲ್ಲಿ ನೋಡಿ ಅಮೇರಿಕಾ ಹತ್ರ ಸೌತ್ ಅಮೇರಿಕಾದ ಕಡೆ ನೋಡೋದಾದರೆ ಮೇಜರಾಗಿ ದಕ್ಷಿಣ ಅಮೇರಿಕಾ ನೋಡೋದಾದರೆ ಪೆರು ಇದೆ. ಇಟ್ ಇಸ್ ಉತ್ತರ ಅಮೇರಿಕಾ ನೋಡೋದಾದರೆ ಇಲ್ಲಿ ಎರಡು ಬರ್ತವೆ. ಒಂದು ಮೇಜರ್ ಅಲಾಸ್ಕನ್ ಕರೆಂಟ್ ಅಂತ ಕರಿತೀವಿ, ಅದಾದಮೇಲೆ ಕ್ಯಾಲಿಫೋರ್ನಿಯನ್ ಕರೆಂಟ್ ಅಂತ. ಸರ್ ಒಂದು ಐಡಿಯಾ ಏನಪ್ಪ ಅಂತಂದರೆ ಎಲ್ಲೆಲ್ಲಿ ಕೋಲ್ಡ್ ಕರೆಂಟ್ಸ್ ಇದಾವೋ ಅಲ್ಲಿ ಮೇಜರಾಗಿ ಏನಾಗತ್ತಪ್ಪ ಅಂದರೆ ಮಳೆ ಕಡಿಮೆ ಇರುತ್ತೆ. ಮಳೆ ಕಡಿಮೆ ಇದ್ರಲ್ಲಿ ಏನು ಕ್ರಿಯೇಟ್ ಆಗ್ತಾವಪ್ಪ ಅಂದರೆ ಮರುಭೂಮಿ ಕ್ರಿಯೇಟ್ ಆಗ್ತವೆ. ಗೊತ್ತಿರಬೇಕಿಲ್ಲಿ. ಸರ್ ಹೆಂಗೆ ಸರ್ ಹೇಳ್ತೀರಾ ಅಂತ ಇಲ್ಲಿ ನೋಡ್ರಪ್ಪ, ಕೆನರಿ ಕರೆಂಟ್ ಇದೆಯಾ, ಇಲ್ಲಿ ಮರುಭೂಮಿ ಕ್ರಿಯೇಟ್ ಆಗ್ತವೆ. ಯಾವಾಗ ಮಳೆ ಆಗಲ್ಲ ಅಂತಂದರೆ ಮರುಭೂಮಿ ಕ್ರಿಯೇಟ್ ಆಗುತ್ತೆ. ಈ ಒಂದು ಮರುಭೂಮಿ ಯಾವುದಪ್ಪ ಅಂತಂದರೆ ಮೇಜರಾಗಿ ಯಾವುದು ಅಂತಂದರೆ ಇಟ್ ಇಸ್ ಸಹಾರಾ ಡೆಸರ್ಟ್ ಅಂತ ಕರಿತೀವಿ. ಒನ್ ಆಫ್ ದ ಲಾರ್ಜೆಸ್ಟ್ ಡೆಸರ್ಟ್ ಅಂತ ಕರಿತೀವಿ. ಇಟ್ ಇಸ್ ಅದನ್ನು ಸಹಾರಾ ಡೆಸರ್ಟ್ ಯಾವುದರಿಂದ ಕ್ರಿಯೇಟ್ ಆಗಿದೆಯಪ್ಪ ಅಂದರೆ ಕೆನರೀಸ್ ಕರೆಂಟಿಂದ. ಆ್ಯಂಡ್ ಅದೇ ರೀತಿ ಇಲ್ಲಿರ್ತಕ್ಕಂಥ ವಿಂಡ್ಸು ಕೂಡ ಯಾವ ರೀತಿ ಮೂವ್ ಆಗ್ತಿದ್ದಾವಪ್ಪ ಅಂತಂದರೆ ಲ್ಯಾಂಡಿಂದ ನಮ್ಮ ಸಮುದ್ರಕ್ಕೆ ಹೋಗ್ತಿದ್ದಾವೆ. ನಾವು ಮಳೆ ಆಗಬೇಕಾದ್ರೆ ಯಾವ ರೀತಿ ಇಟ್ ಇಸ್ ಮೂವ್ ಆಗಬೇಕಪ್ಪ ಅಂದರೆ ಗಾಳಿ ಅಂತಕ್ಕಂಥ ಸಮುದ್ರದಿಂದ ನಾವು ಭೂಮಿಯ ಕಡೆಗೆ ಮೂವ್ ಆಗಬೇಕು. ಆಗ ಮೂವ್ ಆದಾಗ ಅಲ್ಲಿರ್ತಕ್ಕಂಥ ನೀರಿನ ಅಂಶ ತಂದು ಮೋಡಗಳು ಕ್ರಿಯೇಟ್ ಆಗ್ತವೆ. ಬಟ್ ಅವ್ರು ಇಲ್ಲೇನು ಪ್ರಾಬ್ಲಮ್ ಆಗ್ತಿದೆಯಪ್ಪ ಅಂತಂದರೆ ನಮ್ಮ ಭೂಮಿಯ ಕಡೆಗಿಂದ ನಮ್ಮ ಸಮುದ್ರದ ಕಡೆ ಹೋದಾಗ ಇಲ್ಲಿರ್ತಕ್ಕಂಥ ತೇವಾಂಶವನ್ನು ಎಲ್ಲ ತೊಗೊಂಡೋಗಿ ಎಲ್ಲಿ ಡೆಪಾಸಿಟ್ ಮಾಡ್ತವೆ, ಸಮುದ್ರದಲ್ಲಿ ಡೆಪಾಸಿಟ್ ಮಾಡ್ತವೆ. ಅದೇ ರೀತಿ ಇಲ್ಲಿ ನೋಡಿ ಬೆಂಗುಲಿಯಾ ಕರೆಂಟ್ ಹತ್ರ ನಮೀಬಿಯಾ ಡೆಸರ್ಟ್ ಅಂತ ಕರಿತೀವಿ, ನಮೀಬ್ ಡೆಸರ್ಟ್ ಅಂತ ಕರಿತೀವಿ, ಕಲಾರಿ ಡೆಸರ್ಟ್ ಆಗಿರ್ಬೋದು.
ಅದೇ ರೀತಿ ಡ್ರೈಯೆಸ್ಟ್ ಡೆಸರ್ಟ್ ನೋಡಿ ಅಟ್ಕಾಮಾ ಡೆಸರ್ಟ್. ಅದೇ ರೀತಿ ನಮ್ಮ ಉತ್ತರ ಅಮೇರಿಕಾದಲ್ಲಿ ನೋಡಿ ಇಟ್ ಈಸ್ ನಾರ್ತ್ ಅಮೇರಿಕಾ ಅಂತ ಕರಿತೀವಿ. ಇಟ್ ಈಸ್ ಮೊಜಾವೆ ಡೆಸರ್ಟ್ ಆಗಿರ್ಬೋದು, ಮೇಜರಾಗಿ ಮೊಜಾವೆ ಡೆಸರ್ಟ್ ಆಗಿರ್ಬೋದು ಕ್ಯಾಲಿಫೋರ್ನಿಯಾ ಡೆಸರ್ಟಿಂದ. ಅದರ ಜೊತೆಗೆ ಇಲ್ಲಿ ನೋಡಿ ಇಟ್ ಈಸ್ ವಿಕ್ಟೋರಿಯಾ ಡೆಸರ್ಟ್ ಆಗಿರ್ಬೋದು ಆಸ್ಟ್ರೇಲಿಯಾದಲ್ಲಿ. ಈ ಎಲ್ಲ ಡೆಸರ್ಟ್ ಕ್ರಿಯೇಟ್ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ ಮೇಜರ್ ಕಾರಣ ನೋಡೋದಾದರೆ ಇಟ್ ಈಸ್ ಮೇಜರ್ ಆಗಿ ಕೋಲ್ಡ್ ಕರೆಂಟ್ ಅಂತಕ್ಕಂಥದ್ದು ಇಟ್ ಈಸ್ ಹರಿತಾ ಇದೆ. ನಾವು ಕೋಲ್ಡ್ ಕರೆಂಟ್ ಯಾವಾಗ ಹರಿಯುತ್ತೋ ಅಲ್ಲಿ ಮಳೆ ಆಗಲ್ಲ, ಮೋಡಗಳು ಕ್ರಿಯೇಟ್ ಆಗದೇ ಇದ್ದಾಗ ಮರುಭೂಮಿ ಅಂತಕ್ಕಂಥದ್ದು ಕ್ರಿಯೇಟ್ ಆಗ್ತವೆ. ಇಷ್ಟು ಗೊತ್ತಿರಲಿ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ. ನಾನು ಆಲ್ರೆಡಿ ಹೇಳಿದೆ ಮೇಜರ್ ಓಷನಿಕ್ ಕರೆಂಟ್ಸ್ ಅಂತ ಬಂದಾಗ ನಿಮಗೆ ಗೊತ್ತಿರಬೇಕಾದ ವಿಚಾರಗಳೇನಪ್ಪ ಅಂತಂದು ಇಟ್ ಈಸ್ ಮೇಜರ್ ಆಗಿ ಗೊತ್ತಿರಬೇಕಾದ ವಿಚಾರಗಳೇನು ಅಂತಂದರೆ ಇಟ್ ಈಸ್ ಓಷನ್ ಕರೆಂಟ್ಸ್ ಅಂದರೆ ಏನಪ್ಪ ಅಂದರೆ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತವೆ ಆ್ಯಂಡ್ ಲಾರ್ಜ್ ಏರಿಯಾದಲ್ಲಿ ಮೂವ್ ಆಗ್ತವೆ. ಸಣ್ಣ ಪ್ರಮಾಣದಲ್ಲಿ ಮೂವ್ ಆದರೆ ಅದೇನಿಂದ ಕರಿತೀವಪ್ಪ ಅಂದರೆ ಓಷನ್ ವೇವ್ಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ರಪ್ಪ, ಈಗ ನೀರಂತಕ್ಕಂಥದ್ದು ಯಾವ್ಯಾವ ರೀತಿ ಮೂವ್ ಆಗ್ಬೋದಪ್ಪ ಅಂದರೆ ಹಾರಿಜಾಂಟಲ್ ಆಗಿ ಮೂವ್ ಆಗ್ಬೋದು. ಅದೇ ರೀತಿ ಇಟ್ ಈಸ್ ವರ್ಟಿಕಲ್ ಕೂಡ ಮೂವ್ ಆಗ್ಬೋದು, ಅಲೆಗಳ ಮೂಲಕ ಕೂಡ ಮೂವ್ ಆಗ್ಬೋದು ವರ್ಟಿಕಲ್ ಆಗಿ. ನಾವು ವರ್ಟಿಕಲ್ ಆಗಿ ಮೂವ್ ಆದರೆ ನೆನ್ಪಿಟ್ಕೊಳ್ರಪ್ಪ ಇಲ್ಲಿ ಇಟ್ ಈಸ್ ಇದು ನಮ್ಮ ಒಂದು ಸಮುದ್ರ ಅಂತ ಅನ್ಕೋಣ. ಇದು ಲ್ಯಾಂಡ್ ಇದೆ, ಇದು ಸಮುದ್ರ. ನಾವೀಗ ಹಾರಿಜಾಂಟಲ್ ಆಗಿ ಮೂವ್ ಆದರೆ ನಾವು ಈ ರೀತಿ ಮೂವ್ ಆದರೆ ಹಾರಿಜಾಂಟಲ್ ಆಗಿ ಮೂವ್ ಆದರೆ ಅದು ಏನಾಗಿರ್ಬೋದಪ್ಪ ಅಂದರೆ ಅಲೆಗಳಾಗಿರ್ಬೋದು ಅಥವಾ ಏನಾಗಿರ್ಬೋದಪ್ಪ ಅಂದರೆ ಓಷನ್ ಕರೆಂಟ್ಸ್ ಆಗಿರ್ಬೋದು. ಸಣ್ಣ ಪ್ರಮಾಣದಲ್ಲಿ ಕರಾವಳಿ ಪ್ರದೇಶದಲ್ಲಿ ಆದರೆ ಅದನ್ನ ವೇವ್ಸ್ ಅಂತ ಕರಿತೀವಿ, ಅಲೆಗಳಂತ ಕರಿತೀವಿ. ಇಟ್ ಈಸ್ ಹೆಚ್ಚು ಪ್ರಮಾಣದಲ್ಲಾದರೆ ದೊಡ್ಡ ಪ್ರಮಾಣದಲ್ಲಾದರೆ ಅದನ್ನ ಓಷನ್ ಕರೆಂಟ್ಸ್ ಅಂತ ಕರಿತೀವಿ. ಟೈಡ್ಸ್ ಅಂದರೆ ಏನು ಗೊತ್ತೇನಪ್ಪ? ಟೈಡ್ಸ್ ಅಂದರೆ ಏನಪ್ಪ ಅಂತಂದರೆ ಈಗ ಇದು ಸಮುದ್ರ ಇದೆ, ನಾವು ವರ್ಟಿಕಲ್ ಆಗಿ ಮೂವ್ ಆದರೆ ನೀರಂತಕ್ಕಂಥದ್ದು ಈ ರೀತಿ ಮೂವ್ ಆದರೆ, ವರ್ಟಿಕಲ್ ಆಗಿ ಮೂವ್ ಆದರೆ ಅದನ್ನ ಏನಂತ ಕರಿತೀವಪ್ಪ ಅಂತಂದರೆ ಉಬ್ಬರ ವಿಳಿತಗಳು ಅಂತ ಕರಿತೀವಿ. ಅಥವಾ ಟೈಡ್ಸ್ ಅಂತ ಕರಿತೀವಿ. ನಾವು ರೈಸ್ ಆ್ಯಂಡ್ ಫಾಲ್ ಆಫ್ ಎ ವಾಟರ್ ಅದನ್ನು ಏನಂತ ಕರಿತೀವಪ್ಪ ಅಂದರೆ ಟೈಡ್ಸ್, ಉಬ್ಬರ ವಿಳಿತಗಳು ಅಂತ ಕರಿತೀವಿ. ಗೊತ್ತಿರಬೇಕು, ಇಷ್ಟು ಬೇಸಿಕ್ ಗೊತ್ತಲ್ಲ ಸಾಕು ಗುರು, ಜಿಯೋಗ್ರಫಿ ಏನು ಓದೋದಿಲ್ಲ. ಉಬ್ಬರ ವಿಳಿತಗಳು ಅಂತ ಕರಿತೀವಿ, ರೈಸ್ ಆ್ಯಂಡ್ ಫಾಲ್. ಸರಿ, ಇದು ರೈಸ್ ಆಗೋದಕ್ಕೆ ಕಾರಣಗಳೇನು ಅಂತಂದರೆ ಇಲ್ಲಿ 3 ಕಾರಣಗಳಿದಾವೆ. ಒಂದು ಕಾರಣ ಏನಪ್ಪ ಅಂದರೆ 3 ಕಾಸಸ್, 3 ಕಾರಣಗಳಿದ್ದಾವೆ. ನಾವು 3 ಕಾರಣಗಳೇನಪ್ಪ ಅಂತಂದರೆ ಮೇಜರ್ ಗ್ರಾವಿಟೇಷನಲ್ ಫೋರ್ಸ್. ನಮ್ಮ ಮೇಜರ್ ಗ್ರಾವಿಟೇಷನಲ್ ಫೋರ್ಸ್ ಎಲ್ಲಿಂದನಪ್ಪ ಅಂತಂದರೆ ಗ್ರಾವಿಟೇಷನಲ್ ಫೋರ್ಸ್ ನಮ್ಮ ಸೂರ್ಯನಿಂದ, ಗ್ರಾವಿಟೇಷನಲ್ ಫೋರ್ಸ್ ನಮ್ಮ ಚಂದ್ರನಿಂದ. ನಾವು ಎರಡರಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಅಂತಕ್ಕಂಥದ್ದು ಅತಿ ಹೆಚ್ಚು ಯಾವುದರಿಂದ ಇದೆಯಪ್ಪ ಅಂತಂದರೆ ಮೂನಿಂದ. ಯಾಕೆ ಮೂನಿಂದ ಅಂತಂದರೆ ಇಟ್ ಈಸ್ ಹತ್ತಿರವಾಗಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಯಾವುದಪ್ಪ ಅಂದರೆ ಮೂನ್ ಅಂತ ಕರಿತೀವಿ. ಅದರಿಂದ ಗ್ರಾವಿಟೇಷನಲ್ ಫೋರ್ಸ್ ಅಂತಕ್ಕಂಥದ್ದು ಅತಿ ಹೆಚ್ಚು ಇರ್ತಕ್ಕಂಥದ್ದು ಇಟ್ ಈಸ್ ನಮ್ಮ ಭೂಮಿಯ ಮೇಲೆ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಮೂನ್ದು. ಗೊತ್ತಿರಲಿ. ಎರಡನೇದು ಬರ್ತಕ್ಕಂಥದ್ದು ಅಥವಾ 3ನೇ ಕಾರಣ ಯಾವುದಪ್ಪ ಅಂತಂದರೆ ನಮ್ಮ ಭೂಮಿಯ ತಿರುಗೋದ್ರಿಂದ ಕ್ರಿಯೇಟ್ ಆಗ್ತಕ್ಕಂಥ ಬಲ ಯಾವುದಪ್ಪ ಅಂತಂದರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರಿತೀವಿ. ನಮ್ಮ ಭೂಮಿ ತಿರುಗೋದ್ರಿಂದ ಇಟ್ ಈಸ್ ಕ್ರಿಯೇಟ್ ಆಗ್ತಕ್ಕಂಥ ಫೋರ್ಸ್ ಯಾವುದಪ್ಪ ಅಂದರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರಿತೀವಿ. ಅದನ್ನ ಏನಂತ ಕರಿತೀವಪ್ಪ ಅಂದರೆ ಟೈಡ್ಸ್ ಅಥವಾ ಉಬ್ಬರ ವಿಳಿತಗಳು ಅಂತ ಕರಿತೀವಿ. ಇಷ್ಟು ಗೊತ್ತಿದ್ರೆ ಮೋರ್ ದೆನ್ ಸಫಿಷಿಯಂಟ್. ಒಂದಾಗಿ ನೋಡ್ತಾ ಹೋಗೋಣ. ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಅಂತಂದರೆ ಟೈಡ್ಸ್ ಅಂದರೆ ಏನಪ್ಪ? ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಟೈಡ್ಸ್ ಅಂದರೆ ಏನಪ್ಪ ಅಂತಂದರೆ ದ ರೈಸ್ ಆ್ಯಂಡ್ ಫಾಲ್ ಆಫ್ ವಾಟರ್. ಯಾವ ರೀತಿ ರೈಸ್ ಆ್ಯಂಡ್ ಫಾಲ್ ಆಫ್ ವಾಟರ್ ಅಂತಕ್ಕಂಥದ್ದು ಯಾವ ರೀತಿ ಆಗ್ತಿದೆಯಪ್ಪ ಅಂತಂದರೆ ಇಟ್ ಈಸ್ ಆಗ್ತಿರ್ತಕ್ಕಂಥದ್ದು ಇಟ್ ಈಸ್ ಇನ್ ಅ ವರ್ಟಿಕಲ್ ಮ್ಯಾನರಲ್ಲಿ ಆದರೆ ಅಂಥದ್ದನ್ನು ಏನಂತ ಕರಿತೀವಪ್ಪ ಅಂತಂದರೆ ಇಟ್ ಈಸ್ ಮೇಜರಾಗಿ ಟೈಡ್ಸ್. ಗೊತ್ತಿರಬೇಕಿಲ್ಲಿ. ಓಕೆ ಅಲ್ವಾ? ನಾವು ನೋಡೋಣ, ಗೊತ್ತಿರಲಿ. ಮೇಜರಾಗಿ ಇಟ್ ಈಸ್ ಭೂಗೋಳಶಾಸ್ತ್ರ ಅಂತಕ್ಕಂಥದ್ದು ತುಂಬ ಕಷ್ಟ ಇಲ್ಲ. ನಾವು ಯಾಕೆ ಕಷ್ಟ ಇಲ್ಲ ಅಂತಂದರೆ ನೀವು ಓದೋ ವಿಧಾನ ನಿಮಗೆ ಗೊತ್ತಿರಬೇಕು, ಇಲ್ಲಾಂದರೆ ಗೊತ್ತಾಗಲ್ಲ. ಇಟ್ ಈಸ್ ಮೇಜರ್ಲಿ ಯು ನೀಡ್ ಟು ನೋ ಆಲ್ ದೋಸ್ ಆಸ್ಪೆಕ್ಟ್ಸ್. ನಾವು ಇಲ್ಲಿ ಟೈಡ್ಸ್ ಅಂದರೆ ಏನಪ್ಪ ಅಂದರೆ ಪೀರಿಯಾಡಿಕ್ ರೈಸ್ ಆ್ಯಂಡ್ ಫಾಲ್. ನಾವು ಪೀರಿಯಾಡಿಕ್ ರೈಸ್ ಆ್ಯಂಡ್ ಫಾಲ್ ಇನ್ ಯಾವ ಮ್ಯಾನರಲ್ಲಪ್ಪ ಅಂತಂದರೆ ವರ್ಟಿಕಲ್ ಮ್ಯಾನರಲ್ಲಿ. ನಾವು ಯಾವ್ಯಾವ ರೀತಿ ಆಗ್ತಾವಪ್ಪ ಅಂತಂದರೆ ಮೇಜರಾಗಿ ಮತ್ತು ನಮ್ಮ ಚಂದ್ರ ಮತ್ತು ನಮ್ಮ ಸೂರ್ಯನಿಂದ ಇಟ್ ಈಸ್ ಗ್ರಾವಿಟೇಷನಲ್ ಫೋರ್ಸ್ನ ಬಲದಿಂದ ಉಂಟಾಗ್ತಕ್ಕಂಥ ಏರಿಕೆ ಮತ್ತು ಕುಸಿತವನ್ನು ಏನಂತ ಕರಿತೀವಪ್ಪ ಅಂದರೆ ಟೈಡ್ಸ್ ಅಂತ ಕರಿತೀವಿ. ರೈಸ್ ಆ್ಯಂಡ್ ಫಾಲ್ ಆಫ್ ವಾಟರ್ ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಸನ್ ಆ್ಯಂಡ್ ಮೂನ್. ಎಕ್ಸಾಂಪಲ್ ಕೇಳ್ತಾರೆ, ನಾವು ಅತಿ
ಹೆಚ್ಚು ಗ್ರಾವಿಟೇಷನಲ್ ಫೋರ್ಸ್ ನಮ್ಮ ಭೂಮಿಯ ಮೇಲೆ ಯಾವ ಪರಿಣಾಮದಿಂದ ಬೀಳ್ತಿದೆಯಪ್ಪ ಅಂದರೆ ಚಂದ್ರನಿಗೆ ಲಾಂಚ್ ಆಗಿರ್ತಕ್ಕಂಥ ಸ್ಯಾಟಲೈಟ್ಗಳು ಯಾವ್ಯಾವು, ಅದೇ ರೀತಿ ನಾವು ಮಿಷನ್ಸ್ ಯಾವಪ್ಪ ಅಂತಂದರೆ ಚಂದ್ರಯಾನ 1 ಅಂತ ಕರಿತೀವಿ, 2 ಮತ್ತು 3 ಗೊತ್ತಿರಬೇಕು. ಸೂರ್ಯನಿಗೆ ಲಾಂಚ್ ಆಗಿರ್ತಕ್ಕಂಥ ಮಿಷನ್ಸ್ ಯಾವಪ್ಪ ಅಂದರೆ ಆದಿತ್ಯ L1 ಅಂತ ಕರಿತೀವಿ. ನಾವು ಇವೆಲ್ಲದಕ್ಕೂ ಈ ಒಂದು ಟೈಟ್ಸ್ ಆಗೋದಕ್ಕೆ ಕಾರಣ ಏನಪ್ಪ ಅಂತ ನೆನ್ಪಿಟ್ಕೊಳ್ಬೇಕಿಲ್ಲಿ. ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ನೀವು ಕರಾವಳಿ ಪ್ರದೇಶಕ್ಕೆ ಹೋದಾಗ, ಬೀಚಸ್ಗೆ ಹೋದಾಗ ನೀವೊಂದು ಎಕ್ಸ್ಪೀರಿಯನ್ಸ್ ಮಾಡ್ತೀರಿ. ಏನಪ್ಪ ಎಕ್ಸ್ಪೀರಿಯನ್ಸ್ ಅಂತಂದರೆ ಇಟ್ ಇಸ್ ಕರಾವಳಿ ಪ್ರದೇಶಗಳಲ್ಲಿ 6 ಗಂಟೆ ಆದಮೇಲೆ ನಿಮ್ಮನ್ನು ಅಲೌ ಮಾಡಲ್ಲ. ಯಾಕೆ ಅಲೌ ಮಾಡಲ್ಲ ಅಂತಂದರೆ ಮೇಜರ್ ಆಗಿ ಅಲ್ಲಿ ಆ ಒಂದು ಸಮಯದಲ್ಲಿ ಇಟ್ ಇಸ್ ನಮ್ಮ ಚಂದ್ರನಿಂದ ಅತಿ ಹೆಚ್ಚು ಗ್ರಾವಿಟೇಷನಲ್ ಪುಲ್ ಅಂತಕ್ಕಂಥದ್ದು ಬರ್ತಿರ್ತವೆ, ಅತಿ ಹೆಚ್ಚು ಅಲೆಗಳು ಜಾಸ್ತಿ ಆಗ್ತವೆ, ಅದನ್ನು ಟೈಟ್ಸ್ ಅಂತ ಕರಿತೀವಿ ನಾವು. ಅದರಿಂದ ನಮ್ಮನ್ನು ಅಲೌ ಮಾಡಲ್ಲ. ಸರ್, ಇದೆಲ್ಲ ಆಗೋದಕ್ಕೆ ಕಾರಣಗಳೇನಪ್ಪ ಅಂದರೆ ಮೇಜರ್ ಕಾರಣಗಳು ಇಟ್ ಇಸ್ ಗ್ರಾವಿಟೇಷನಲ್ ಫೋರ್ಸ್, ಸನ್ ಗ್ರಾವಿಟೇಷನಲ್ ಫೋರ್ಸ್, ಮೂನ್ ಆ್ಯಂಡ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಇಟ್ ಇಸ್ ಮೇಜರ್ ಆಗಿ ಇವೆರಡೂ ಕೂಡ. ಅದ್ರ ಜೊತೆಗೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಆಫ್ ವಿ ಕಾಲ್ ಇಟ್ ಆಸ್ ಏನಪ್ಪ ಅಂತಂದರೆ ನಮ್ಮ ಅರ್ತ್ ಅಂತ ಕೂಡ ಕರಿತೀವಿ. ಇಷ್ಟು ಗೊತ್ತಿರಲಿ. ನಾವು ಸರ್ ಇಲ್ಲಿ ಎಷ್ಟು ವಿಧಗಳಿದಾವಪ್ಪ ಅಂದರೆ 2 ವಿಧಗಳಿದಾವೆ. 2 ವಿಧಗಳು ಯಾವ್ಯಾವಪ್ಪ ಅಂತಂದರೆ ಇಟ್ ಇಸ್ ಮೇಜರ್ ಆಗಿ ಸ್ಪ್ರಿಂಗ್ ಅಂತ ಕರಿತೀವಿ ಆ್ಯಂಡ್ ಎರಡನೇದು ನೀಪ್ ಅಂತ ಕರಿತೀವಿ. ಏನಪ್ಪ ಈ ಸ್ಪ್ರಿಂಗ್ ಅಂತಂದರೆ ವಸಂತ ಅಂತ ಕರಿತೀವಿ, ಎರಡನೇದು ನೀಪ್ ಅಂತ ಕರಿತೀವಿ. ಹೆಂಗೆ ಅಂತಂದರೆ ಮೇಜರ್ ನೆನ್ಪಿಟ್ಕೋಬೇಕಿಲ್ಲಿ, ನಮ್ಮ ಭೂಮಿ ಇದೆ, ಅರ್ತ್ ಅಂತ ಕರಿತೀವಿ. ನಮ್ಮ ಅರ್ತ್ ಆಗಿರ್ಬೋದು, ನಮ್ಮ ಮೂನ್ ಮತ್ತು ನಮ್ಮ ಚಂದ್ರ ಆಗಿರ್ಬೋದು, ಮೂನ್ ಆಗಿರ್ಬೋದು, ನಮ್ಮ ಸೂರ್ಯ ಅಂತಕ್ಕಂಥದ್ದು ಒಂದೇ ಸ್ಟ್ರೈಟ್ ಲೈನಲ್ಲಿದ್ದರೆ ಅಂಥದ್ದನ್ನು ಏನಂತ ಕರಿತೀವಪ್ಪ ಅಂದರೆ ಸ್ಪ್ರಿಂಗ್. ನೆನ್ಪಿಟ್ಕೊಳ್ಳಿ, ಎಸ್ ಫಾರ್ ಸ್ಟ್ರೈಟ್ ಅಂತ, ಸ್ಟ್ರೈಟ್ ಲೈನ್ ಇರಬೇಕು. ಸ್ಟ್ರೈಟ್ ಲೈನಲ್ಲಿದ್ದಾಗ ಕ್ರಿಯೇಟ್ ಆಗ್ತಕ್ಕಂಥ ಅಲೆಗಳು ಏನಂತ ಕರಿತೀವಪ್ಪ ಅಂದರೆ, ಅಥವಾ ಟೈಡ್ಸ್ ಏನಂತ ಕರಿತೀವಪ್ಪ ಅಂದರೆ ಇಟ್ ಈಸ್ ಮೇಜರ್ ಆಗಿ ಸ್ಪ್ರಿಂಗ್ ಟೈಡ್ ಅಂತ ಕರಿತೀವಿ. ಅದೇ 90 ಡಿಗ್ರೀಸ್ ಇದ್ರೆ ಇಲ್ಲಿ ಚಂದ್ರ ಇದ್ದಾರೆ, ಇಲ್ಲಿ ನಮ್ಮ ಭೂಮಿ ಅರ್ತ್ ಇದೆ, ಆ್ಯಂಡ್ ಅದೇ ರೀತಿ ನಮ್ಮ ಸೂರ್ಯ ಇಲ್ಲಿದ್ದರೆ 90 ಡಿಗ್ರೀಸಲ್ಲಿದ್ದರೆ, ಅಥವಾ ಈ ರೀತಿ 90 ಡಿಗ್ರೀಸಲ್ಲಿದ್ದರೆ, ಆ್ಯಂಡ್ ಇಂಥದ್ದನ್ನು ಏನಂತ ಕರಿತೀವಪ್ಪ ಅಂತಂದರೆ 90 ಎನ್ ಫಾರ್ 90 ಅದನ್ನ ಏನಂತ ಕರಿತೀವಪ್ಪ ಅಂತಂದರೆ ನೀಪ್ ಟೈಡ್ ಅಂತ ಕರಿತೀವಿ. ನೆನಪಿಟ್ಕೋಬೇಕು ಯಾವಾಗ ಕ್ರಿಯೇಟ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ನಾವು ಸ್ಪ್ರಿಂಗ್ ಟೈಡ್ ಅಂದ್ರೆ ಏನು, ವಸಂತದ ಟೈಡ್ ಅಂತ ಕರಿತೀವಿ. ಅಥವಾ ಮೇಜರ್ ಆಗಿ ಇಟ್ ಇಸ್ ಈ ಟೈಡ್ಸ್ ಕ್ರಿಯೇಟ್ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ ನೇರವಾಗಿರ್ತಕ್ಕಂಥ ರೇಖೆಗಳನ್ನು ಏನಂತ ಕರಿತೀವಪ್ಪ ಅಂತಂದರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ದ ಸ್ಪ್ರಿಂಗ್ ಟೈಡ್ಸ್ ಅಂತ. ಎರಡನೇದು ಸರ್, ಸ್ಪ್ರಿಂಗ್ ಟೈಡ್ ಎಷ್ಟು ಬಾರಿ ಆಗತ್ತಪ್ಪ ಅಂದರೆ 2 ಬಾರಿ ಆಗತ್ತೆ ತಿಂಗಳಲ್ಲಿ. ಒಂದು ಇಟ್ ಇಸ್ ಮೇಜರ್ ಆಗಿ ಯಾವಾಗ ಆಗತ್ತೆ ಅಂತಂದರೆ ಒಂದು ಹುಣ್ಣಿಮೆ ದಿನ ಆಗತ್ತೆ, ಆ್ಯಂಡ್ ಎರಡನೇದು ಆಗ್ತಕ್ಕಂಥದ್ದು ತಿಂಗಳಲ್ಲಿ 2 ಬಾರಿ ಆಗ್ತವೆ. ಒಂದು ಹುಣ್ಣಿಮೆಯ ದಿನ ಆ್ಯಂಡ್ ಎರಡನೇದು ಅಮಾವಾಸ್ಯೆ ದಿನ ಆಗ್ತಕ್ಕಂಥದ್ದನ್ನು ಏನಂತ ಕರಿತೀವಪ್ಪ ಅಂತಂದರೆ ಸ್ಪ್ರಿಂಗ್ ಟೈಡ್ ಅಂತ ಕರಿತೀವಿ. ಈ ಒಂದು ಸಮಯದಲ್ಲಿ ಇಟ್ ಇಸ್ ಬೀಚಸ್ ಕಡೆಗೆ ಹೋಗಬಾರ್ದು. ಯಾಕಪ್ಪ ಅಂತಂದರೆ ಇಟ್ ಇಸ್ ಹೈಟ್ ಆಫ್ ದ ಟೈಡ್ ಅಂತಕ್ಕಂಥದ್ದು ಅತಿ ಹೆಚ್ಚಾಗಿರ್ತಕ್ಕಂಥದ್ದನ್ನು ಏನಂತ ಕರಿತೀವಪ್ಪ ಅಂದರೆ ಇಟ್ ಇಸ್ ದ ವಸಂತದ ಮೇಜರ್ ಆಗಿ ಉಬ್ಬರ ವಿಳತಗಳು ಅಂತ ಕರಿತೀವಿ, ಅಥವಾ ಮೇಜರ್ ಆಗಿ ಸ್ಪ್ರಿಂಗ್ ಟೈಡ್ ಅಂತ ಕರಿತೀವಿ. ರಿಲೇಟೆಡ್ ಟು ದಿಸ್ ಟಾಪಿಕ್. ಅದಾದ್ಮೇಲೆ ನೀಪ್ ಅಂದ್ರೆ ಏನಪ್ಪ ಅಂದರೆ 90 ಡಿಗ್ರೀಸ್ ಇರ್ತಕ್ಕಂಥದ್ದನ್ನು ಏನಂತ ಕರಿತೀವಿ, ಇಟ್ ಇಸ್ ನೀಪ್ ಟೈಡ್ ಅಂತ ಕರಿತೀವಿ. ಇಟ್ ಇಸ್ ಲಂಬ ಕೋನದಲ್ಲಿರ್ತಕ್ಕಂಥದ್ದನ್ನು ಏನಂತ ಕರಿತೀವಪ್ಪ ಅಂತಂದರೆ ಏನಂತ ಕರಿತೀವಿ ಅಂದರೆ ಮೇಜರ್ ಆಗಿ ಇಟ್ ಇಸ್ ನೀಪ್ ಟೈಡ್ ಅಂತ ಕರಿತೀವಿ. ಈ ನೀಪ್ ಟೈಡ್ ಮತ್ತು ಇಟ್ ಇಸ್ ಸ್ಪ್ರಿಂಗ್ ಟೈಡ್ ಅಂತಕ್ಕಂಥದ್ದು ಎಷ್ಟು ತಿಂಗಳ ಗ್ಯಾಪಲ್ಲಿ ಆಗ್ತಾವಪ್ಪ, ಎಷ್ಟು ವಾರದಲ್ಲಿ ಆಗ್ತವೆ ಅಂದರೆ 1 ವಾರ, ಅಂದರೆ 7 ದಿನಗಳ ಕಾಲದಲ್ಲಿ ಆಗ್ತಕ್ಕಂಥದ್ದನ್ನು ಏನಂತ ಕರಿತೀವಪ್ಪ ಅಂತಂದರೆ ಇಟ್ ಇಸ್ ನೀಪ್ ಟೈಡ್ ಅಂತ. ನೀವೇ ನೆನ್ಪಿಟ್ಕೊಳ್ರಪ್ಪ. ಈಗ ನೀವೇ ನೋಡಿದ್ರೆ ಇಟ್ ಇಸ್ ಮೂನ್ಗಿರ್ತಕ್ಕಂಥದ್ದು ಎಷ್ಟು ದಿನ ಅಪ್ಪ ಅಂದರೆ ಇಟ್ ಇಸ್ ರೊಟೇಷನ್ ರೆವಲ್ಯೂಷನ್ ಅಂದರೆ 28 ದಿನ. ಅಂದರೆ ಈ 28 ದಿನದಲ್ಲಿ ಏನಾಗ್ತಾವಪ್ಪ ಅಂದರೆ 2 ನೀಪ್ ಟೈಡ್ ಆಗ್ತವೆ, 2 ಸ್ಪ್ರಿಂಗ್ ಟೈಡ್ ಆಗ್ತವೆ. ಒಂದು ನೀಪ್ ಆದರೆ ಒಂದು ಸ್ಪ್ರಿಂಗು, ಒಂದು ನೀಪ್ ಆದರೆ ಒಂದು ಸ್ಪ್ರಿಂಗು. ಅಂದರೆ ಎಷ್ಟು ತಿಂಗಳ ಗ್ಯಾಪಲ್ಲಿ ಆಗ್ತಾವಪ್ಪ ಅಂದರೆ 7 ದಿನದ ಗ್ಯಾಪಲ್ಲಿ ಆಗ್ತವೆ. ಅಂದರೆ 1 ವಾರ ಅಂತ ಅನ್ಕೋಬೋದು. 1 ವಾರದಲ್ಲಿ ಒಂದು ನೀಪ್ ಆಗ್ತವೆ, ಒಂದು ಸ್ಪ್ರಿಂಗ್ ಆಗುತ್ತೆ, ಒಂದು ನೀಪ್ ಆಗುತ್ತೆ, ಒಂದು ಸ್ಪ್ರಿಂಗ್ ಆಗುತ್ತೆ. ಇದನ್ನೇನಂತ ಕರಿತೀವಪ್ಪ ಅಂತಂದರೆ ಇಟ್ ಇಸ್ ದ ನೀಪ್ ಟೈಡ್ ಅಂತ ಕರಿತೀವಿ. ಎರಡನೇ ವಿಧ ಆಗಿರ್ತಕ್ಕಂಥದ್ದು. ಸರ್, ಈ ಒಂದು ನೀಪ್ ಟೈಡಿಂದ ನಮ್ಗೆ ಯಾವ್ಯಾವ ರೀತಿ ಉಪಯೋಗಗಳಾಗ್ತವೆ, ಅದರಿಂದ ಯಾವ್ಯಾವ ರೀತಿ ಅನಾಹುತಗಳಾಗ್ತವೆ. ನಾವು ಯಾವ ರೀತಿ ಉಪಯೋಗಗಳಾಗ್ತಾವಪ್ಪ ಅಂದರೆ ಇಟ್ ಈಸ್ ಹೈಟ್ ಜಾಸ್ತಿ ಆದಾಗ ಮತ್ತೆ ಕಡಿಮೆ ಆದಾಗ ಇಟ್ ಈಸ್ ನಮ್ಮ ಮೇಜರ್ ಆಗಿ ಇರ್ತಕ್ಕಂಥ ನಮ್ಮ ಸಮುದ್ರ ತೀರದಲ್ಲಿ ಇರ್ತಕ್ಕಂಥ ಗಲೀಜುಗಳನ್ನೆಲ್ಲ ಕ್ಲೀನ್ ಮಾಡ್ತಕ್ಕಂಥದ್ದು ಯಾವ ರೀತಿ ಅಂದರೆ ಟೈಡ್ಸ್ನ ಮೂಲಕ.
ನಾವು ಇಲ್ಲಿರ್ತಕ್ಕಂಥ ಗಲೀಜಾಗಿರ್ಬೋದು, ನಾವು ಹಾಕಿರೋ ಪೇಪರ್ ಇವೆಲ್ಲ ಎಲ್ಲಕ್ಕೆ ಕರ್ಕೊಂಡು ಹೋಗ್ತವೆ? ಇಟ್ ಈಸ್ ಮೇಜರ್ ಆಗಿ ನಮ್ಮ ಸಮುದ್ರದ ತೀರಕ್ಕೆ ಕರ್ಕೊಂಡು ಹೋಗ್ತವೆ ಅಥವಾ ಇಟ್ ಈಸ್ ಸಮುದ್ರದ ಮಟ್ಟಕ್ಕೆ ಕರ್ಕೊಂಡು ಹೋಗ್ತವೆ. ಮೊದಲನೇದು. ಎರಡನೇದ್ರ ಬಗ್ಗೆ ನೋಡೋದಾದರೆ, ನಮ್ಮ ಶಿಪ್ಸು ನಾರ್ಮಲ್ ಟೈಮ್ಸಲ್ಲಿ ಬರೋಕ್ಕಾಗದೇ ಇರೋದನ್ನು ನಾರ್ಮಲ್ ಆಗಿ ನಮ್ಮ ಟೈಡ್ಸ್ ಇರೋ ಸಮಯದಲ್ಲಿ ನಮ್ಮ ಹಡಗುಗಳು ಎಲ್ಲಿವರೆಗೂ ಬರ್ಬೋದಪ್ಪ ಅಂದರೆ ನಿಯರ್ ಟು ಕೋಸ್ಟ್ ಕಡೆಗೆ ಬರ್ಬೋದು. ನಮ್ಮ ಕರಾವಳಿಯ ಕಡೆಗೆ ಮೇಜರಾಗಿ ಏನು ಬರ್ಬೋದು ಅಂತಂದರೆ ಇಟ್ ಈಸ್ ನಮ್ಮ ಹಡಗುಗಳು ಬರ್ಬೋದು. ಇದು ಅಡ್ವಾಂಟೇಜ್ ಆಗಿದೆ. ಬಟ್ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಈ ಒಂದು ಅಲೆಗಳಿಂದ ಹಲವಾರು ನಾಶಗಳಾಗ್ತವೆ. ಮನೆ ಆಗಿರ್ಬೋದು, ಮಠ ಆಗಿರ್ಬೋದು, ಇವೆಲ್ಲ ಕೂಡ ನಾಶ ಆಗ್ತವೆ. ನೋಡಿ, ಈಗ ಇದನ್ನು ಸ್ಪ್ರಿಂಗ್ ಟೈಡ್ ಅಂತ ಕರಿತೀವಿ. ಅಲೈನ್ ಆಗಿದ್ದಾಗ ನಾವು ಮೂನ್ ಆಗಿರ್ಬೋದು, ಸನ್ ಆಗಿರ್ಬೋದು, ನಮ್ಮ ಭೂಮಿ ಅಂತಕ್ಕಂಥದ್ದು ಇಟ್ ಈಸ್ 0 ಡಿಗ್ರಿಯಲ್ಲಿ ಸ್ಟ್ರೈಟ್ ಆಗಿದ್ದರೆ ಅದನ್ನ ಸ್ಪ್ರಿಂಗ್ ಟೈಡ್ ಅಂತ ಕರಿತೀವಿ. ಅದೇ ಇಟ್ ಈಸ್ 90 ಡಿಗ್ರಿಯಲ್ಲಿ ನೋಡಿ, ಮೂನ್ ಅಂತಕ್ಕಂಥ ಅರ್ತು ಮತ್ತು ಸನ್ ಏನಾಗಿದೆ 90 ಡಿಗ್ರೀಸಲ್ಲಿ ಇದ್ದಾಗ ಅದನ್ನೇನಂತ ಕರಿತೀವಪ್ಪ, ನೀಪ್ ಟೈಡ್ ಅಂತ ಕರಿತೀವಿ. ಇಷ್ಟು ರಿಲೇಟೆಡ್ ಟು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಟೈಡ್ಸ್ಗೆ ಸಂಬಂಧಪಟ್ಟ ಹಾಗೆ. ನಾವು 4ನೇ ಟಾಪಿಕ್ ಯಾವುದಪ್ಪ ಅಂದರೆ ಎಲ್ನಿನೋ ಮತ್ತು ಲಾನಿನಾ ಅಂತ ಕರಿತೀವಿ. ಏನಪ್ಪ ಈ ಎಲ್ನಿನಾ ಅಂದ್ರೇನು, ಲಾನಿನಾ ಅಂದರೆ ಏನು ನೋಡೋಣ. ಸರಿ, ಎಲ್ನಿನಾ ಮತ್ತು ಲಾನಿನಾ ಅಂತಕ್ಕಂಥದ್ದು ಎಲ್ಲಾಗತ್ತಪ್ಪ ಅಂತಂದರೆ ನಮ್ಮ ಮೇಜರ್ ಆಗಿ ಪೆಸಿಫಿಕ್ ಓಷನ್ನಲ್ಲಿ ನಡೆಯುತ್ತೆ. ಬಟ್ ಒಂದು ಉದಾಹರಣೆ ನೋಡ್ತೋಗೋಣ ನಾವು, ಅದ್ರ ಜೊತೆಗೆ ನಿಮಗೆ ಕಂಪ್ಲೀಟ್ ಆಸ್ಪೆಕ್ಟ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ನೋಡೋಣ, ಒಂದು ಇಮೇಜ್ ನೋಡೋಣ. ಇಲ್ಲಿ ನೋಡಿ, ನಾವು ಈ ಒಂದು ಮೇಜರ್ ಇಮೇಜ್ ನೋಡೋದಾದ್ರೆ ಆಮೇಲೆ ಎಲ್ಲಿನೋ ಅಂದ್ರೆ ಲಾನಿನೋ ಅಂದ್ರೇನು, ಎಷ್ಟು ವರ್ಷಕ್ಕೊಮ್ಮೆ ನಡೀತವೆ ಎಲ್ಲ ನೋಡೋಣ. ಬಟ್ ಬೇಸಿಕ್ ಅರ್ಥ ಮಾಡ್ಕೊಳ್ಳಿ. ಬಟ್ ಈಗ ನೀವು ನೋಡೋದಾದ್ರೆ ಇಲ್ಲಿ ನೋಡ್ರಪ್ಪ, ಇಲ್ಲಿ ಮೇಜರ್ ಆಗಿ ನಮ್ಮ ಸೌತ್ ಅಮೇರಿಕಾ ಅಂತಕ್ಕಂಥದ್ದಿದೆ, ದಕ್ಷಿಣ ಅಮೇರಿಕಾ ಅಂತ ಕರಿತೀವಿ ಸೌತ್ ಅಮೇರಿಕಾ. ನಾವು ಇಲ್ಲಿರ್ತಕ್ಕಂಥ ಇಟ್ ಈಸ್ ಓಷನ್ ಯಾವುದಪ್ಪ ಅಂದರೆ ಪೆಸಿಫಿಕ್ ಓಷನ್ ಅಂತ ಕರಿತೀವಿ. ಪೆಸಿಫಿಕ್ ಓಷನ್ ನಾವು ಈಗ ನಾರ್ಮಲ್ ಸಮಯದಲ್ಲಿ ಇಲ್ಲಿ ಯಾವ ರೀತಿ ಟೆಂಪ್ರೇಚರ್ ಇರುತ್ತೆ ನಾನು ಆಲ್ರೆಡಿ ಹೇಳಿದೆ. ಓಷನ್ ಕರೆಂಟ್ಸ್ ಅಂದಾಗ ಯಾವ ಓಷನ್ ಕರೆಂಟ್ಸ್ ಇರುತ್ತಪ್ಪ ಅಂದರೆ ಪೆರುವಿಯನ್ ಕರೆಂಟ್ ಅಂತ ಕರಿತೀವಿ. ಪೆರುವಿಯನ್ ಕರೆಂಟ್ ಇಲ್ಲಿ ಮೇಜರ್ ಕೋಲ್ಡ್ ಕರೆಂಟ್ ಇರುತ್ತಾ, ವಾರ್ಮ್ ಕರೆಂಟ್ ಇರುತ್ತಾ? ನಾವು ಇಲ್ಲಿ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಕೋಲ್ಡ್ ಕರೆಂಟ್ ಅಂತ ಕರಿತೀವಿ. ಬಟ್ ಈಗ ಈ ಒಂದು ರೀಜನ್ ಇರ್ತಕ್ಕಂಥದ್ದು ಕೋಲ್ಡ್ ಕರೆಂಟ್ ಆದರೆ ಇಲ್ಲಿ ತಾಪಮಾನ ಏನಾಗಿರುತ್ತಪ್ಪ, ಕೋಲ್ಡ್ ಓಷನಿಕ್ ಕರೆಂಟ್ ಅಂದರೆ ತಾಪಮಾನ ಅಂತಕ್ಕಂಥದ್ದು ಅತಿ ಕಡಿಮೆ ಇರುತ್ತೆ. ಅತಿ ಕಡಿಮೆ ಇದ್ದಾಗ ನಾರ್ಮಲಾಗಿ ಮಾತಾಡ್ತಿರೋ ನಾನು ನಾರ್ಮಲ್ ಟೈಮಲ್ಲಿ ಏನಿರುತ್ತೆ ಅಂತಂದರೆ ಇಟ್ ಈಸ್ ತುಂಬ ಚಳಿ ಇರುತ್ತೆ. ಯಾಕಪ್ಪ ಅಂದರೆ ಓಷನ್ ಕರೆಂಟ್ಸ್ ಇಲ್ಲಿದ್ದಾವೆ ಅಂತ. ಇಟ್ ಈಸ್ ಕೋಲ್ಡ್ ಓಷನ್ ಕರೆಂಟ್ಸ್ ಇದಾವೆ. ಕೋಲ್ಡ್ ಓಷನ್ ಕರೆಂಟ್ಸ್ ಅಂದರೆ ತಾಪಮಾನ ಕಡಿಮೆ ಇದೆ. ನಾವು ತಾಪಮಾನ ಕಡಿಮೆ ಇದ್ದರೆ ಒತ್ತಡ ಅಂತಕ್ಕಂಥದ್ದು ಏನಿರುತ್ತೆ, ಒತ್ತಡ ಅಂತಕ್ಕಂಥದ್ದು ಅತಿ ಹೆಚ್ಚು ಒತ್ತಡ ಇರುತ್ತೆ. ಬಟ್ ಈಗ ಇಲ್ಲಿ ಅತಿ ಹೆಚ್ಚು ಒತ್ತಡ ಇದ್ದರೆ ನಾರ್ಮಲ್ ಆಗಿ ನಾನು ಆಲ್ರೆಡಿ ಹೇಳಿದೆ, ಅತಿ ಹೆಚ್ಚು ಒತ್ತಡದ ಕಡೆಗೆ ಇಟ್ ಈಸ್ ಯಾವುದೇ ಕಾರಣಕ್ಕೂ ಕೂಡ ಇಟ್ ಈಸ್ ಮಳೆ ಆಗಲ್ಲ, ಮೋಡ ಕ್ರಿಯೇಟ್ ಆಗಲ್ಲ, ಮಳೆ ಆಗಿರೋದ್ರೆ ಬರಗಾಲ ಇರುತ್ತೆ. ಇಲ್ಲಿ ನಮ್ಮ ದಕ್ಷಿಣ ಅಮೇರಿಕಾದಲ್ಲಿ ಏನಿರುತ್ತಪ್ಪ ಅಂದರೆ ಬರಗಾಲ ಇರುತ್ತೆ. ಬಟ್ ಆಸ್ಟ್ರೇಲಿಯಾದಲ್ಲಿ ಏನಿರುತ್ತಪ್ಪ ಅಂತಂದರೆ ಇಟ್ ಈಸ್ ಅತಿ ಹೆಚ್ಚು ಮಳೆ ಆಗುತ್ತೆ. ಯಾಕೆ ಅಂತಂದರೆ ಗಾಳಿ ಅಂತಕ್ಕಂಥದ್ದು ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ ಅಂತಂದರೆ ಅತಿ ಹೆಚ್ಚು ಒತ್ತಡದ ಕಡೆಯಿಂದ ಮೂವ್ ಆಗ್ತಕ್ಕಂಥದ್ದು ಆಸ್ಟ್ರೇಲಿಯಾದ ಕಡೆಗೆ ಮೂವ್ ಆಗ್ತವೆ. ಕೇಳಿಸ್ಕೋಬೇಕು ನಾನು ಹೇಳೋದನ್ನು. ಇಟ್ ಈಸ್ ಮೇಜರ್ ಆಸ್ಟ್ರೇಲಿಯಾದ ಕಡೆಗೆ ಮೂವ್ ಆಗ್ತವೆ. ಇದು ನಾರ್ಮಲಾಗಿ ಆಗ್ತಿರ್ತವೆ. ಬಟ್ ಆದರೆ ನಮ್ಮ ಮೇಜರ್ ಆಗಿ ನಮ್ಮ ಸಮುದ್ರದಲ್ಲಿರ್ತಕ್ಕಂಥ ಹವಾಮಾನ ಅಂತಕ್ಕಂಥದ್ದು ಪ್ರತಿ ಬಾರಿ ಸೇಮೇ ಇರ್ತಾವಂದರೆ ಇಲ್ಲ. ಬಟ್ ಕೆಲವೊಂದು ಸತಿ ಏನಾಗುತ್ತೆ ಅಂತಂದರೆ ಇಲ್ಲಿರ್ತಕ್ಕಂಥ ತಾಪಮಾನ ಅಂತಕ್ಕಂಥದ್ದು ಅತಿ ಕಡಿಮೆ ಆಗಬಹುದು. ನಾವು ನಾರ್ಮಲಾಗಿ ನೋಡೋದಾದರೆ ಇಟ್ ಈಸ್ ಒಂದು 20 ಡಿಗ್ರಿ ಅಂತ ಅನ್ಕೋಣ, ಅಥವಾ ಒಂದು 10 ಡಿಗ್ರಿ ಅಂತ ಅನ್ಕೋಣ. ಒಂದು 10 ಡಿಗ್ರಿ ಇದೆ ನಮ್ಮ ತಾಪಮಾನ ಅಂತಕ್ಕಂಥದ್ದು. ಈ 10 ಡಿಗ್ರಿಯಿಂದ ಒಂದು 5 ಡಿಗ್ರಿ ಕಡಿಮೆ ಆಗಿದೆ. ನಾವೀಗ 5 ಡಿಗ್ರಿ ಕಡಿಮೆ ಆದಾಗ ಆಟೋಮೆಟಿಕಾಗಿ ಏನಾಗತ್ತಪ್ಪ ಅಂದರೆ ನಮ್ಮ ತಾಪಮಾನ ಕಡಿಮೆ ಆದಾಗ 10ರಿಂದ 5ಕ್ಕೆ ಕಡಿಮೆ ಆದಾಗ ಆ ಒಂದು ಪ್ರದೇಶವನ್ನು ಏನಂತ ಕರಿತೀವಪ್ಪ ಅಂದರೆ ಲಾನಿನಾ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕಿಲ್ಲಿ, ನಾವು ನಮ್ಮ ಟೆಂಪ್ರೇಚರ್ ನಾರ್ಮಲ್ ಆಗಿದೆ 10 ಡಿಗ್ರಿ ಇದೆ, ಅದಕ್ಕಿಂತ ಕಡಿಮೆ ಆದಾಗ ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಕಡಿಮೆ ಆದಾಗ ಅದನ್ನ ಏನಂತ ಕರಿತೀವಪ್ಪ ಅಂತಂದರೆ ಲಾನಿನಾ ಅಂತ ಕರಿತೀವಿ. ಅದೇ ರೀತಿ ನಮ್ಮ 10 ಡಿಗ್ರಿ ಇರ್ತಕ್ಕಂಥದ್ದು ಇಟ್ ಇಸ್ ತಾಪಮಾನ ಜಾಸ್ತಿ ಆದರೆ, ತಾಪಮಾನ ನಾನು ತೋತಿರೋದು ಈ ಪ್ರದೇಶದಲ್ಲಿ ಅಷ್ಟೇ, ತಾಪಮಾನ ಜಾಸ್ತಿ ಆದರೆ 10ರಿಂದ 20 ಡಿಗ್ರಿ ತಾಪಮಾನ ಜಾಸ್ತಿ ಆದರೆ ಅದನ್ನ ಏನಂತ ಕರಿತೀವಪ್ಪ ಅಂತಂದರೆ ಎಲ್ ನೀನೋ ಅಂತ ಕರಿತೀವಿ. ಟೆಂಪ್ರೇಚರ್ ಜಾಸ್ತಿ ಆದರೆ ಎಲ್ ನೀನೋ. ಈ ಒಂದು ಪ್ರದೇಶದಲ್ಲಿ
ನಾವು ಮೇಜರ್ ಆಗಿ ಇಟ್ ಇಸ್ ಈ ಒಂದು ಪೆಸಿಫಿಕ್ ರೀಜನಲ್ಲಿ, ಈಸ್ಟರ್ನ್ ಪಾರ್ಟ್ ಆಫ್ ಪೆಸಿಫಿಕ್ ರೀಜನಲ್ಲಿ ಟೆಂಪ್ರೇಚರ್ ಜಾಸ್ತಿ ಆದರೆ ಎಲ್ಲಿನೋ. ಅದೇ ರೀತಿ ಮೇಜರ್ ಆಗಿ ನೋಡೋದಾದರೆ ಟೆಂಪ್ರೇಚರ್ ಕಡಿಮೆ ಆದರೆ ಲಾನಿನಾ ಅಂತ ಕರಿತೀವಿ. ಈ ಲಾನಿನಾ ಅಂತಕ್ಕಂಥದ್ದು ಎಲ್ಲಿನೋ ಅಂತ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ ಸರ್ ಅಂತಂದರೆ 2 ರಿಂದ 7 ವರ್ಷದ ಕಾಲ ಒಮ್ಮೆ ನಡೀತವೆ. ಬಟ್ ಈಗ ಎಲ್ಲಿನೋ ಮತ್ತು ಲಾನಿನಾ ಆಗಬೇಕಾದ್ರೆ ಕಾರಣಗಳೇನು ಅಂತಂದರೆ ಅದಕ್ಕೆ ಕಾರಣ ಅಂತಕ್ಕಂಥದ್ದು ಸರಿಯಾಗಿ ನಮಗೆ ಗೊತ್ತಿಲ್ಲ. ಬಟ್ ಆದರೆ ನೆನ್ಪಿಟ್ಕೊಳ್ಳಿ, ನಾರ್ಮಲ್ ಟೈಮಲ್ಲಿ ಮಳೆ ಅಂತಕ್ಕಂಥದ್ದು ಇಲ್ಲ ಆಗುತ್ತೆ, ಇಟ್ ಇಸ್ ಇಲ್ಲಿ ಬರಗಾಲ ಆಗ್ತಿರ್ತವೆ. ಬಟ್ ಈಗ 10 ಡಿಗ್ರಿ ಇರ್ತಕ್ಕಂಥ 5 ಡಿಗ್ರಿ ಆದರೆ ಇಲ್ಲಿ ಅತಿ ಹೆಚ್ಚು ಏನಪ್ಪ ಆಗುತ್ತೆ ಅಂದರೆ ಒತ್ತಡ ಆಗುತ್ತೆ. ಇನ್ನೂ ಜಾಸ್ತಿ ಒತ್ತಡ ಆಗುತ್ತೆ. ಇನ್ನೂ ಜಾಸ್ತಿ ಒತ್ತಡ ಆದರೆ ಇಲ್ಲಿ ತುಂಬ ಬರಗಾಲ ಆಗ್ತವೆ. ನಾವಿಲ್ಲಿ ತುಂಬ ಬರಗಾಲ ಆದರೆ ನಮ್ಮ ಆಸ್ಟ್ರೇಲಿಯಾದಲ್ಲಾಗಿರ್ಬೋದು, ನಮ್ಮ ಭಾರತದಲ್ಲಾಗಿರ್ಬೋದು ಏನಾಗ್ತವಪ್ಪ ಅಂತಂದರೆ ಅತಿ ಹೆಚ್ಚು ಮಳೆ ಆಗ್ತವೆ. ಯಾಕೆ ಅಂದರೆ ಇಲ್ಲಿ ಏನಿರುತ್ತಪ್ಪ ಅಂದರೆ ಹವಾಮಾನ ಅಂತಕ್ಕಂಥದ್ದು ಅಥವಾ ನಮ್ಮ ತಾಪಮಾನ ಅಂತಕ್ಕಂಥದ್ದು ಇಟ್ ಇಸ್ ಜಾಸ್ತಿ ಇರುತ್ತೆ. ತಾಪಮಾನ ಜಾಸ್ತಿ ಇದೆ, ಒತ್ತಡ ಕಡಿಮೆ ಇರುತ್ತೆ. ಒತ್ತಡ ಕಡಿಮೆ ಇರಬೇಕಾದ್ರೆ ಇಲ್ಲಿಂದ ನಮ್ಮ ಮೇಜರಾಗಿ ಎಲ್ಲಿಗೆ ಮೂವ್ ಆಗ್ತವೆ? ನಮ್ಮ ಮೇಜರ ಗಾಳಿ ಅಂತಕ್ಕಂಥದ್ದು ನಮ್ಮ ಆಸ್ಟ್ರೇಲಿಯಾದ ಕಡೆಗೆ, ಅದೇ ರೀತಿ ನಮ್ಮ ಇಂಡಿಯಾದ ಕಡೆಗೆ ಮೂವ್ ಆದಾಗ, ನಮ್ಮ ಭಾರತದ ಕಡೆ ಮೂವ್ ಆದಾಗ ಇಲ್ಲಿ ಅತಿ ಹೆಚ್ಚು ಮಳೆ ಆಗ್ತವೆ. ಅತಿ ಹೆಚ್ಚು ಮಳೆ ಆಗ್ತಕ್ಕಂಥದ್ದನ್ನು ಫ್ಲಡ್ಸ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು, ಕೇಳಿಸ್ಕೊಳ್ಳಿ, ಆಮೇಲೆ ನಾನೇ ಹೇಳ್ಕೊಡ್ತೀನಲ್ಲ. ನಾವು ಎರಡನೇ ಏನಪ್ಪ ಅಂದರೆ ಇದು ಆಪೋಸಿಟ್ ಆದರೆ ಅತಿ ಕಡಿಮೆ ಟೆಂಪ್ರೇಚರ್ ಆದಾಗ ಅದನ್ನ ಲಾನಿನಾ ಅಂತ ಕರಿತೀವಿ. ನಾವು ಲಾನಿನಾ ಟೈಮಲ್ಲಿ ಏನಾಗುತ್ತಪ್ಪ ಅಂದರೆ ಇಲ್ಲಿ ಬರಗಾಲ ಆಗುತ್ತೆ, ಇಲ್ಲಿ ಮಳೆ ಆಗುತ್ತೆ. ಆಪೋಸಿಟ್ ಆದರೆ ಇಲ್ಲಿ ಮಳೆ ಆಗುತ್ತೆ, ಇಲ್ಲಿ ಬರಗಾಲ ಆಗುತ್ತೆ. ಅದನ್ನು ಏನಂತ ಕರಿತೀವಪ್ಪ ಅಂದರೆ ಎಲ್ ನೀನೋ ಅಂತ ಕರಿತೀವಿ. ಆಪೋಸಿಟ್ ಆದರೆ ಅದನ್ನು ಬರಗಾಲ ಅಂತ ಕರಿತೀವಿ, ಮಳೆ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಇವಾಗ ನಾವು ಎಲ್ನಿನೋ ಮತ್ತು ಲಾನಿನಾ ಅಂತಕ್ಕಂಥದ್ದು ಎಲ್ಲಿ ನಡೆಯುತ್ತಪ್ಪ ಮೇಜರಾಗಿ ಫಿನಾಮಿನಾ ಅಂತಕ್ಕಂಥದ್ದು ಎಲ್ಲಿ ನಡೆಯುತ್ತಪ್ಪ ಅಂತಂದರೆ ಮೇಜರಾಗಿ ನಡೀತಕ್ಕಂಥದ್ದು ಎಲ್ಲಿ ಅಂತಂದರೆ ಇಟ್ ಈಸ್ ಪೆಸಿಫಿಕ್ನ ಮಹಾಸಾಗರದಲ್ಲಿ. ಇಟ್ ಟೇಕ್ಸ್ ಪ್ಲೇಸ್ ಎಲ್ನಿನೋ ಆ್ಯಂಡ್ ಲಾನಿನೋ ಅಂತಕ್ಕಂಥದ್ದು ಇಟ್ ಟೇಕ್ಸ್ ಪ್ಲೇಸ್ ಇನ್ ಪೆಸಿಫಿಕ್ ಓಷನ್ ಅಂತ ಕರಿತೀವಿ. ನಾವು ಎಷ್ಟು ವರ್ಷಕ್ಕೊಮ್ಮೆ ನಡೀತವೆ ಈ ಒಂದು ಫೀಚರ್ ಅಂತಂದರೆ ಇಟ್ಸ್ ಅ ಟ್ರೇಡ್ ವಿಂಡ್ ಅಂತ ಕರಿತೀವಿ, ಆರ್ ಇಟ್ಸ್ ಅ ಮೂಮೆಂಟ್ ಆಫ್ ಗ್ಲೋಬಲ್ ವೆದರ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತ. ನಾವು ಈ ಒಂದು ಹವಾಮಾನ ಅಂತಕ್ಕಂಥದ್ದು ಇಟ್ ಇಸ್ ಮೇಜರ್ ಆಗಿ ಎಷ್ಟು ವರ್ಷಕ್ಕೊಮ್ಮೆ ಬದಲಾವಣೆ ಆಗುತ್ತಪ್ಪ ಅಂದರೆ 2 ರಿಂದ 7 ವರ್ಷಕ್ಕೊಮ್ಮೆ. ಓಕೆನಾ? ನಾವು ಇದರಲ್ಲಿ ಎರಡು ವಿಧಗಳಿದ್ದಾವೆ. ಯಾವುದಪ್ಪ ಅಂತಂದರೆ ಒಂದು ಎಲ್ ನೀನೋ ಅಂತ ಕರಿತೀವಿ. ನಾನು ಆಲ್ರೆಡಿ ಹೇಳಿದೆ, ಎಲ್ ನೀನೋ ಅಂದರೆ ನಾರ್ಮಲ್ ತಾಪಮಾನದಿಂದ ಅತಿ ಹೆಚ್ಚು ತಾಪಮಾನ ಆದರೆ ಅದೇನಂತ ಕರಿತೀವಿ? ಎಲ್ ನೀನೋ ಅಂತ ಕರಿತೀವಿ. ಬಟ್ ಈಗ ಎಲ್ಲಿನೋ ಆದರೆ ಇವಾಗ ನೀವೇ ನೋಡ್ರಪ್ಪ, ಎಲ್ಲಿನೋ ಆದರೆ ಇಲ್ಲಿ ತಾಪಮಾನ ಜಾಸ್ತಿ ಆಗ್ತಿದೆ. ತಾಪಮಾನ ಜಾಸ್ತಿ ಅಂತಂದರೆ ಇಲ್ಲಿ ಏನಾಗಬೇಕಪ್ಪ ಅಂದರೆ ಕಡಿಮೆ ಒತ್ತಡ ಆಗುತ್ತೆ ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ನಾವಿಲ್ಲಿ ಲೋ ಪ್ರೆಷರ್ನ ಆಲ್ರೆಡಿ ಹೇಳಿದೆ, ಗಾಳಿ ಅಂತಕ್ಕಂಥದ್ದು ಎಲ್ಲಿಂದ ಎಲ್ಲಿಗೆ ಮೂವ್ ಆಗ್ತಾವಪ್ಪ ಅಂದರೆ ಆಲ್ವೇಸ್ ಇಟ್ ಮೂವ್ಸ್ ಫ್ರಮ್ ಎಲ್ಲಿಂದ ಅಂತಂದರೆ ಹೈ ಪ್ರೆಷರ್ ಕಡೆಗಿಂದ ಲೋ ಪ್ರೆಷರ್ ಕಡೆಗೆ ಮೂವ್ ಆಗ್ತವೆ. ನಾವು ಅತಿ ಹೆಚ್ಚು ಒತ್ತಡ ಇದ್ದರೆ ನಮ್ಮ ಇಂಡಿಯಾ ಮತ್ತು ಇಟ್ ಇಸ್ ಆಸ್ಟ್ರೇಲಿಯಾದಲ್ಲಿ ಮಳೆ ಇರುತ್ತೆ ಅಂದರೆ ಬರಗಾಲ ಇರುತ್ತೆ. ಯಾಕಂದರೆ ಹೈ ಪ್ರೆಷರ್, ಅತಿ ಹೆಚ್ಚು ಒತ್ತಡ ಇದೆ. ಬಟ್ ಇಲ್ಲಿ ಕಡಿಮೆ ಪ್ರೆಷರ್ ಇರೋದ್ರಿಂದ ಇಲ್ಲಿ ಮಳೆ ಆಗುತ್ತೆ, ಇಲ್ಲೇನಾಗತ್ತಪ್ಪ ಅಂದರೆ ಬರಗಾಲ ಬರುತ್ತೆ. ಅದನ್ನೇನಂತ ಕರಿತೀವಪ್ಪ ಅಂದರೆ ಎಲ್ ನೀನೋ ಅಂತ ಕರಿತೀವಿ. ಎಲ್ ನೀನೋ ಅಂತಂದರೆ ಇಟ್ ಈಸ್ ನೆನ್ಪಿಟ್ಕೋಬೇಕು, ಇಲ್ಲಿ ಮಗ್ಗಪ್ ಮಾಡೋಂಗಿಲ್ಲ. ನಾವು ಎಲ್ ನೀನೋ ಅಂದರೆ ತಾಪಮಾನ ಅಂತಕ್ಕಂಥದ್ದು ನಾರ್ಮಲ್ಗಿಂತ ಜಾಸ್ತಿ ಆದರೆ ಇಲ್ಲಿ ಕಡಿಮೆ ಒತ್ತಡ ಆಗುತ್ತೆ, ಇಲ್ಲಿ ಜಾಸ್ತಿ ಒತ್ತಡ ಆಗುತ್ತೆ. ಆಗ ಇಟ್ ಈಸ್ ನಮ್ಮ ಗಾಳಿ ಅಂತಕ್ಕಂಥದ್ದು ಅತಿ ಹೆಚ್ಚು ತಾಪಮಾನದ ಕಡೆಯಿಂದ ಮೇಜರಾಗಿ ಇಟ್ ಈಸ್ ಅತಿ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಮೂವ್ ಆಗೋದನ್ನು ಎಲ್ ನೀನೋ ಅಂತ ಕರಿತೀವಿ. ಈ ಒಂದು ಸೀರೀಸ್ ಅಂತಕ್ಕಂಥದ್ದು ಕಾಲೇಜು ಶಿಕ್ಷಣ ಸಂಸ್ಥೆಯಿಂದ ನಡೆಸ್ಕೊಟ್ಟಿದ್ದಾರೆ. ನಾನು ನಿಮ್ಮ ಹರೇಂದ್ರ ಗೌಡ, ಮೇಜರಾಗಿ ಜಾಗ್ರಫಿ ಮತ್ತು ಕರೆಂಟ್ ಅಫೇರ್ಸ್ ಫ್ಯಾಕಲ್ಟಿ ಆಗಿರ್ತೀನಿ. ನಾವು 6 ವರ್ಷಗಳ ಕಾಲ ಸತತವಾಗಿ UPSC ಮತ್ತು KPSCನವರಿಗೆ 2 ಲಕ್ಷಕ್ಕಿಂತ ಜಾಸ್ತಿ ಮಕ್ಕಳಿಗೆ ನಾನು ಟೀಚ್ ಮಾಡಿದ್ದೀನಿ. ಆ್ಯಂಡ್ ಅದರ ಜೊತೆಗೆ ಹಲವಾರು ಜನ ಇಟ್ ಈಸ್ ಹಲವಾರು ಪೋಸ್ಟಲ್ಲಿ ದೇ ಹ್ಯಾವ್ ಸೆಟಲ್ಡ್. ಎಸ್ ಆರ್ ನೋ? ಇಟ್ ಈಸ್ ನೀವು ಒಬ್ಬರಾಗಬೇಕು ಅಂತ ನಾನು ಆಶಿಸ್ತಾ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಅದನ್ನು ಲಾನಿನಾ ಅಂತ ಕರಿತೀವಿ. ಏನಪ್ಪ ಲಾನಿನಾ ಅಂತಂದರೆ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ನಾವು ಇವಾಗ ನೀವೇ ನೋಡಿ, ನಾವು ಎಲ್ಲಿನೋ ಆದಾಗ ನಾನು ಆಲ್ರೆಡಿ ಏನು ಹೇಳಿದೆ, ನಾವು ಎಲ್ಲಿನೋ ಆದಾಗ ಏನಾಗುತ್ತಪ್ಪ ಅಂದರೆ ಭಾರತ ಮತ್ತು ಆಸ್ಟ್ರೇಲಿಯಾದಲ್ಲಿ ಏನಾಗುತ್ತೆ ಬರಗಾಲ ಆಗ್ತವೆ. ಅದೇ ರೀತಿ ಪೆರು ಮತ್ತು ದಕ್ಷಿಣ ಭಾರತ ಅಥವಾ ದಕ್ಷಿಣ ಅಮೇರಿಕಾದಲ್ಲಿ ಏನಾಗ್ತಾವಪ್ಪ ಅಂದರೆ ಫ್ಲಡ್ಸ್ ಆಗ್ತವೆ, ಪ್ರವಾಹಗಳಾಗ್ತವೆ ಅಂತ ಗೊತ್ತಿರಬೇಕಿಲ್ಲ. ಫ್ಲಡ್ಸ್ ಆಗ್ತವೆ ಅಂತ ಗೊತ್ತಿರಲಿ. ರಿಲೇಟೆಡ್ ಟು ಏನಕ್ಕೆ ಅಂತಂದರೆ ಒತ್ತಡಗಳಾಗಿರ್ಬೋದು, ನಿಮಗೆ ತಾಪಮಾನದ ಬಗ್ಗೆ A to Z ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥದ್ದು.
ನಾವು ಎರಡನೇದೇನಪ್ಪ ಅಂದರೆ ಲಾನಿನಾ ಅಂತ ಕರಿತೀವಿ. ನಾವು ಈ ಲಾನಿನಾ ಅಂತಂದರೆ ನಮ್ಮ ಈಸ್ಟರ್ನ್ ಪೆಸಿಫಿಕ್ ಓಷನಲ್ಲಿ ನಾರ್ಮಲ್ ಟೆಂಪ್ರೇಚರ್ಗಿಂತ ಕಡಿಮೆ ತಾಪಮಾನ ಆದರೆ ಟೆಂಪ್ರೇಚರ್ ತುಂಬ ಕಡಿಮೆ ಆಗ್ತಿದೆ. ಟೆಂಪ್ರೇಚರ್ ತುಂಬ ಕಡಿಮೆ ಅಂತಂದರೆ ಏನಾಗ್ತಿದೆಯಪ್ಪ ಅಂದರೆ ಒತ್ತಡ ಜಾಸ್ತಿ ಆಗ್ತಿದೆ. ಒತ್ತಡ ಜಾಸ್ತಿ ಆಗ್ತಿದೆ ನೋಡಿ. ಈಗ ಗಾಳಿ ಅಂತಕ್ಕಂಥದ್ದು ಯಾವ ಕಡೆಗೆ ಮೂವ್ ಆಗ್ತಿದೆಯಪ್ಪ ಅಂದರೆ ನಮ್ಮ ಅಮೇರಿಕಾದಿಂದ ದಕ್ಷಿಣ ಅಮೇರಿಕದ ಕಡೆಯಿಂದ ಆಸ್ಟ್ರೇಲಿಯಾ ಮತ್ತು ಭಾರತದ ಕಡೆಗೆ ಮೂವ್ ಆಗ್ತಿದೆ. ಬಟ್ ಈಗ ಮಳೆ ಎಲ್ಲಾಗತ್ತೆ ಅಂತ ನೀವು ಆನ್ಸರಲ್ಲಿ ನೋಡೋಣ. ಮಳೆ ಎಲ್ಲಾಗತ್ತಪ್ಪ ಅಂತಂದರೆ ಇಲ್ಲಿ ಮಳೆ ಆಗತ್ತೆ, ಇಲ್ಲಿ ಬರಗಾಲ ಆಗತ್ತೆ. ಮಳೆ ಇಲ್ಲಾಗತ್ತೆ, ಬರಗಾಲ ಇಲ್ಲಾಗತ್ತೆ. ಯಾಕಪ್ಪ ಅಂತಂದರೆ ಕಡಿಮೆ ಒತ್ತಡ ಇರತಕ್ಕಂಥ ಪ್ರದೇಶಗಳಲ್ಲಿ ಮಳೆ ಆಗತ್ತೆ. ಇಟ್ ಈಸ್ ಮೇಜರ್ ಆಗಿ ಇಷ್ಟು ನಿಮಗೆ ಗೊತ್ತಿರಲೇಬೇಕಾಗಿರುತ್ತೆ ವಿಚಾರಗಳು. ಇಲ್ಲಿ ನೋಡಿ, ಭಾರತ ಮತ್ತು ಆಸ್ಟ್ರೇಲಿಯಾದಲ್ಲಿ ಭಾರಿ ಮಳೆ ಆಗ್ತವೆ, ಫ್ಲಡ್ಸ್ ಆಗ್ತವೆ. ಅದೇ ರೀತಿ ನಮ್ಮ ಮೇಜರ್ ಆಗಿ ಇಟ್ ಈಸ್ ಮೇಜರ್ ಎಲ್ಲಪ್ಪ ಅಂತಂದರೆ ನಮ್ಮ ಚಿಲ್ಲಿ ಆಗಿರ್ಬೋದು, ಪೆರು ಆಗಿರ್ಬೋದು, ಇಲ್ಲಿ ಬರಗಾಲ ಆಗ್ತವೆ. ಇಷ್ಟು ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಲಾನಿನಾ ಮತ್ತು ಎಲ್ ನೀನೋ ಅಂತ ಕರಿತೀವಿ. ಲಾನಿನಾ ಮತ್ತು ಎಲ್ ನೀನೋ. ಓಕೆ ಅಲ್ವಾ? ನಾವು ಲಾಸ್ಟ್ ಟಾಪಿಕ್ ಬಗ್ಗೆ ನೋಡೋಣ. ನಾವು ಲಾಸ್ಟ್ ಟಾಪಿಕ್ ಯಾವುದಪ್ಪ ಅಂದರೆ ನಾವು ಮೇಜರಾಗಿ ಇಲ್ಲಿರ್ತಕ್ಕಂಥ ಸಂಪನ್ಮೂಲಗಳು ಯಾವ್ಯಾವು ಅಂತ ನಿಮಗೆ ಗೊತ್ತಿರಲಪ್ಪ. ಇಟ್ ಇಸ್ ಮೆರೈನ್ ರಿಸೋರ್ಸಸ್ಸಲ್ಲಿ ಅಂದರೆ ಸಮುದ್ರದಲ್ಲಿರ್ತಕ್ಕಂಥ ಮೇಜರ್ ರಿಸೋರ್ಸಸ್ ಯಾವ್ಯಾವಪ್ಪ ಅಂತಂದರೆ ಮೀನುಗಾರಿಕೆ ಆಗಿರ್ಬೋದು, ಅಲ್ಲಿ ಸಿಗ್ತಕ್ಕಂಥ ಮೇಜರ್ ಆಗಿ ಪೆಟ್ರೋಲಿಯಂನ ಪ್ರಾಡಕ್ಟ್ಸ್ ಆಗಿರ್ಬೋದು, ಶೇಲ್ ಗ್ಯಾಸ್ ಆಗಿರ್ಬೋದು, ಅದೇ ರೀತಿ ಅಲ್ಲಿರ್ತಕ್ಕಂಥ ಪಾಲಿಮೆಟಾಲಿಕ್ ನಾಡ್ಯೂಲ್ಸ್ ಅಂತ ಕರಿತೀವಿ, ಮ್ಯಾಂಗನೀಸ್ ನಾಡ್ಯೂಲ್ಸ್ ಅಂತ ಕರಿತೀವಿ, ಸೋಡಿಯಂ ಆಗಿರ್ಬೋದು, ರೇರ್ ಅರ್ತ್ ಮಿನರಲ್ಸ್ನ ಖನಿಜಗಳು ನಮ್ಮ ಸಮುದ್ರದ ತೀರದಲ್ಲಿ ಸಿಗ್ತವೆ. ನಾವು ಸರ್ ಈ ಒಂದು ಇಟ್ ಇಸ್ ಮೇಜರಾಗಿ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ ಈಸಿಯಾಗಿರುತ್ತಂದರೆ ಇಲ್ಲ. ಅದಕ್ಕೋಸ್ಕರ ನಮ್ಮ ಭಾರತ ಸರ್ಕಾರದವರು ಒಂದು ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ಆ ಒಂದು ಯೋಜನೆ ಯಾವುದಪ್ಪ ಅಂದರೆ ಸಮುದ್ರಯಾನ ಯೋಜನೆ ಅಂತ ಕರಿತೀವಿ. ನಾವು ಸಮುದ್ರಯಾನ ಯೋಜನೆ ಅಂದರೆ ಏನಪ್ಪ ಅಂದರೆ ಡೀಪ್ ಓಷನ್ ಮಿಷನ್. ನಾವು ಈ ಒಂದು ಸಮುದ್ರದ ಆಳದಲ್ಲಿರ್ತಕ್ಕಂಥ ರಿಸೋರ್ಸಸನ್ನು, ಸಂಪನ್ಮೂಲಗಳನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಲೇಬೇಕು ಅನ್ನೋ ಮೂಲ ಉದ್ದೇಶದಿಂದ ನಾವು ಯಾವುದಪ್ಪ ಮಿಷನ್ ಅಂತಂದರೆ ಸಮುದ್ರಯಾನ ಮಿಷನ್ ಅಂತ ಕರಿತೀವಿ, ಡೀಪ್ ಓಷನ್ ಮಿಷನ್ ಅಂತ ಕರಿತೀವಿ. 6000 ಮೀಟರ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಡಬಾರ್ದು ಅಂತ ವಿ ಆರ್ ಗೋಯಿಂಗ್ ಫಾರ್ ಎಕ್ಸ್ಟ್ರಾಕ್ಷನ್ ಆಫ್ ದಟ್ ಮಿನರಲ್ಸ್. ಇಷ್ಟು ಹೇಳ್ತಾ ಮೇಜರಾಗಿ ಒಂದು ಟಾಪಿಕನ್ನು, ಕೊನೆಯ ಟಾಪಿಕನ್ನು ಮುಗಿಸೋಣ. ಬೇಗನೆ ಬನ್ನಿ. ನಾವು ಮೇಜರಾಗಿ ಬರ್ತಕ್ಕಂಥದ್ದು ಆಲ್ರೆಡಿ ಹೇಳಿದೆ. ನಾವು ಸಂಪನ್ಮೂಲಗಳು ಯಾವ ವಿಧಾವಪ್ಪ ಅಂತಂದರೆ ಇಟ್ ಇಸ್ ಮೀನುಗಾರಿಕೆ ಇದೆ, ಮೀನುಗಾರಿಕೆ ಆಗಿರ್ಬೋದು, ಅದೇ ರೀತಿ ಪೆಟ್ರೋಲಿಯಂ ಆಗಿರ್ಬೋದು, ಡೆಪಾಸಿಟ್ಸ್ ಇವೆಲ್ಲ ಮಾತಾಡ್ತೀವಿ. ಬಟ್ ಈ ಓಷನ್ ಡೆಪಾಸಿಟ್ಸಲ್ಲಿ 2 ವಿಧಗಳಿದ್ದಾವೆ. ಯಾವುದಪ್ಪ 2 ವಿಧಗಳು ಅಂತಂದರೆ ಮೊದಲನೇದು ಬರ್ತಕ್ಕಂಥದ್ದು ಇಟ್ ಇಸ್ ಟೆರಿಜೀನಿಯಸ್ ಡೆಪಾಸಿಟ್ಸ್ ಅಂತ. ನಾವು ಈ ಟೆರಿಜೀನಿಯಸ್ ಡೆಪಾಸಿಟ್ಸ್ ಅಂದರೆ ಏನು? ಈ ಟೆರಿಜಿಯಸ್ ಡೆಪಾಸಿಟ್ಸ್ ಅಂತಕ್ಕಂಥದ್ದು ಇಟ್ ಇಸ್ ಮೇಜರಾಗಿ ಡೆಪಾಸಿಟ್ಗಳಾಗಿರ್ಬೋದು, ಖನಿಜಗಳಾಗಿರ್ಬೋದು, ಸಂಪನ್ಮೂಲಗಳು ಎಲ್ಲಿ ಸಿಗ್ತಾವಪ್ಪ ಅಂತಂದರೆ ಇಟ್ ಇಸ್ ನಿಯರ್ ಟು ದ ಕೋಸ್ಟ್. ನಮ್ಮ ಮೇಜರ್ ಆಗಿ ಇಟ್ ಇಸ್ ಕರಾವಳಿಯ ಪ್ರದೇಶಗಳಲ್ಲಿ ಇಟ್ ಇಸ್ ಸಿಗ್ತಕ್ಕಂಥವನ್ನ ಏನಂತ ಕರಿತೀವಪ್ಪ ಅಂದರೆ ಇಟ್ ಇಸ್ ಭೂಮಿಜ ರಿಸೋರ್ಸಸ್ ಆರ್ ದ ಟೆರಿಜೀನಿಯಸ್ ಡೆಪಾಸಿಟ್ಸ್ ಅಂತ ಕರಿತೀವಿ. ಎರಡನೇದು ಬರ್ತಕ್ಕಂಥದ್ದು ದ ಪೆಲಾಜಿಯಸ್ ರಿಸೋರ್ಸ್ ಅಂತ ಕರಿತೀವಿ. ನಾವು ಈ ಪೆಲಾಜಿಯಸ್ ರಿಸೋರ್ಸ್ ಎಲ್ಲಿ ಸಿಗ್ತಾವಪ್ಪ ಅಂತಂದರೆ 400 ಮೀಟರ್ಗಿಂತ ಡೆಪ್ತಲ್ಲಿರ್ತಕ್ಕಂಥ ಆಳವಾಗಿರ್ತಕ್ಕಂಥ ರಿಸೋರ್ಸಸನ್ನು ಪೆಲಾಜಿಕ್ ಡೆಪಾಸಿಟ್ಸ್ ಅಂತ ಕರಿತೀವಿ. ಇವೆಲ್ಲೆಲ್ಲಿ ಸಿಗ್ತಾವಪ್ಪ ಅಂದರೆ ಡೀಪ್ ಸಿ ಪ್ಲೇನ್ಸ್ ಆಗಿರ್ಬೋದು ಆ್ಯಂಡ್ ದ ಡೀಪರ್ ಓಷನ್ಸಲ್ಲಿ ಸಿಗ್ತಕ್ಕಂಥ ಮೇಜರ್ ರಿಸೋರ್ಸಸನ್ನು ಏನಂತ ಕರಿತೀವಪ್ಪ ಅಂದರೆ ಓಷನ್ ಡೆಪಾಸಿಟ್ಸ್ ಅಂತ ಕರಿತೀವಿ. ಸಾಗರದ ಇಟ್ ಇಸ್ ರಿಸೋರ್ಸಸ್ ಅಥವಾ ಮೇಜರ್ ಆಗಿ ಇಟ್ ಇಸ್ ಸಂಪನ್ಮೂಲಗಳು ಅಂತ ಕರಿತೀವಿ. ಸಂಪನ್ಮೂಲಗಳು ಸರ್ ಯಾವ್ಯಾವ ಸಿಗ್ತವೆ ಇಲ್ಲಿ ಅಂತ ನಾನು ಆಲ್ರೆಡಿ ನಿಮಗೆ ಹೇಳಿದೆ. ಇಟ್ ಇಸ್ 400 ಮೀಟರ್ಗಿಂತ ಕಡಿಮೆ ಡೆಪ್ತಲ್ಲಿ ಸಿಗ್ತಕ್ಕಂಥದ್ದನ್ನು ಮೇಜರ್ ಅಂತ ಕರಿತೀವಿ. ಟೆರಿಜಿನಿಯಸ್ ಡೆಪಾಸಿಟ್ಸ್ 400 ಮೀಟರ್ಗಿಂತ ಜಾಸ್ತಿ ಸಿಕ್ಕಿದ್ರೆ ಅದನ್ನು ಪೆಲಾಜಿಕ್ ಡೆಪಾಸಿಟ್ಸ್ ಅಂತ ಕರಿತೀವಿ. ಸರ್ ಯಾವ್ಯಾವ ಸಿಗ್ತವೆ ಅಂತಂದರೆ ಇಲ್ಲಿ ಕಬ್ಬಿಣ ಆಗಿರ್ಬೋದು, ಅದೇ ರೀತಿ ಅದಿರು ಆಗಿರ್ಬೋದು, ಸೋಡಿಯಂ ಆಗಿರ್ಬೋದು, ಮ್ಯಾಂಗನೀಸ್ ಆಗಿರ್ಬೋದು, ಮೆಟಲ್ಸ್ ಆಗಿರ್ಬೋದು, ಇಟ್ ಇಸ್ ಆಲ್ ದಿಸ್ ಪಾಲಿಮೆಟಾಲಿಕ್ ನಾಡ್ಯೂಲ್ಸ್ ಅಂತಕ್ಕಂಥದ್ದು ಮೇಜರ್ ಆಗಿ ಈ ಒಂದು ಡೀಪ್ ಓಷನ್ ಮಿಷನಲ್ಲಿ ಸಿಗ್ತವೆ. ನಾವು ಇದಕ್ಕೆ ಎಕ್ಸ್ಟ್ರಾಕ್ಟ್ ಮಾಡಬೇಕಂತ ಯಾವ ಮಿಷನ್ ಲಾಂಚ್ ಮಾಡಿದ್ದೇವಪ್ಪ ಅಂದರೆ ಮೇಜರ್ ಲಾಂಚ್ ಮಾಡಿರ್ತಕ್ಕಂಥದ್ದು ಏನು ಅಂತಂದರೆ ಲಾಂಚ್ ಮಾಡ್ತಕ್ಕಂಥ ಯೋಜನೆ ಯಾವುದಪ್ಪ ಅಂತಂದರೆ ಡೀಪ್ ಓಷನ್ ಮಿಷನ್ ಅಂತ ಕರಿತೀವಿ, ಸಮುದ್ರಯಾನ ಮಿಷನ್ ಅಂತ ಕೂಡ ಕರಿತೀವಿ. ನಾವು ಇವತ್ತಿನ ಕ್ಲಾಸಲ್ಲಿ ಇದು 3ನೇ ಕ್ಲಾಸ್ ಆಗಿರುತ್ತೆ. ಈ 3ನೇ ಕ್ಲಾಸಲ್ಲಿ ಯಾವುದ್ರ ಬಗ್ಗೆ ಸ್ಟಡಿ ಮಾಡಿದ್ವಪ್ಪ ಅಂದರೆ ಓಷನೋಗ್ರಫಿ ಅಂದರೆ ಸಮುದ್ರ ಶಾಸ್ತ್ರದ ಬಗ್ಗೆ ಸ್ಟಡಿ ಮಾಡಿದ್ವಿ. ಈ ಸಮುದ್ರ ಶಾಸ್ತ್ರದ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಹಲವಾರು 5 ಟಾಪಿಕ್ಸನ್ನು ಸ್ಟಡಿ ಮಾಡಿದ್ವಿ. ಯಾವುದಪ್ಪ ಅಂತಂದರೆ ನಮ್ಮ ಸಮುದ್ರ ಅಂದರೆ ಏನು ಅಂತ ನೋಡಿದ್ವಿ, ಅಲ್ಲಿ ಸಮುದ್ರದಲ್ಲಿರ್ತಕ್ಕಂಥ ಫಿಸಿಕಲ್ ಫೀಚರ್ಸ್ ಯಾವುವು ಅಂತ ನೋಡಿದ್ವಿ. ಅದಾದ್ಮೇಲೆ ಬರ್ತಕ್ಕಂಥದ್ದು 3ನೇದು ಯಾವುದಪ್ಪ ಅಂತಂದರೆ ಓಷನ್ ಕರೆಂಟ್ಸ್ ಬಗ್ಗೆ ನೋಡಿದ್ವಿ, ಟೈಡ್ಸ್ ಬಗ್ಗೆ ನೋಡಿದ್ವಿ, ಅಲೆಗಳ ಬಗ್ಗೆ ನೋಡಿದ್ವಿ. ಅದಾದ್ಮೇಲೆ ಇರ್ತಕ್ಕಂಥ ಸಂಪನ್ಮೂಲಗಳ ಬಗ್ಗೆ ಕೂಡ ಒಂದೊಂದಾಗಿ ನೋಡ್ತಾ ಹೋಗ್ತಿದ್ವಿ.
ಹೌದೋ ಇಲ್ಲೋ? ಇಷ್ಟು ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಹೆಸರು ಹರೇಂದ್ರ ಗೌಡ. ಈ ಒಂದು ಸೀರೀಸ್ ಅಂತಕ್ಕಂಥದ್ದು ಇಟ್ ಇಸ್ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಆರ್ಗನೈಸ್ ಮಾಡಿರ್ತಕ್ಕಂಥ ಸೀರೀಸ್ ಆಗಿರ್ತವೆ. ಆ ಒಂದು ಸೀರೀಸ್ನ ಅಡಿಯಲ್ಲಿ, ಆ ಒಂದು ಸೀರೀಸ್ನ ಭಾಗದಲ್ಲಿ ನಾನು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಮತ್ತು ಕರೆಂಟ್ ಅಫೇರ್ಸ್ಗೆ, ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ಕ್ಲಾಸಸನ್ನು ಇಟ್ ಇಸ್ ಟೀಚ್ ಮಾಡ್ತೀನಿ ಆಸ್ ಅ ಪಾರ್ಟ್ ಆಫ್ ದ ಸೀರೀಸ್. ಹೋಪ್ ಯು ಆರ್ ಎಂಜಾಯಿಂಗ್ ದ ಕ್ಲಾಸಸ್. ಸಿಗೋಣ ಮತ್ತೆ. ಥ್ಯಾಂಕ್ ಯು. ನಮಸ್ಕಾರ.